ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಆಚಾರ್ಯರ ಪಾದಾರವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕರಿಸುತ್ತಾ, ಗುರು ಹಿರಿಯರಲ್ಲಿ ನಮಸ್ಕರಿಸುತ್ತಾ, ಮತ್ತು ಸೇವಾ ಸಂಘ ಅಕ್ಷಯನಗರ ಪ್ರತಿ ತಿಂಗಳು ಪ್ರವಚನದ ಕಾರ್ಯಕ್ರಮದಂತೆ ಈ ಒಂದು ವೈಶಾಖ ಮಾಸದ ಪ್ರವಚನ ಕಾರ್ಯಕ್ರಮ ಬಹಳ ವಿಶೇಷ. ವೈಶಾಖ ಮಾಸ ಅನ್ನೋದು ಎಲ್ಲರಿಗೂ ಗೊತ್ತು, ಬಹಳ ವಿಶೇಷ ಮಾಸ ವೈಶಾಖ ಮಾಸ. ವೈಶಾಖ ಮಾಸದಲ್ಲಿ ಅದು ಕೂಡ ಶ್ರೀನಿವಾಸ ಕಲ್ಯಾಣ ಬಹಳ ಪಾವಿತ್ರ್ಯತೆ, ಬಹಳ ಏನಂತ ಹೇಳಬಹುದು ಅಂದರೆ ಪದ್ಮಾವತಿ ಶ್ರೀನಿವಾಸ ಕಲ್ಯಾಣವಾದ ಮಾಸ. ಇಂಥ ಮಾಸದಲ್ಲಿ ನಾವು ಪ್ರತಿ ಸಾರಿ ವೈಶಾಖ ಮಾಸದಲ್ಲಿ ಒಂದು ನಾವು ಶ್ರೀನಿವಾಸ ಕಲ್ಯಾಣ, ಪದ್ಮಾವತಿ ಶ್ರೀನಿವಾಸ ಕಲ್ಯಾಣ ಒಂದು ಪ್ರವಚನ ಏರ್ಪಡಿಸೋದಾಗಲಿ ಅಥವಾ ಮಂಗಳ ಮಾಡೋದಾಗಲಿ ನಾವು ಇಟ್ಕೊಂಡು ಬರ್ತಾ ಇದ್ದೀವಿ. ಹೋದ ಸಾರಿ ತಾನೇ ನಾವು ಶ್ರೀನಿವಾಸ ಕಲ್ಯಾಣ ಮಂಗಳ ಮಹೋತ್ಸವ ಮಾಡಿದ್ವಿ. ಈ ಸರಿ ಶ್ರೀನಿವಾಸ ಕಲ್ಯಾಣ ಪ್ರವಚನವನ್ನು ನಾವು ಹೇಳಿಸ್ಬೇಕು ಅಂತ ಸಂಕಲ್ಪ ಮಾಡಿ ಆಚಾರ್ಯರನ್ನು ಕೇಳಿದಾಗ ಅವಶ್ಯವಾಗಿ ಬರ್ತೀನಿ ಅಂತ ಹೇಳಿದರು. ಸೊ ಇವತ್ತಿನಿಂದ 7 ದಿನಗಳ ಕಾಲ ದಶಮಿಯವರೆಗೂ ಪ್ರತಿ ದಿನ ಸಾಯಂಕಾಲ 6ರಿಂದ 7ರವರೆಗೂ ಶ್ರೀನಿವಾಸ ಕಲ್ಯಾಣ. ಇದನ್ನು ನಡೆಸಿಕೊಂಡು ಪಂಡಿತ್ ಆನಂದ್ ತೀರ್ಥಾಚಾರ್ಯ ಪೇಟೆಯವರು ನಮ್ಮ ಮಠಕ್ಕೆ, ಸುಬ್ರಹ್ಮಣ್ಯ ಮಠಕ್ಕೆ ಸಂಪುಟ ಟ್ರಸ್ಟ್ ಹಾಗೂ ಮಧ್ವ ಸೇವಾ ಸಂಘದ ಆಶ್ರಯದಲ್ಲಿ ನಡೆಯತಕ್ಕಂಥ ಪ್ರವಚನ ಕಾರ್ಯಕ್ರಮಗಳು ಆರಿಸಿದ್ದಾರೆ. ಅವರಿಗೆ ಸಂಪುಟ ಟ್ರಸ್ಟ್ ಹಾಗೂ ಮಧ್ವ ಸೇವಾ ಸಂಘ ಹಾಗೂ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತ ಕೋರುತ್ತಾ ನಮ್ಮ ಇಂದಿನ ಶ್ರೀನಿವಾಸ ಕಲ್ಯಾಣದ ಪ್ರವಚನವನ್ನು ಒಂದು ದೇವರ ನಾಮದ ಮೂಲಕ ನಾವು ಆರಂಭಿಸ್ತಾ ಇದ್ದೀವಿ. ಬಂದಿದ್ದಾರೆ, ಆದರೆ ಪ್ರವಚನಕ್ಕೆ ಅಂತ ಹೇಳಿಬಿಟ್ಟು ಇದೇ ಮೊದಲ ಸಾರಿ ಬರ್ತಾ ಇರೋದ್ರಿಂದ ಅವರ ಒಂದು ಸಂಕ್ಷಿಪ್ತ ಪರಿಚಯವನ್ನು ನಾನು ನಿಮ್ಮ ಮುಂದೆ ಇರೋದಕ್ಕೆ ಪ್ರಯತ್ನ ಮಾಡ್ತೀನಿ. ಇವರ ಹೆಸರು ಆನಂದ ತೀರ್ಥಾಚಾರ್ಯ ಪೇಟೆ ಅಂತೇಳಿ. ಇವರ ಜನ್ಮಸ್ಥಳ ಹರಿಹರ. ಇವರ ತಂದೆ ದಿವಂಗತ ಪೇಟೆ ರಾಮಚಂದ್ರಾಚಾರ್ಯ ಅಂತ ಹೇಳಿದರು. ಅವರು ಬಹಳ ವಿದ್ವಾಂಸರು, ವಿದ್ವಾಂಸರು. ರಾಮಾಯಣ, ಮಹಾಭಾರತ, ಭಾಗವತ ಪ್ರವಚನಗಳನ್ನು ಬಹಳ ವಿಜೃಂಭಣೆಯಿಂದ ನಡೆಸಿಕೊಡ್ತಾ ಇದ್ದುಕೊಂಡು ನಾನು ಕೇಳಲ್ಪಟ್ಟಿದ್ದೇನೆ. ಆದರೆ ನಮ್ಮ ಸೌಭಾಗ್ಯ ಅವರಿಂದ ಕೇಳೋದು, ಆದರೆ ಅವರ ಚಿರಂಜೀವಿ ಮುಖಾಂತರ ನಾವು ಒಂದು ಭಾಗವತ ಶ್ರವಣವನ್ನು ಮಾಡಲಿಕ್ಕೆ ಅನುಕೂಲ ಆಗಿದೆ. ಇವರು ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ಅಧ್ಯಯನ ಮಾಡ್ತಾರೆ. ಇವರ ಗುರುಗಳು ಶ್ರೀ ಶ್ರೀ ವಿಶ್ವಪ್ರಿಯ ತೀರ್ಥರು, ಆಲ್ಮಾಮಠದ ಸ್ವಾಮೀಜಿಗಳು. ಅಧ್ಯಯನ ಇದ್ದು ಶ್ರೀಮನ್ ನ್ಯಾಯಸುಧಾ ಚಂದ್ರೇಕ, ಹರಿದಾಸ್ ಭಟ್, ಆನಂದ ತೀರ್ಥಾಚಾರ್ಯ ನಾಗಸಂಪಿಗೆ, ಜೀವೇಶಾಚಾರ್ಯ ಹಾಗೂ ಈಗಿನ ವ್ಯಾಸರಾಜ ಮಠದ ಸ್ವಾಮಿಗಳು, ಅಂದರೆ ಅವರ ಪೂರ್ವಾಶ್ರಮದಲ್ಲಿ ಶ್ರೀ ಪ್ರಹ್ಲಾದಾಚಾರ್ಯ ಅಂತ ಹೇಳ್ಬಿಟ್ಟು ಆ 3 ಗುರುಗಳು ಮತ್ತು ಆತ್ಮಾರ ಮಠದ ವಿಶ್ವಪ್ರಿಯ ಅವರು ವೇದಾಧ್ಯಯನ ಮಾಡಿ ಈಗ ಬೆಂಗಳೂರಿನ ಎಲ್ಲ ಕಡೆಗೂ ಪಾಠ, ಪ್ರವಚನ, ಪೂಜೆ ಮುಂತಾದವುಗಳನ್ನು ನಡೆಸ್ಕೊಂಡ್ಬಿಟ್ಟು ಬರ್ತಾ ಇದ್ದಾರೆ. ಸೊ ಈ ಸಂಕ್ಷಿಪ್ತ ಪರಿಚಯ ಅಷ್ಟೇ. ಅವ್ರನ್ನ ಕೇಳಿದ್ರೆ ನನ್ನ ಪರಿಚಯ ಅಂತ ಹೇಳ್ಬಿಟ್ಟು ಸಂಕ್ಷಿಪ್ತ ಪರಿಚಯ ಅಂತ ಹೇಳಿದ್ರೆ ಅಷ್ಟೇ. ಸಂಕ್ಷಿಪ್ತ ಪರಿಚಯ ಸಾಕು, ಜಾಸ್ತಿ ಟೈಮ್ ತಗೊಳ್ಳೋದು ಬೇಡ. ನಾವು ಶ್ರೀನಿವಾಸ ಕಲ್ಯಾಣವನ್ನು ಕೇಳೋಣಂತೆ, ಅದರಲ್ಲಿ ಭಾಗಿಯಾಗೋಣ. ಪದ್ಮಾವತಿ ಶ್ರೀನಿವಾಸನ ದೇವರಲ್ಲಿ ನಾವು ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ ಆಚಾರ್ಯರ ಪ್ರವಚನವನ್ನು ನಡೆಸಿಕೊಳ್ಳುವುದಾಗಿ ಕೋರಿ. ಶ್ರೀ ಅಕ್ಷಯನಗರ ಮಾಧ್ವ ಸಂಘ ಹಾಗೂ ಸುಬ್ರಹ್ಮಣ್ಯ ಮಠದ ಆಶ್ರಯದಲ್ಲಿ ಶ್ರೀನಿವಾಸ ಕಲ್ಯಾಣದ ಚಿಂತನೆಯ ಅಪೂರ್ವ ಅವಕಾಶವನ್ನು ನನಗೆ ಕೊಟ್ಟಿದ್ದಾರೆ. ಹರಿಗುರುಗಳ ಪ್ರೇರಣೆಯಿಂದ ಆ ಚಿಂತನೆಯನ್ನು ಯಥಾಮತಿ ಯಥಾಶಕ್ತಿ ನಾವೆಲ್ಲರೂ ಸೇರಿ ಮಾಡೋಣ.
ಚಿಂತನೆ ಶ್ರೀನಿವಾಸ ಕಲ್ಯಾಣ ವರ್ಷದಲ್ಲಿ 2 ಬಾರಿ ನಾವು ಕೇಳ್ತೇವೆ. ಒಂದು ವೈಶಾಖ ಮಾಸ, ಒಂದು ಆಶ್ವೀಜ ಮಾಸ. ವೈಶಾಖ ಮಾಸದಲ್ಲಿ ಶ್ರೀನಿವಾಸನ ಕಲ್ಯಾಣದ ಲೀಲೆ ನಡೆದಿದ್ದು ವೈಶಾಖ ಮಾಸದಲ್ಲಿ. 6 ತಿಂಗಳ ನಂತರ ಅವನು ಬೆಟ್ಟ ಹತ್ತಿ ಕುಳಿತಿದ್ದು ಆಶ್ವೀಜ ಮಾಸ. ಆವಾಗ ಬ್ರಹ್ಮೋತ್ಸವ ಆಗತ್ತೆ. ಬ್ರಹ್ಮದೇವರೇ ನಿಂತು ಉತ್ಸವ ಮಾಡ್ತಾರೆ. ಶ್ರೀನಿವಾಸ ಕಲ್ಯಾಣ, ನಾವು ಸಾಮಾನ್ಯ ಶ್ರೀನಿವಾಸ ಕಲ್ಯಾಣ ಅಂದರೆ ಏನು ಮಾಡ್ತೀವಿ? ಶ್ರೀನಿವಾಸ ಕಲ್ಯಾಣ ಮಾಡ್ತೀವಿ, ಪದ್ಮಾವತಿ ಕಡೆಯವರು, ವೆಂಕಟೇಶನ ಕಡೆಯವರು ಎಲ್ಲ ಸೇರಿಬಿಟ್ಟು ನಾವು ಮದುವೆ ಮಾಡ್ತೀವಿ ಶ್ರೀನಿವಾಸನಿಗೆ ಅಂತ ನಮ್ಮ ಚಿಂತನೆ. ಇದನ್ನು ತೆಗೆದುಕೊಂಡೆ ಶ್ರೀನಿವಾಸ ಕಲ್ಯಾಣ ಅಂದರೆ ಏನು? ಶ್ರೀನಿವಾಸನಿಗೆ ಕಲ್ಯಾಣದ ಅವಶ್ಯಕತೆ ಇಲ್ಲ. ಶ್ರೀನಿವಾಸನು ಲಕ್ಷ್ಮೀದೇವಿಯ ಜೊತೆಗೆ ನಿತ್ಯವಾಗಿ ಇದ್ದಾನೆ. ಅವನಿಗೆ ವಿಯೋಗ ಇಲ್ಲ. ಶ್ರೀನಿವಾಸನಿಗೆ ಸದಾ ಕಲ್ಯಾಣ. ಹಾಗಾದರೆ ಶ್ರೀನಿವಾಸ ಕಲ್ಯಾಣದ ಮಹತ್ವ ಏನು? 2 ದಿವಸ 2 ಕಡೆ ವರ್ಷದಲ್ಲಿ ಆಚರಿಸ್ತೀವಲ್ಲ, ಅದರ ಮಹತ್ವ ಏನು ಅಂದರೆ ಅವನು ಭಕ್ತರ ಪಾಲಿಸುವುದಕ್ಕಾಗಿ, ಭಕ್ತರನ್ನು ಉದ್ಧಾರ ಮಾಡುವುದಕ್ಕಾಗಿ ಅವನು ಕಲ್ಯಾಣವನ್ನು ಮಾಡಿದ ಹಾಗೆ ಲೀಲೆ ತೋರಿದ್ದು ಶ್ರೀನಿವಾಸ. ನಾವು ಶ್ರೀನಿವಾಸ ಕಲ್ಯಾಣಿಗೆ ಮದುವೆ ಆಗಬಿಟ್ಟ ಇವನು ಅಂತ ನಾವು ತಿಳಿದುಕೊಂಡರೆ ನಾವು ಕಥೆಯನ್ನು ಕೇಳಿದ್ದು ಅರ್ಥ ಆಗಿಲ್ಲ ಅಂತ ಅರ್ಥ. ಯಾಕೆಂದರೆ ಶ್ರೀನಿವಾಸನಿಗೆ ನಿತ್ಯವೂ ಕಲ್ಯಾಣ. ಲಕ್ಷ್ಮಿ ಯಾವಾಗಲೂ ಹೃದಯದಲ್ಲೇ ಇದ್ದಾಳೆ, ಇನ್ನು ಕಲ್ಯಾಣ ಎಲ್ಲಿಂದ ಬಂತು ಅವನಿಗೆ ಅಲ್ವಾ? ಶ್ರೀನಿವಾಸ ಪದ್ಮಾವತಿ ಕೊಲ್ಲಾಪುರದಲ್ಲಿದ್ದು ಕರ್ಕೊಂಡು ಬಂದ, ಶ್ರೀನಿವಾಸ ಕಲ್ಯಾಣ ಮಾಡಿಕೊಂಡ ಅಂದುಬಿಟ್ರೆ ಅನರ್ಥಕ್ಕೆ ಹೋಗ್ತೀವಿ. ಪದ್ಮಾವತಿ ಕೊಲ್ಲಾಪುರದಲ್ಲಿದ್ದಾಳೆ, ಶ್ರೀನಿವಾಸನನ್ನು ಬಿಟ್ಟು, ಅದು ಬರುತ್ತೆ ಮಂಗಳದಲ್ಲಿ ಬರ್ಸ್ಲೋಕ ಬರುತ್ತೆ, ಹೇಳ್ತೀನಿ. ಅವಳು ಶ್ರೀನಿವಾಸನನ್ನು ಬಿಟ್ಟು ಪದ್ಮಾವತಿ ಕೊಲ್ಲಾಪುರಕ್ಕೆ ಹೋದ್ಲು ಅಂದರೆ ಅಲ್ಲಿನೇ ಮುಗಿತು, ಅಂಧ ತಮಸಿಗೆ ಬಿದ್ವಿ ಅಂತ ನಾವು. ಲಕ್ಷ್ಮಿಗೆ ಭಗವಂತನಿಗೆ ವಿಯೋಗ ಇಲ್ಲ. ಒಂದು ಕ್ಷಣ ವಿಯೋಗ ಕಲ್ತ್ರೆ ನಾವು ಅದು ತಿಳ್ಕೋಬೇಕು. ಅದನ್ನು ಸ್ವಲ್ಪ ಚಿಂತನೆಯನ್ನು ಮಾಡೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸದಾಗಮೈಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷ ಅಶೇಷ ಸದ್ಗುಣಂ ಅಸ್ಪೃಷ್ಟದೋಷಗಂಧಾಯ ಕಲ್ಯಾಣ ಗುಣಸಿಂಧವೇ ನಮೋ ನಮೋ ಭಕ್ತಮುಕ್ತಿದಾಯಿನೇ ಶೇಷಸಾಯಿನೇ ಮಾಯಾವಿ ಪರಮಾನಂದಂ ತ್ಯಕ್ತ್ವಾ ವೈಕುಂಠಮುತ್ತಮಂ ಸ್ವಾಮಿ ಪುಷ್ಕರಿಣೀ ತೀರೆ ರಮಯಾ ಸಹ ಮೋದತೆ ಬ್ರಹ್ಮರುದ್ರಾದಿ ವಂದ್ಯಂತ್ವಾಂ ಭಜೆ ವೆಂಕಟನಾಯಕಂ ನಿವಾರಯಸ್ಮಾನಿಷ್ಟಾನಿ ಸಾಧಯೇಷ್ಟಾನಿ ಮಾಧವಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚತಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವ ಪದಾಶ್ರಯಾಂ ಪ್ರಣಮತ್ಕಾಮಧೇನುಂಚ ಭಜತ್ಸೃತರೂಪಮಂ ಶ್ರೀ ಭಾವಬೋಧಕುತ್ಪಾದ ಚಿಂತಾಮಣಿ ಉಪಾಸ್ಮಹೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಸತ್ಯವಿಘ್ನಕರಾಜ್ಯೋತ್ತಾಂ ಪಂಚಾಷಡ್ವರ್ಷ ಪೂಜಕಾಂ ಸತ್ಯಪ್ರಮೋದತೀರ್ಥಾರ್ಯಾಂ ನೌಮಿ ನ್ಯಾಯಸುಧಾರತಾಂ ಶ್ರೀ ಸತ್ಯಾತ್ಮಗುರುವೇ ನಮಃ ವಿದ್ಯಾವಿನಯ ಸಂಪನ್ನಂ ಪ್ರತಿವಾದಿಮತಧ್ವಂಸಿನಂ ವಿಶ್ವಪ್ರಿಯ ಗುರುನ್ ವಂದೇ ಮಧ್ವೇಶಪ್ರಿಯಕಾರಕಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀನಿವಾಸನ ಕಲ್ಯಾಣ ವರ್ಷಕ್ಕೆ 2 ಸಾರಿ ನಾವು ಮಾಡ್ತೀವಿ. ಏನು ಕಾಯಕವಾಗಿ ಮಾಡ್ತೀವಿ. ಕಲ್ಯಾಣೋತ್ಸವ ಮಾಡ್ತೀವಿ, ಮೆರವಣಿಗೆ ಮಾಡ್ತೀವಿ, ಭೋಜನ ಮಾಡ್ತೀವಿ, ಬ್ರಾಹ್ಮಣರ ಅನ್ನಸಂತರ್ಪಣೆ ಆಗತ್ತೆ. ಶ್ರೀನಿವಾಸ ಕಲ್ಯಾಣ ಅಂದರೆ ಏನು? ಶ್ರೀನಿವಾಸ ಅಂದರೆ ಏನು? ಶ್ರೀನಿವಾಸ, ಶ್ರೀ ಅಂದರೆ ಲಕ್ಷ್ಮೀದೇವಿ. ಲಕ್ಷ್ಮೀದೇವಿಯನ್ನೇ ನಿವಾಸವನ್ನಾಗಿ ಮಾಡಿಕೊಂಡವನು ಶ್ರೀನಿವಾಸ. ಶ್ರೀನಿವಾಸ ಒಂದು. ಶ್ರೀ ಅಂದರೆ ವೇದಗಳು, ವೇದಗಳನ್ನು ನಿವಾಸ ಮಾಡಿಕೊಂಡವನು ಶ್ರೀನಿವಾಸ. ಅಂದರೆ ವೇದಗಳಲ್ಲಿ ಮುಖ್ಯವಾಗಿ ಪ್ರತಿಪಾದ್ಯನಾದವನು ಶ್ರೀನಿವಾಸ. ಅದಕ್ಕೆ ಅವನಿಗೆ ಶ್ರೀನಿವಾಸ ಅಂತ ಕರೆಯುತ್ತಾರೆ. ಶ್ರೀ ಅಂದರೆ ಸಂಪತ್ತು, ಐಶ್ವರ್ಯ.
ಷಡ್ಗುಣ ಐಶ್ವರ್ಯವನ್ನು ಹೊಂದಿದವನು ಭಗವಂತ. ಅವನಂಥ ಐಶ್ವರ್ಯ ಇನ್ಯಾರಿಗೂ ಇಲ್ಲ. ಅದನ್ನು ಹೊಂದಿದವನು ಭಗವಂತ. ಆದ್ದರಿಂದ ಅವನು ಶ್ರೀನಿವಾಸ. ಶ್ರೀ ಅಂದರೆ ಇಂದ್ರಿಯ, ಇಂದ್ರಿಯಗಳು ಶ್ರೀ ಅಂದರೆ ಇಂದ್ರಿಯಗಳಲ್ಲಿ ತತ್ತದ್ದ ಅಭಿಮಾನಿಗಳ ದ್ವಾರ ಭಾರತೀಯ ಮುಖ್ಯ ಪ್ರಾಣ ದ್ವಾರ ಸಕಲ ಇಂದ್ರಿಯಗಳ ನಿಯಾಮಕ ಇಂದ್ರಿಯದಲ್ಲಿ ವಾಸ ಮಾಡುವವನು ಯಾರು? ಪರಮಾತ್ಮ. ಆದ್ದರಿಂದ ಅವನು ಶ್ರೀನಿವಾಸ. ಅಂತಹ ಶ್ರೀನಿವಾಸನಿಗೆ ನಾವು ಕಲ್ಯಾಣ ಮಾಡಬೇಕು. ಕಲ್ಯಾಣ ಮಾಡಬೇಕು. ಶ್ರೀನಿವಾಸ ಎಲ್ಲೂ ಇಲ್ಲ ರೀ. ಎಲ್ಲೂ ಇಲ್ಲ ಅಂತಂದರೆ ಹೇಳ್ತೀನಿ ಮುಂದೆ, ಎಲ್ಲ ಕಡೆ ಇದ್ದಾನೆ. ಇದೇನು ಆಚಾರ ಹೀಗೆ ಹೇಳ್ಬಿಟ್ರು ಅಂತ ಹೇಳಬೇಡಿ. ಎಲ್ಲೂ ಇಲ್ಲ, ನಮ್ಮಲ್ಲೇ ಇದ್ದಾನೆ ಶ್ರೀನಿವಾಸ. ನಮ್ಮಲ್ಲಿ ಹರಿಕಥಾಮೃತದಲ್ಲಿ ಕೇಳ್ತೀವಿ, ಬಿಂಬರೂಪಿ ಪರಮಾತ್ಮ ಮೂಲೇಶನಾಗಿ ಇದ್ದಾನೆ. ಅವನು ಯಾರು? ಅವನು ಶ್ರೀನಿವಾಸ. ಭಗವಂತನ ನಮ್ಮಲ್ಲಿ ಇರುವಿಕೆಯ ಅರಿವು ನಮಗಿಲ್ಲ. ಭಗವಂತ ನಮ್ಮಲ್ಲಿ ಇದ್ದಾನೆ, ಭಗವಂತನ ಇರುವಿಕೆ ನಮ್ಮಲ್ಲಿ ಇದೆ ಅನ್ನುವ ಅರಿವು ನಮಗೆ ಬಂದಿಲ್ಲ. ಆ ಅರಿವು ಬರಲಿಕ್ಕೋಸ್ಕರ ಬಾಹ್ಯವಾಗಿ ಮಾಡುವುದೆಲ್ಲನೂ ಅದು ದಾಢ್ಯತೆ ಬರಲಿಕ್ಕೋಸ್ಕರ ಮಾಡ್ತಾರೆ. ಕಲ್ಯಾಣ ಅಂದರೆ ಏನು? ಕಲ್ಯಾಣವಾಗಲಿ ಅಂದರೆ ಮದುವೆ ಅಷ್ಟೇ ಅಲ್ಲ ಕಲ್ಯಾಣ ಅನ್ನೋದು. ಕಲ್ಯಾಣ ಅಂದರೆ ಏನು ಹೇಳ್ತಾರೆ? ಕಲ್ಯಾಣ ಅಸ್ಪೃಷ್ಟ ದೋಷಗಂಧಾಯ ಕಲ್ಯಾಣ ಗುಣಸಿಂಧವೇ ಅಂತ ಚಂದ್ರಿಕಾ ಗ್ರಂಥದಲ್ಲಿ ವ್ಯಾಸರಾಜರು ಹೇಳ್ತಾರೆ. ಕಲ್ಯಾಣ ಗುಣಸಿಂಧವೇ ಅಂತ, ಕಲ್ಯಾಣವುಳ್ಳ ಗುಣಗಳನ್ನು ಇದ್ದವನು ಅಂತ. ಕಲ್ಯಾಣ ಅಂದ್ರೇನು? ಮಲರಹಿತ ಗುಣಗಳನ್ನು ಇದ್ದವನು. ಮಲರಹಿತ ಅಂದ್ರೇನು? ಮಲ ಅಂದರೆ ದೋಷ, ದೋಷರಹಿತವಾದ ಗುಣಗಳನ್ನು ಉಳ್ಳವನು ಯಾರು? ಶ್ರೀನಿವಾಸ. ಅವನು ಕಲ್ಯಾಣ ಅಂದರೆ ಅದು ಕಲ್ಯಾಣ ಗುಣಗಳು. ಭಗವಂತನ ಕಲ್ಯಾಣ ಗುಣಗಳನ್ನು ನಾವು ತಿಳಿದುಕೊಳ್ಬೇಕು. ಯಥಾಶಕ್ತಿ ವೇದವನ್ನು ಅಥವಾ ಶಾಸ್ತ್ರವನ್ನು ಗುರುಮುಖೇನ ಅಧ್ಯಯನ ಮಾಡಿ ತಾರತಮ್ಯೋಕ್ತವಾಗಿ ನಾವು ತಿಳಿದುಕೊಂಡರೆ ಎಷ್ಟು ನಮ್ಮ ಯೋಗ್ಯತೆ ಅನುಸಾರವಾಗಿ ತಿಳಿದುಕೊಳ್ತೀವೋ ಅಷ್ಟು ಗುಣಗಳನ್ನು ಭಗವಂತನಿಗೆ ನಿನ್ನ ಪ್ರೇರಣೆಯಿಂದ ನೀನು ನಿಂತು ನನ್ನಲ್ಲಿ ನಿಂತು ನಿನ್ನ ಗುಣಗಳ ಜ್ಞಾನವನ್ನು ನನಗೆ ಕೊಡ್ತಾ ಇದ್ದೀಯಪ್ಪ ಅಂತ ಅವನಿಗೆ ಅರ್ಪಿಸುವುದೇ ಶ್ರೀನಿವಾಸ ಕಲ್ಯಾಣ. ಬೇರೆ ಏನು ಕಲ್ಯಾಣ. ನನಗೆ ಕಲ್ಯಾಣ ಮಾಡಲಿಕ್ಕಾಗಲ್ಲ, ನನಗೆ ಅಷ್ಟು ದುಡ್ಡಿಲ್ಲ, ನಾನಲ್ಲಿ ಹೋಗ್ಲಿಕ್ಕಾಗಲ್ಲ ಅನ್ನೋದೇನೂ ಇಲ್ಲ. ದಿವಸ ಶ್ರೀನಿವಾಸನ ಕಲ್ಯಾಣ ಮಾಡ್ಬೋದು. ಅದು ಮಾಡ್ದೇನೆ ದಿವಸ ನನ್ನಲ್ಲಿರುವ ಪರಮಾತ್ಮನ ಅರಿವು ಇಲ್ಲದೇನೆ ನಾನು ವರ್ಷ ಲೈಫ್ ಪೂರ್ತಿ ನಾನು ಶ್ರೀನಿವಾಸ ಕಲ್ಯಾಣ ಮಾಡ್ತೀನಿ ಅಂದರೆ ಫಲ ಇಲ್ಲ. ಫಲ ಸಿಗಬಹುದು, ಅಲ್ಪ ಸಿಗತ್ತೆ. ಈಗ ದುರ್ಯೋಧನಿಗೆ ಸ್ವರ್ಗ ದರ್ಶನ ಆಯಿತು, ಹಾಗಾಗತ್ತೆ. ನಮ್ಮಲ್ಲಿರುವ ಪರಮಾತ್ಮನ ಅರಿವನ್ನು ಇರುವಿಕೆಯ ಅರಿವನ್ನು ತಿಳಿಯದೇನೆ ನಾವು ಬಾಹ್ಯದಲ್ಲಿ ಏನು ಮಾಡ್ತೀವೋ ಎಲ್ಲವೂ ಹರಿ ಹೇಳ್ತಾನೆ, ನನಗೋಸ್ಕರ ಮಾಡಿದ ಕರ್ಮಗಳು ದುಷ್ಕರ್ಮಗಳು ಅಂತಾನೆ. ನನ್ನಿಂದ ನನಗೋಸ್ಕರವಾಗಿ ನನ್ನ ಪ್ರೀತಿಗೋಸ್ಕರವಾಗಿ ನೀನು ಏನು ಸತ್ಕರ್ಮವನ್ನು ಮಾಡದಿದ್ದರೂ, ನೀನು ಏನು ಸತ್ಕರ್ಮ ಮಾಡಿದರೂ ನನ್ನ ನೆನಪಿಲ್ಲದೆ ನಾನು ಮಾಡಿದೆ ಅಂದರೆ ಅವು ದುಷ್ಕರ್ಮಗಳೇ ಸರಿ ಅಂತಾನೆ ಭಗವಂತ. ಆ ಸತ್ಕರ್ಮಗಳಲ್ಲ. ನೀವೇನು ಪೂಜೆ ಮಾಡಿಬಿಡ್ಬೋದು, ಭಗವಂತನ ನೆನಪೇ ಇಲ್ಲ, ನಾನು ಮಾಡಿದೆ ಅಂತಂದರೆ ಅದು ಹೋಯಿತು, ದುಷ್ಕರ್ಮ ಅಂತಲೇ ಭಗವಂತನ ಸ್ವಂತ ಗೀತದಲ್ಲಿ ಹೇಳ್ಬಿಟ್ಟಿದೆ. ಭಗವಂತನ ಅರಿವು ಇದ್ದುಬಿಟ್ಟು ಒಂದು ಆಚಮನ ಮಾಡಿದರೆ ಪುಣ್ಯ ಬರುತ್ತೆ. ಕೇಶವಾಯ ಸ್ವಹ ನಾರಾಯಣ ಸ್ವಹ ಹೇಳ್ತಾರೆ, ಕೇಶವನ ಧ್ಯಾನ ನಾರಾಯಣ ಧ್ಯಾನ ಮಾಧವನ ಧ್ಯಾನ ಮಾಡಿ ನೀನು ನನ್ನಲ್ಲಿ ನಿಂತು ಆಚಮನ ಮಾಡಿಸ್ತಾ ಇದ್ದೀಯಾ ಅಂತ ಒಂದು ಆಚಮನ ಮಾಡಿದರೆ ಅನೇಕ ಜನ್ಮಗಳು ಉದ್ಧಾರ ಆಗ್ತವೆ. ಈ ಶ್ರೀನಿವಾಸ ಕಲ್ಯಾಣ ಈ ಥರ ನಾವು ತಿಳ್ಕೊಳ್ಬೇಕು. ನಮ್ಮಲ್ಲಿ ಇರುವ ಶ್ರೀನಿವಾಸನಿಗೆ, ಬಿಂಬರೂಪಿ ಪರಮಾತ್ಮನಿಗೆ ನಾವು ಅವನ ಗುಣಗಳನ್ನು ಯಥಾಶಕ್ತಿ ತಿಳಿದು ಗುರುಮುಖೇನ ತಿಳಿದು ಅವನಿಗೆ ಅರ್ಪಿಸುವುದೇ ಶ್ರೀನಿವಾಸನ ಕಲ್ಯಾಣ. ಅದನ್ನು ವಾದಿರಾಜರು ಬಹಳ ಸುಂದರವಾಗಿ ಹೇಳಿದ್ದಾರೆ. ತೀರ್ಥ ಪ್ರಬಂಧದಲ್ಲಿ ಟೀಕಾಚಾರ್ಯರು ಮಧ್ವಾಚಾರ್ಯರಿಗೆ ಗ್ರಂಥಕ್ಕೆ ಟೀಕೆಗಳನ್ನೆಲ್ಲ ಬರೆದರು. ಏನಂದ್ರು ಅವರು? ಮಧ್ವಾಚಾರ್ಯರೆಂಬ ಗಂಡಿಗೆ ಟೀಕಾಚಾರ್ಯರ ಗ್ರಂಥಗಳೆಂಬ ಹೆಣ್ಣನ್ನು ಕೊಟ್ಟು ಮದುವೆ ಮಾಡಿದರು. ಅಲಂಕಾರ ಭೂಷಿತಳವಳು. ಅದೇ ರೀತಿ ಭಗವಂತ ಒಬ್ಬನೇ ಪುರುಷ, ಯಾರು ಪುರುಷ ಇಲ್ಲ. ಭಗವಂತನಿಗೆ ಅವನ ಗುಣಗಳೆಂಬ ತಿಳುವಳಿಕೆ ಎಂಬ ನಮ್ಮ ಹೆಣ್ಣನ್ನು ಅವನಿಗೆ ಅರ್ಪಿಸುವುದೇ ನಮ್ಮ ಹೃದಯದಲ್ಲಿ ಶ್ರೀನಿವಾಸ ಕಲ್ಯಾಣ. ಬೇರೆ ಏನೂ ಇಲ್ಲ ಶ್ರೀನಿವಾಸ ಕಲ್ಯಾಣ. ಇದೆಲ್ಲ ಮಾಡಬೇಕು. ಯಾಕೆ ಮಾಡಬೇಕು? ನಮ್ಮಲ್ಲಿ ದೃಢತೆ ಬರಬೇಕು. ಈ ದೃಢತೆ ಇರಬೇಕಾಗತ್ತೆ. ಭಗವಂತ ನಮ್ಮಲ್ಲಿದ್ದಾನೆ ಅಂತ ಈ ದೃಢತೆ ಬರಬೇಕು. ಈ ದೃಢತೆ ನಮಗೆ ಬಂದುಬಿಟ್ಟಿದೆ ಆಚಾರ್ಯ ಅಂದರೆ, ದೃಢತೆ ಬಂದಿದೆ ಅಂತ ಹೇಳ್ತೀರಿ. ಒಂದು ಲೌಕಿಕ ಕೊಡ್ತೀನಿ. ಈಗ ಇಷ್ಟು ಜನ ಸೇರಿದ್ದೀರ ಪ್ರವಚನಕ್ಕೆ, 6ರಿಂದ 7:30 ತನಕ ಪ್ರವಚನ ಇದೆ.
ನಾನು 8:15 ತನಕ ಮಾಡಿಬಿಟ್ಟ. ಏನು ಮಾಡ್ತೀರಾ ನೀವು? ವರ್ಷ ಪೂರ್ತಿ ಹರಿಕಥಾಮೃತಸಾರ ಕೇಳಿರ್ತೀರ, ವರ್ಷ ಪೂರ್ತಿ ಪ್ರವಚನ ಕೇಳಿರ್ತೀರ. ಈ ಆಚಾರ್ಯರಿಗೆ ಬೇರೆ ಕೆಲಸ ಇಲ್ಲ. 6ರಿಂದ 8:15 ತನಕ ಮಾಡಿದರು. ನಾನು ಮನೆಗೆ ಹೋಗಬೇಕು, ಒಬ್ಬರೇ ಹೋಗಬೇಕು, ದಾರಿಯಲ್ಲಿ ಯಾರ ಹೊಡೆದ್ರೆ ಏನು ಮಾಡೋದು, ಯಾರ ಸರ ಕದ್ಕೊಂಡು ಹೋದರೆ ಏನು ಮಾಡೋದು? ಕೇಳಿದ್ದೇನು? ನೀನು ಒಬ್ಬನೇ ಇಲ್ಲಯ್ಯ, ನಿನ್ನೊಳಗೆ ದೇವರಿದ್ದಾನೆ, ಆ ದೇವರು ನಿನ್ನಲ್ಲಿ ನಿಂತು ನಡೆದರೆ ನೀನು ನಡಿತೀಯಾ. ದೇವರು ನಿನ್ನಲ್ಲಿ ನಿಂತು, ನಿನ್ನ ಪಾದದಲ್ಲಿ ನಿಂತು ಅವನು ಹೆಜ್ಜೆ ಮುಂದೆ ಇಟ್ಟ ಅಂದರೆ ನೀನು ಹೆಜ್ಜೆ ಇಡ್ತೀಯ, ಇಲ್ಲಾಂದ್ರೆ ಹೆಜ್ಜೆ ಇಡ್ಲಿಕ್ಕಾಗಲ್ಲ. ಅವನು ಹೆಜ್ಜೆ ಇಟ್ಟು ಇಡಿಸ್ತಾನೆ. ಬಿಂಬ ಚಲಿಸಿದರೆ ಪ್ರತಿಬಿಂಬ ಚಲಿಸುವುದು ಅಲ್ವಾ? ಆ ಬಿಂಬ ಚಲಿಸ್ಬೇಕಲ್ವಾ? ಇದನ್ನು ಕೇಳಿದ್ದು, ನಾವು ಪಾರಾಯಣ ಮಾಡಿದ್ದು, ಪರೀಕ್ಷೆ ಕೊಟ್ಟಿದ್ದು. ನಾವು ಟೈಮಲ್ಲಿ ಏನಂತೀವಿ? ನಾನು ಒಬ್ಬರೇ ಹೋಗ್ತೀವಿ. ಮಾಡಿದ್ದೆಲ್ಲ ನಾನು ಹರಿಕಥಾಮೃತಸಾರ ಪರೀಕ್ಷೆ ಕೊಟ್ಟೆ, ನಾನು ಎಷ್ಟು ಅಂಕ ಗಳಿಸ್ದೆ, ಮುಗಿದೋಯ್ತು. ದಾಸರಾಯರು ಹೇಳಿದ್ದು ನಿಮಗೆ ಅನುಭವಕ್ಕೆ ಬಂದಿಲ್ಲ. ನಿಮಗೆ ಅಂದರೆ ನಿಮಗೆ ಅಂತೀನಿ ಅಂತಲ್ಲ, ಎಲ್ಲರಿಗೂ. ಅದಕ್ಕೆ ಮನುಷ್ಯರು ನಾವು ದೋಷ ಅದು ಬರಬಾರ್ದು. ಆ ದೃಢತೆ ಬರಬೇಕು ಅನ್ನೋದಕ್ಕೂ ಯಾವಾಗಲೂ ಕೇಳಬೇಕು, ಶ್ರವಣ ಮಾಡಬೇಕು, ಗುಣಗಳನ್ನು ಶ್ರವಣ. ಆವಾಗ ಕೇಳಿ ನಮಗೆ ದೃಢತೆ ಬರುತ್ತೆ. ಯಾವುದೋ ಕಾಂಪಿಟೇಷನ್ನಲ್ಲಿ ಕೆಲಸಕ್ಕೆ ಬಾರದ ಹಾಡುಗಳನ್ನು ಹಾಕಿಬಿಟ್ಟು ಕೇಳಿ ಬಾಯಾಟ ಮಾಡಿ ಮನೆ ಅದನ್ನೇ ಬರ್ತಾ ಇರುತ್ತೆ. ದೇವ್ರದ್ದು ಹಾಡು ಕೇಳಿ ಬರಬೇಕಲ್ವ? ದೇವರು ಇರಬೇಕೆ ಬರಬೇಕಲ್ವ? ಹಾಗೆ ಮಾಡ್ತೀವಿ ನಾವು. ದೇವ್ರು ಇದ್ದಾನೆ, ದೇವರು ಮಾಡಿಸ್ತಾನೆ ಅಂತೀವಿ. ಅಯ್ಯೋ ಎಲ್ಲ ದೇವರೇ ಮಾಡ್ತಾನೆ ಅಂತಂದರೆ ನಾವೇನು ಮಾಡೋದು? ದೇವರೆಲ್ಲ ಮಾಡ್ತಾನೆ ಅಂತ ಸುಮ್ಮನೆ ಕುತ್ಕೊಂಡ್ಬಿಟ್ರೆ ನಾಳೆ ನಾವು ನಮ್ಮನ್ನು ಯಾರು ಕಾಪಾಡ್ತಾರೆ? ಬಂದಿದ್ದೇನು ದೇವ್ರು ಬಿಟ್ರಿ ಅಂತಲೇ ಅರ್ಥ. ನೀವು ಇಷ್ಟು ಸೂಕ್ಷ್ಮ ಇದೆ ಶಾಸ್ತ್ರದಲ್ಲಿ. ಇವೆಲ್ಲ ಕೇಳೋದು ಯಾಕೆ? ಆ ಧಾರಣೆ ಬರಬೇಕು ಅಂತ ಕೇಳಬೇಕು. ವರ್ಷ ಶ್ರೀನಿವಾಸಕ್ಕೆ ಹೇಳಿದ್ದೇ ಕತೆ ಹೇಳ್ತೀರಾ ಅಂತಂದರೆ ಆ ಕೇಳಿ ಜನ್ಮಗಳಲ್ಲಿ ಕೇಳಿ ಆ ಸಾಧನೆ ಬರಬೇಕು. ಈ ಜನ್ಮದಲ್ಲೇ ಬರಲಿಕ್ಕೆ ಸಾಧ್ಯ ಇಲ್ಲ. ಅದು ಬರಬೇಕದು, ಹಾಗೆ ಬರಬೇಕು. ಶ್ರೀನಿವಾಸ ಕಲ್ಯಾಣ, ಅದಕ್ಕೆ ನಾವು ಕೇಳಬೇಕು ಅಂತ ಇಲ್ಲಿ ಹೇಳ್ತಾರೆ. ಬ್ರಹ್ಮರುದ್ರಾದಿ ಒಂದೇ ತ್ವಾಂ ಭಜೇ ವೆಂಕಟ ನಾಯಕಂ. ಯಾವಾಗಲೂ ಯಾವುದೇ ಗ್ರಂಥ ಅದನ್ನು ಓದಬೇಕು ಅಂದರೆ ಅನುಬಂಧ ಚತುಷ್ಟಯ ಇರಬೇಕು ಅಲ್ವಾ? ವಿಷಯ ಇರಬೇಕು, ಅಧಿಕಾರಿ ಇರಬೇಕು, ಪ್ರಯೋಜನ ಇರಬೇಕು, ಫಲ ಇರಬೇಕು. ನಾವು ಯಾವ ಫಲ ಇಲ್ಲ ಅಂದರೆ ಏನೂ ಮಾಡಲ್ಲ ರೀ. ನೀವು ಕನಕಾಭಿಷೇಕ ರಾಯರಿಗೆ ಮಾಡಿಬಿಟ್ಟು ಕಾಯಿ ಕೊಡಲಿಲ್ಲ ಅಂತಂದರೆ ಇದೇನು ಕನಕಾಭಿಷೇಕ ಮಾಡಿದೆ, ಒಂದು ಕಾಯಿ ಪ್ರಸಾದ ಕೊಡಲಿಲ್ಲ ಅಂತೀರ. ಫಲಾಪೇಕ್ಷೆ ಅಲ್ವಾ? ಫಲಾಪೇಕ್ಷೆ, ಫಲ ಇರಬೇಕು, ಫಲ ಬೇಕು. ಈಗ ಇದರಲ್ಲಿ ಅನುಭವದಿಂದ ಚತುಷ್ಟಯ ಅಂದರೆ ಏನಂತಂದರೆ ಭಗವಂತನೇ ವಿಷಯ. ಈ ಗ್ರಂಥಕ್ಕೆ ಭಗವಂತನೇ ವಿಷಯ ಆಗ್ತಾನೆ. ಅಧಿಕಾರಿಗಳು ಯಾರು? ಸಜ್ಜನರೇ, ಭಗವದ್ಭಕ್ತರೇ ಅಧಿಕಾರಿಗಳಾಗ್ತಾರೆ. ಪ್ರಾಪ್ಯ ಪ್ರಾಪಕ ಭಾವ ಇದೆಯಲ್ಲ, ಸಂಬಂಧ ಇರಬೇಕು ಭಗವಂತನಿಗೂ. ಪ್ರಾಪ್ಯ ಪ್ರಾಪಕ ಭಾವ ಇದೆಯಲ್ಲ, ಅದು ಸಂಬಂಧ ಆಗತ್ತೆ. ಆಮೇಲೆ ಫಲ, ಮೋಕ್ಷವೇ ಫಲ. ಇದು ಅನುಬಂಧ ಚತುಷ್ಟಯ ಇದ್ದರೆ ಒಂದು ಗ್ರಂಥ ಆರಂಭಣೀಯ ಆಗತ್ತೆ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಆಮೇಲೆ ಇದರಲ್ಲೇ ಇನ್ನೊಂದು ಹೇಳ್ತಾರೆ, ಇದು ಬ್ರಹ್ಮಸೂತ್ರದ ಭಾಷ್ಯತರನೇ ಅಂತ. ಬ್ರಹ್ಮರುದ್ರಾದಿ ಒಂದೇತ್ವಂ, ಇದು ಏನು? ಸಮನ್ವಯಾಧ್ಯಾಯ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಸಮನ್ವಯಾಧ್ಯಾಯ ಬರುತ್ತೆ. ಬ್ರಹ್ಮರುದ್ರಾದಿಗಳಿಂದ ಒಂದೆನಾದವನು. ಬ್ರಹ್ಮರುದ್ರಾದಿಗಳಿಂದ ಒಂದೆನಾದವನು ಯಾರು? ಭಗವಂತ. ಸಮನ್ವಯ. ಹೌದು, ಬ್ರಹ್ಮರುದ್ರಾದಿಗಳಿಂದ ಒಂದೆನಾದವರು ಅಂದಿರ, ಲಕ್ಷ್ಮಿನಲ್ಲಿ ಬಿಟ್ರಿ? ಲಕ್ಷ್ಮಿ ಬರಲೇ ಇಲ್ಲಲ್ಲ ಅಲ್ಲಿ. ಲಕ್ಷ್ಮಿಗೂ ಕೂಡ ಬ್ರಹ್ಮರುದ್ರಾದಿಗಳ ಒಂದ್ಯತ್ವ ಇದೆ. ಲಕ್ಷ್ಮಿಗೂ ಬ್ರಹ್ಮರುದ್ರಾದಿಗಳು ವಂದನೆ ಮಾಡಲೇಬೇಕು ಲಕ್ಷ್ಮಿಗೆ. ಲಕ್ಷ್ಮಿನೇ ಹೇಳ್ತಾಳೆ, ನಾನು ಮನಸ್ಸು ಮಾಡಿ ನನ್ನ ಕಣ್ಣಿನ ಓರೆಯಿಂದ ಯಾರನ್ನು ಬೇಕಾದರೂ ಬ್ರಹ್ಮನನ್ನಾಗಿ ಮಾಡಬಲ್ಲೆ, ಯಾರನ್ನು ಬೇಕಾದರೂ ಶಿವನನ್ನಾಗಿ ಮಾಡಬಲ್ಲೆ. ತನ್ನ ಕಣ್ಣಿನ ಒಡೆಯೋಡದಿಂದ ಈ ಬ್ರಹ್ಮಾಂಡವನ್ನೇ ನಾಶ ಮಾಡಬಲ್ಲವಳು ಅವಳು ಮಹಾಲಕ್ಷ್ಮಿ. ಅವಳನ್ನು ಹೇಳಿಲ್ಲ ಅಂದರೆ ಕೊನೆಗೆ ಹೇಳ್ತಾರೆ ಮಾಧವ ಅಂತ. ಸಾಧಯೇಷ್ಟಾನಿ ಮಾಧವ ಅಂತ. ಮಾ ಅಂದರೆ ರಮಾದೇವಿಗೆ ಒಡೆಯ ಅವನು. ಬ್ರಹ್ಮರುದ್ರಾದಿ ಒಂದೇ ತ್ವಮ್ಮಂತ ಅಷ್ಟೇ ಹೇಳಿದರೆ ರಮಾದೇವಿನೂ ಬಂದುಬಿಟ್ಲು. ಅದಕ್ಕೆ ಮಾಧವ ಅಂತ ಹೇಳಿದರು. ರಮೆಗೆ ಒಡೆಯ, ರಮೆಯಳು ಅವನಲ್ಲಿ ಆಶ್ರಯ ಇದ್ದವಳು ಅಂತ ತಿಳ್ಕೊಳ್ಬೇಕು. ಆಮೇಲೆ ಸಾಧನಾಧ್ಯಾಯ. ಸಾಧನಾಧ್ಯಾಯ ಅಂದರೆ ಭಜೆ ಅಂತ ತೊಗೊಂಡಿದ್ದಾರೆ ನೋಡಿ, ಭಜನೆ.
ಸಾಧನ, ಶಾಸ್ತ್ರಾಧ್ಯಯನ, ಮನನ ಇವೆಲ್ಲ ಭಜನೆ. ಒಬ್ಬೊಬ್ಬರು ಒಂಥರ ಭಜನೆ ಅಂದರೆ ನಮಗೇನು ಬರೋದು? ಭಜನಾ ಸಂಘ, ಭಜನಾ ಮಂಡಳಿ, ದೇವರ ಹಾಡುಗಳು ಅಷ್ಟೇ ಭಜನೆ ಅಂತ ಬರೋದು. ಅದೆಲ್ಲ ಭಜನೆ ಅದಷ್ಟೇ ಅಲ್ಲ. ದೇವರನ್ನು ನೆನೆಯುವುದು, ದೇವರನ್ನು ಶಾಸ್ತ್ರಗಳನ್ನು ಮೂಲಕ ದೇವರನ್ನು ನೆನೆಯುವುದು ಎಲ್ಲವೂ ಭಜನೆ ಸಾಧನಾಧ್ಯಾಯದಲ್ಲೇ ಬರುತ್ತದೆ. ಸಾಧನಾಧ್ಯಾಯದಲ್ಲಿ ಬರುತ್ತೆ. ಆಮೇಲೆ ಅವಿರೋಧ ಅಧ್ಯಾಯ ಬರಬೇಕಪ್ಪ. ನಿವಾರಯ ಸ್ವಾನಿಷ್ಟಾನಿ, ಅವನ ಕಥೆಯನ್ನು ಕೇಳಿದು ಬಿಟ್ಟರೆ ಎಲ್ಲ ಅನಿಷ್ಟಗಳು ಹೋಗ್ತವೆ. ಅವಿರೋಧ ಅಧ್ಯಾಯ ಅದು. ಅವಿರೋಧ ಅಧ್ಯಾಯ ಬಂತು, ಸಮನ್ವಯ ಅಧ್ಯಾಯ ಬಂತು, ಸಾಧನಾಧ್ಯಾಯ ಬಂತು, ಅವಿರೋಧ ಅಧ್ಯಾಯ ಬಂತು, ಫಲಾಧ್ಯಾಯ ಬಂದೇ ಬಿಡ್ತು. ಫಲಾಧ್ಯಾಯ ಇದೆಯಲ್ಲ, ಸಾಧಯೇಷ್ಟಾನಿ ಮಾಧವ ಬಂತು. ಇದು ಬ್ರಹ್ಮಸೂತ್ರದ ಭಾಷ್ಯ. ಇದನ್ನು ಅದ್ಭುತವಾಗಿ ಅವರು ಹೇಳಿದ್ದಾರೆ. ಬ್ರಹ್ಮರುದ್ರಾದಿ ವಂದೇ ತ್ವಂ ಭಜೇ ವೆಂಕಟನಾಯಕಂ ನಿವಾರಯ ಸ್ವಾನಿಷ್ಟಾನಿ ಸಾಧಯೇಷ್ಟಾನಿ ಮಾಧವ. ವೇಮ್ ಅಂದರೆ ಏನು ಹೇಳ್ತಾರೆ ಅಂದರೆ, ವೇಮ್ ಅಂದರೆ ಪಾಪಗಳು, ಪಾಪಗಳ ಸಮೂಹ. ಆ ಬೆಟ್ಟನೇ ವೆಂಕಟ. ಆ ಬೆಟ್ಟದ ದರ್ಶನ ಮಾಡಿದರೆ ಪಾಪದ ಸಮೂಹಗಳು ಸುಟ್ಟೋಗುತ್ತೆ. ಅದಕ್ಕೆ ನಾಯಕ ಯಾರು? ಶ್ರೀನಿವಾಸ, ವೆಂಕಟ ನಾಯಕ ಅಂತ. ಇನ್ನೊಂದು ಏನಾಗತ್ತೆ ಅಂದರೆ, ವೇಮ್ ಅಂದರೆ ಏನಂತಂದರೆ, ಅದಕ್ಕೆ ವೆಂಕಟ ಅಂತ ಮುಂಚೆ ಇರಲಿಲ್ಲ. ಇದು ಎಲ್ಲಿ ಬಂದಿದೆ ಅಂತಂದರೆ, ಇದನ್ನು ಭವಿಷ್ಯೋತ್ತರ ಪುರಾಣದಲ್ಲಿ ಬಂದಿದೆ. ಇದರಲ್ಲಿ ಬ್ರಹ್ಮಕಾಂಡದಲ್ಲೂ ಬಂದಿದೆ. ಗರುಡ ಪುರಾಣ ಬ್ರಹ್ಮಕಾಂಡದಲ್ಲಿ ಬಂದಿದೆ. ಏನಂತಂದರೆ ವ್ಯಂಕಟ ಅಂತ ಇತ್ತು ಮುಂಚೆ. ವ್ಯಂಕಟ ಅಂತಿದ್ದೆ, ಅದು ವೆಂಕಟ 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 ಆಯಿತು. ವ್ಯಂಕಟ ಅಂತ ಇತ್ತು. ವ್ಯಂಕಟ ಅಂದರೆ ಏನು ಅಂದರೆ ವಿ ಪ್ಲಸ್ ಯಾ ಪ್ಲಸ್ ಕ. ವಿ ಅಂದರೆ ವಿಶಿಷ್ಟವಾದ ಜ್ಞಾನ ಉಳ್ಳವನು, ಯಾ ಜ್ಞಾನ ಉಳ್ಳವನು. ಯಾರು? ಅದರ ಸಮೂಹ, ವಿಶಿಷ್ಟವಾದ ಜ್ಞಾನವನ್ನು ಉಳ್ಳ ಸಮೂಹ. ಯಾರು? ಮುಕ್ತಯೋಗ್ಯರು. ಮುಕ್ತಯೋಗ್ಯರಿಗೆ ವಿಶಿಷ್ಟವಾದ ಜ್ಞಾನ ಇದೆ. ಅವರಿಗೆ ನಾಯಕ ಯಾರು? ಭಗವಂತ. ಅದಕ್ಕೆ ವೆಂಕಟ. ಅದನ್ನು ತಿಳ್ಕೊಳ್ಳಿ. ಆಮೇಲೆ ವಿಗತವಾದ ಜ್ಞಾನ ಉಳ್ಳವರು ಯಾರು? ವಿ ಅಂದರೆ ವಿಗತ ಅಂತಲೂ ಅರ್ಥ ಬರುತ್ತೆ ಸಂಸ್ಕೃತದಲ್ಲಿ. ವಿಗತವಾದ ಜ್ಞಾನ ಸಂಸಾರಿಗಳು, ಅಜ್ಞಾನ ಮಿಶ್ರಿತ. 90% ಅಜ್ಞಾನ ಇದೆ, 10% ಇರ್ಬೋದು ಅಷ್ಟೇ ಅಜ್ಞಾನ. ಆ ಗುಂಪು ಯಾವುದು? ಕಟ ಅಂದರೆ ಗುಂಪು. ವಿಗತವಾದ ಗುಂಪು ಅಂದರೆ ಯಾರು? ಸಂಸಾರಿಗಳು. ಸಂಸಾರಿಗಳ ಗುಂಪಿಗೆ ನಿಯಾಮಕ ಯಾರು? ಅವನೇ ಭಗವಂತ. ಆದ್ದರಿಂದ ವೆಂಕಟನಾಯಕ, ಅದು ವೆಂಕಟನಾಯಕ. ಆಮೇಲೆ ವಿ ಅಂದರೆ ವಿರುದ್ಧ ಜ್ಞಾನ ಉಳ್ಳವರು. ವಿರುದ್ಧ ಜ್ಞಾನ ಉಳ್ಳವರು ಯಾರು? ದೈತ್ಯರು. ದೈತ್ಯರು ಭಗವಂತನ ಬಗ್ಗೆ ವಿರೋಧ ಜ್ಞಾನ ಉಳ್ಳವರು. ನಾನೇ ದೇವರು, ನಾನು ಸಾಯಬಾರ್ದು ಅಂತಂದವರು ಅವರಲ್ಲೇ. ಅವರ ಸಮೂಹವನ್ನು ನಾಶ ಮಾಡುವವನು ಯಾರು? ನಿಯಮನ ಮಾಡುವವನು ಯಾರು? ಭಗವಂತನೇ. ಆದ್ದರಿಂದ ಅವನು ವೆಂಕಟನಾಯಕ. ಇದು ತಿಳ್ಕೊಂಡು ಆಮೇಲೆ ವ್ಯಾ ಅಂದರೆ ಇದಕ್ಕೆ ಇಂದ್ರಿಯಗಳಂತಲೂ ಹೆಸರು. ಇಂದ್ರಿಯಗಳ ಸಮೂಹ. ಇಂದ್ರಿಯಗಳ ಸಮೂಹವನ್ನು ನಿಯಮನ ಮಾಡುವವನು ಯಾರು? ಭಗವಂತನೇ. ಆದ್ದರಿಂದ ಅವನು ವೆಂಕಟನಾಯಕ. ವಿಲಕ್ಷಣವಾದ ಜ್ಞಾನ ಆನಂದ ಉಳ್ಳವನು ಯಾರು? ವಿ ಅಂದರೆ ವಿಲಕ್ಷಣ ಅಂತ ತಗೊಂಡಿದ್ದೀರಾ. ಯಾ ಅಂದರೆ ಜ್ಞಾನ, ಕ ಅಂದರೆ ಆನಂದ. ವಿಲಕ್ಷಣವಾದ ಜ್ಞಾನ ಆನಂದ ಉಳ್ಳವನು. ಆದ್ದರಿಂದ ಅವನು ವೆಂಕಟನಾಯಕ. ಬರೀ ವೆಂಕಟ ಅನ್ನೋದಕ್ಕೆ ಇದು ಒಂದು 5-6 ಅರ್ಥಗಳು ಬರುತ್ತೆ. ವೆಂಕಟನಾಯಕ. ನಾವು ವೆಂಕಟನಾಯಕ 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 ಅಂತ ಹೇಳಬೇಕಾದ್ರೆ ಒಂದೆರಡಾದರೂ ಅರ್ಥಗಳನ್ನು ನಾವು ತಿಳಿದುಕೊಂಡು ಹೇಳಿದರೆ ನಮಗೆ ಅಭ್ಯಾಸ ಆಗತ್ತೆ. ಇಲ್ಲ ಅಂದರೆ ನಾವು ಭಜನೆ ಹೇಳ್ತಾ ಇರ್ತೀವಿ, ಸ್ತೋತ್ರ ಹೇಳ್ತಾ ಇರ್ತೀವಿ, ಸ್ತೋತ್ರದ ಅರ್ಥ ಹೇಳು ಅಂತಂದ್ರೆ ನಮಗೆ ಗೊತ್ತಾಗಲ್ಲ. ಆ ಥರ ವೆಂಕಟನಾಯಕ ಅಂತ. ಈಗ ಶ್ರೀನಿವಾಸ ಕಲ್ಯಾಣಕ್ಕೆ ಬರೋದಾಗಿದ್ದರೆ, ಶ್ರೀನಿವಾಸನ ಕಲ್ಯಾಣದ ಕಥೆ ಸಾಮಾನ್ಯ ಎಲ್ಲರಿಗೂ ಗೊತ್ತು. ಹೇಳೋರಿಗಿಂತ ಕೇಳೋರಿಗೆ ಚೆನ್ನಾಗಿ ಗೊತ್ತು. ಯಾಕೆಂದರೆ ಬೇರೆ ಬೇರೆಯವರಿಂದ ಎಲ್ಲ ಕೇಳಿಬಿಟ್ಟಿರ್ತಾರೆ ಅಲ್ವಾ. ಅದನ್ನು ಸ್ವಲ್ಪ ತಿಳ್ಕೊಳ್ಳೋ ಮುಂಚೆ ನಾವು ಸ್ವಲ್ಪ ಡಿಫ್ರೆಂಟಾಗಿ ತಿರುಪತಿಯ ಕೆಲವೊಂದು ವಿಷಯಗಳ ಬಗ್ಗೆ, ತಿರುಪತಿ ಕ್ಷೇತ್ರದ ಕೆಲವೊಂದು ವಿಷಯಗಳ ಬಗ್ಗೆ ಒಂದು ದಿವಸ ತಿಳ್ಕೊಳ್ಳೋಣ. ಒಂದೂವರೆ ದಿವಸ ತಿಳ್ಕೊಂಡ್ಬಿಟ್ಟು ಮುಂದೆ ಶ್ರೀನಿವಾಸನ ಮಹಿಮೆಯನ್ನು ತಿಳ್ಕೊಳ್ಳೋಣ. ತಿರುಪತಿ ಭೂವೈಕುಂಠ. ಮಾಯಾವಿ ಪರಮಾನಂದಂ ತ್ಯಕ್ವಾ ವೈಕುಂಠ ಉತ್ತಮಂ ಅಂತಾರೆ. ವೈಕುಂಠ ಬಿಟ್ಟು ಇಲ್ಲಿಗೆ ಬಂದುಬಿಟ್ಟ ಅಂತ. ಹಾಗಾದರೆ ವೈಕುಂಠದಲ್ಲಿ ಎಂಟಿ ಆಯಿತಾ? ಸೀಟ್ ಖಾಲಿ ಆಯಿತಾ? ಸೀಟ್ ಖಾಲಿ ಆಗಿಲ್ಲ. ಅಲ್ಲಿದ್ದಾನೆ. ಅಲ್ಲಿಂದ ಒಂದು ರೂಪ ಇಲ್ಲಿ ಹೊರಗಡೆ ಬಂದಿದೆ. ವೈಕುಂಠ ಬಿಟ್ಟು ಇಲ್ಲಿಗೆ ಬಂದುಬಿಟ್ಟ ಅಂದುಬಿಟ್ರೆ ಮುಗಿದೋಯ್ತು. ವೈಕುಂಠ ಬಿಟ್ಟು ಇಲ್ಲಿಗೆ ಬಂದ. ಯಾಕೆ ಬಂದ? ಅವನು ಲೀಲೆ ತೋರಿಸ್ಲಿಕ್ಕೋಸ್ಕರ, ಭಕ್ತರಿಗೆ ಅನುಗ್ರಹ ಮಾಡಿಸ್ಲಿಕ್ಕೋಸ್ಕರ ಬಂದ. ಆಮೇಲೆ ಆ ತಿರುಪತಿ ಕ್ಷೇತ್ರದ ಬಗ್ಗೆ ಕೆಲವೊಂದು ವಿಷಯಗಳನ್ನು ತಿಳ್ಕೊಳ್ಳೋಣ ಅಂತಂದರೆ,
ವರಾಹ ಪುರಾಣದಲ್ಲಿ ಹೇಳ್ತಾರೆ, ದಿವ್ಯೋಯಂ ಪರ್ವತೇಂದ್ರಸ್ತು ನ ಪುನಃ ಪ್ರಾಕೃತಃ ಸ್ವರೂಪಂ ತಸ್ಯ ಶೈಲಸ್ಯ ನತು ಜಾನಂತಿ ಮಾನುಷಾಹ. ಈ ಪರ್ವತದ ಮಹಿಮೆಯನ್ನು ತಿಳ್ಕೊಳ್ಳಿಕ್ಕೆ ಮನುಷ್ಯರಿಂದ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ. ಯಾಕೆಂದರೆ ಈ ವೆಂಕಟೇಶ ಪರ್ವತದಲ್ಲಿ, ವೆಂಕಟಾದ್ರಿಯಲ್ಲಿ ಮರಗಳು, ಗಿಡಗಳು, ವೃಕ್ಷಗಳಾದವರೆಲ್ಲ ದೇವತೆಗಳು. ಆಮೇಲೆ ಮೃಗಗಳೆಲ್ಲ ಗಂಧರ್ವರು, ಪಕ್ಷಿಗಳೆಲ್ಲ ಪಿತೃದೇವತೆಗಳು, ಯಕ್ಷ ರಾಕ್ಷಸರೆಲ್ಲ ಬಂಡೆ ಕಲ್ಲುಗಳು. ಯಾವುದು ಜಡಗಳಲ್ಲ. ಜಡಗಳ ಒಳಗೆ ಅವರಿದ್ದಾರೆ, ಇನ್ನೂ ಈಗೂ ಇದ್ದಾರೆ. ಆ ದೇವತೆಗಳ ಸಮೂಹ ಇದೆ, ಅದರ ಜ್ಞಾನ ನಮಗಿಲ್ಲ. ನಾವು ವೆಂಕಟೇಶನ ತಿರುಪತಿಯ ಯಾತ್ರೆಯನ್ನು ಮಾಡ್ತೀವಿ, ವರ್ಷಕ್ಕೆ 4 ಟೈಮ್ ಮಾಡ್ತೀವಿ, 20 ಟೈಮ್ ಮಾಡ್ತೀವಿ. ತಿರುಪತಿಯ ಬೆಟ್ಟದ ಬಗ್ಗೆ ಚಿಂತನೆಯೇ ಇಲ್ಲ ನಮಗೆ. ಸುಮ್ಮನೆ ಹತ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ, ಮಾಡ್ತಾ ಇರ್ತೀವಿ. ಹೇಗೆ ಮಾಡಬೇಕು ತಿರುಪತಿಯ ಯಾತ್ರೆಯನ್ನು? ಮೆಟ್ಟಲೋತ್ಸವ ಮಾಡ್ತೀವಿ ನಾವು. ನೋಡಿ, ಹಿಂದಿನ ಜ್ಞಾನಿಗಳು ಹೇಗಿದ್ದರು. ವ್ಯಾಸರಾಜರು ವೆಂಕಟೇಶ್ವರನ ದರ್ಶನ ಮಾಡಿ ಪೂಜೆಯನ್ನು ಮಾಡಿದ್ದು 12 ವರ್ಷ. ಅವರು ಮಾಡಿದ ಪೂಜೆ ಯಾವ ಥರ ಇತ್ತು? ದಿವಸಕ್ಕೆ 2 ಸಾರಿ ಮೊಣಕಾಲೂರಿ ಹತ್ತಾ ಇದ್ದರು, ಮತ್ತೆ ಇಳಿತಾ ಇದ್ರು, ಅಲ್ಲೇ ಇರ್ತಿರ್ಲಿಲ್ಲ ಅವರು. ಯಾಕೆ ಅಂದರೆ ಅವರಿಗೆ ಕಂಡಿದ್ದದು ಸಾಲಿಗ್ರಾಮ ಶಿಲೆ. ಸಾಲಿಗ್ರಾಮದ ಮೇಲೆ ನಾನು ಕೈ ತೊಳೆಯುವುದು, ಬಾಯಿ ತೊಳೆಯುವುದು ಮಾಡುವುದು ಪಾಪ ಅಂತ ಅವ್ರು ಕೆಳಗಡೆ ಬರ್ತಿದ್ರು. ನಾವು ಮಾಡಬಾರ್ದೆಲ್ಲ ಅಲ್ಲೇ ಮಾಡೋದು. ಅವರಿಗೆ ಅಜ್ಞಾನ ಇತ್ತು. ಅವರು ಹಾಗೆ 12 ವರ್ಷ ದಿವಸಕ್ಕೆ 2 ಸಾರಿ ಮಂಡಿಯೂರಿ 12 ವರ್ಷ ಸತತವಾಗಿ ದೇವರ ಪೂಜೆ ಮಾಡಿದರು. ಅವರು ವೆಂಕಟೇಶನ ಪೂಜೆ ಮಾಡಿದರು. ಮಾಡಿದ್ದಕ್ಕೆ ಕೊನೆಯ ದಿವಸ ಅವರಿಗೆ ಕೊಡಬೇಕು, ವೈಖಾಸರಿಗೆ ಕೊಡಬೇಕು. ಆವಾಗ ಕೊನೆಯ ದಿವಸ ಬಂದು, ಇವತ್ತೇ ನನ್ನ ಕೊನೆಯ ಪೂಜೆಯಪ್ಪ, ನಿನ್ನ ಒಂದು ಕೊಡ್ತೀನಿ ಅಂತ ಶ್ರೀನಿವಾಸ ಅವನೇ ಬಗ್ಗಿ ಉತ್ತರಿಯವನ್ನು ಹಾಕ್ತವೆ. ಅದರ ವಸುಧಾನನಿಗೆ ಹಾಕಿದ್ದು, ಪದ್ಮಾವತಿಯ ತಮ್ಮ ವಸುಧಾನನಿಗೆ ಹಾಕಿದ್ದು ಬಿಟ್ಟುಬಿಟ್ರೆ ವ್ಯಾಸರಾಜರಿಗೆ ಮಾತ್ರ ಅವನು ಸ್ವಯಂ ಬಂದು ಹಾಕಿರೋದು. ಸ್ವಯಂ ಅಲ್ಲೇ ಬಗ್ಗಿ ಬಿಟ್ಟು ಮೂರ್ತಿ ಹಾಕಿರೋದು. ಆ ಥರ ಈಗ ಅವರಿಗೆಲ್ಲ ಹೊಲಿಸ್ಬಿಟ್ಟು ಹಾಕ್ತಾರೆ, ಅದು ಬೇರೆ ಪ್ರಶ್ನೆ. ಹಾಗೆ ಅದೇ ವಾದಿರಾಜರು ಒಂದು ಸಾರಿ ಗಂಡಕಿ ನದಿ ಹತ್ರ ಹೋಗಿದ್ದರು. ರಾಜರ ಹತ್ರ ಶಾಲಿಗ್ರಾಮ ಕೇಳಿದರು ವಾದಿರಾಜರು. ಶಾಲಿಗ್ರಾಮ ಕೇಳಿದರೆ ಅವನು ಕೊಡಲಿಕ್ಕೆ ಆಗೋದಿಲ್ಲ, ನೀನೇ ಬೇಕಾದರೆ ಇಳಿದು ತೊಗೊಂಡ್ಬಿಡು ಅಂತ ಹೇಳಿದರು. ಅಲ್ಲಿ ಬ್ರಹ್ಮದೇವರು ವಜ್ರವನ್ನು ಕೊರೆಯುವ ಕೀಟ ಆಗಿ ಇರ್ತಾರೆ. ಅವ್ರಿಗೆ ಗೊತ್ತು ಇವರು ತಗೊಳ್ಳಿಕ್ಕಾಗಲ್ಲ ಅಂತ ಅವ್ರು ತಿಳ್ಕೊಂಡ್ರು. ಇವರು ಸರಿ ನಾನು ತಗೊಳ್ತೀನಿ ಅಂತ ಇಳಿದ್ರು. ತುಳಸಿ ಮಾಲೆ ಹಾಕ್ಕೊಂಡ್ರು, ಇಳಿದ್ರು. ಪರಮ ಭಕ್ತರು ದೇವ್ರದ್ದು. ಬ್ರಹ್ಮದೇವರು ಏನು ಮಾಡ್ತಾನೆ ಇವರಿಗೆ? ಏನೂ ಮಾಡಲಿಲ್ಲ. ಎಲ್ಲ ಸಾಲಿಗ್ರಾಮ ತೊಗೊಂಡು ಬಂದರು. ತೆಗೆದುಕೊಂಡು ಬಂದುಬಿಟ್ಟು ಒಂದು ಹಾರ ಮಾಡಿಬಿಟ್ಟು ಅವರೂ ಬಂದುಬಿಟ್ಟು ತಿಮ್ಮಪ್ಪನಿಗೆ ಹಾಕಬೇಕು ಅಂತ ಮಂಡಿಯೂರಿ ಹತ್ತಿದರು. ಅವರು ಮಂಡಿಯೂರಿ ಹತ್ತಿದ್ದು, ನೆಲ ತುಳಿಲಿಲ್ಲ. ಅವರು ಮಂಡಿಯೂರಿ ಹತ್ತು ಹೋಗಬೇಕು ಅಂತಂದಾಗ ಸಾಯಂಕಾಲ 5:30 ಮೇಲೆ ಆಗೋಗಿತ್ತು. ಕ್ಲೋಸ್ ಆಗೋಗಿತ್ತು, ದೇವಸ್ಥಾನ ಕ್ಲೋಸ್. ಇವರು ಪರಿಪರಿಯಾಗಿ ಬೇಡಿಕೊಂಡ್ರು, ಕೇಳಲಿಲ್ಲ. ತೆಗಿಯಲ್ಲ ರೀ, ಯಾರು ಬಂದರೂ ತೆಗಿಯಲ್ಲ. ಕ್ಲೋಸ್ ಅಂದರೆ ಕ್ಲೋಸ್. ವಾದಿರಾಜರೇ ಆಗಲಿ ಯಾರೇ ಬರಲಿ, ವೆಂಕಟೇಶ ಬಂದರೂ ತೆಗಿಯಂದ್ರು, ಈಗ ನೋಡಿ ತೆಗಿಯಲ್ಲ. ಹಾಗೆ ತೆಗಿಲಿಲ್ಲ. ವಾದಿರಾಜರಿಗೆ ಬೇಜಾರಾಯಿತು. ಈ ಕಡೆ ಆ ಗುಡಿಯಿಂದ ಈ ಕಡೆಗೆ ಪುರಂದರ ದಾಸರೆಲ್ಲ ಇದ್ದಿದ್ದು ಮಂಟಪ ಇದೆ, ಗಂಧ ತೆಗೆಯೋ ಮಂಟಪ ಇದೆ, ಆಮೇಲೆ ಆ ಬಂಗಾರದ ಕಿರೀಟ ಅವನ ಆಭರಣಗಳಿರೋ ಮಂಟಪ ಇದೆ. ಅಲ್ಲೆಲ್ಲ ಒಂದು ಮನೆಗಳಿರ್ತಾ ಇದೆ. ಅಲ್ಲಿ ಕುತ್ಕೊಂಡ್ರು ವಾದಿರಾಜರು. ವಿಮಾನ ವೆಂಕಟೇಶ ಎಲ್ಲ ಕುತ್ಕೊಂಡು ಬಿಟ್ಟು ಅವ್ರು ಹೇಳ್ತಾ ಇದ್ದಾರೆ ವೆಂಕಟೇಶನ್ಗೆ, ನಾನು ಒಬ್ಬ ಹುಚ್ಚ, ಸಾಲಿಗ್ರಾಮ ಶಿಲೆ ಮೇಲೆ ನಿಂತಿದೆಯಾ, ನಿನಗೆ ಸಾಲಿಗ್ರಾಮ ಹಾರ ಹಾಕಬೇಕು ಅಂತ ಬಂದಲ್ಲ ನಾನು, ಏನು ನನಗೆ ಬುದ್ಧಿ ಅಂತ ಹೇಳಿಬಿಟ್ಟು ಯೋಚನೆ ಮಾಡ್ತಾ ಇದ್ದರೆ ಮುಂದೆ ಬರುತ್ತೆ, ಅದನ್ನು ಹೇಳ್ತೀನಿ. ಗಂಟೆ ಹೊಡಿತು. ಗಂಟೆ ಹೊಡಿಬೇಕು ಅಂದರೆ 5 ಜನ ಬೇಕು. ಅರ್ಚಕರು ಸನ್ನುತಿ ಗೊಲ್ಲ ಅಂತ ಬರ್ತಾನೆ. 5 ಜನ ಇರಬೇಕು ಬೀಗ ತೆಗಿಬೇಕು ಅಂದರೆ ತಿರುಪತಿಯಲ್ಲಿ. ಒಬ್ಬರು ಇಲ್ಲ ಅಂದರೂ ಬೀಗ ತೆಗಿಲಿಕ್ಕಾಗಲ್ಲ. ಆ 5 ಬಾಗಿಲ ಕಂಡು ಹೋದರೆ ಗಂಟೆ ಹೊಡಿತು. ಗಂಟೆ ಹೊಡೆದಾದ್ಮೇಲೆ ಬಾಗಿಲುಗಳು ತೆಕ್ಕೊಂಡ್ವು. ವಾದಿರಾಜರು ಒಳಗಡೆ ಹೋದರು. ಒಳಗಡೆ ಹೋಗಿ ದೇವ್ರಿಗೆ ಕೇಳ್ತಾರೆ, ನೀನು 16 ಅಡಿ ಇದೆಯಯ್ಯ, ನಾನು 6 ಅಡಿ ಇದ್ದೀನಿ, ನಾನು ಹೆಂಗೆ ಹಾಕಿದ್ರೆ? ವೆಂಕಟೇಶ್ವರು ಬಗ್ದ. ಸಾಲಿಗ್ರಾಮ ಹಾಕಿದ್ರು ಹಾರನ ಅವರು. ಸಾಲಿಗ್ರಾಮ ಹಾರ ಹಾಕಿದರೆ ವೆಂಕಟೇಶ್ ದೇವರು ಈಗೂ ಅಲ್ಲಿ ಶಾಲಿಗ್ರಾಮ ಹಾಕೋದು ವಾದಿರಾಜರು ಕೊಟ್ಟಿರೋದೆ ಹಾರ.
ಆಹಾರ ಶ್ರೀನಿವಾಸ ದೇವರು ಸ್ವತಃ ಬಗ್ಗಿ ಹಾಕಿಸ್ಕೊಂಡ ಮೇಲೆ ಶ್ರೀನಿವಾಸ ದೇವರು ಹಾಕಿಸ್ಕೊಂಡ ಮೇಲೆ ಆಮೇಲೆ ಎಲ್ಲರಿಗೂ ಗೊತ್ತಾಗೋಯ್ತು, ಓ ಶ್ರೀನಿವಾಸ ದೇವ್ರು ಬಹಳ ಭಕ್ತ ಬಂದುಬಿಟ್ಟಿದ್ದಾರೆ ಅಂತೇಳಿ ಗೊತ್ತಾಗೋಯ್ತು. ಇಂಥ ಮಹಿಮೆ ಇರೋರು ಅವರೆಲ್ಲ ದರ್ಶನ ಮಾಡಿ, ಅವರಿಗೆ ದರ್ಶನ ಆಗೋದು ಅದು ಶಿಲೆ ಅಲ್ಲ, ನಮಗೆ ದರ್ಶನ ಆಗೋದೇ ಶಿಲೆ. ಅವರಿಗೆ ದರ್ಶನ ಆಗೋದು ಶಂಖ ಚಕ್ರಗಳು ಉಳ್ಳವನು, ಚಿನ್ಮಯ ಮೂರ್ತಿ, ಅಪ್ರಾಕೃತ ಮೂರ್ತಿ ಅವರಿಗೆ ದರ್ಶನ ಉಳ್ಳವನು ಕೊಡೋನು. ನಮ್ಮಗಳಿಗೆಲ್ಲ ಆ ಯೋಗ್ಯತೆ ಇಲ್ಲ. ನಮ್ಮಗಳಿಗೆ ಮೂರ್ತಿನಲ್ಲೇ ಅವನ ಸಂಧಾನ ಬರೋದು ಕಷ್ಟ. ಅವನು ಹಾಕೊಂಡ್ರೆ ಒಡವೆ ಮೇಲೆ ಬರೋದು ಸಂಧಾನ, ಅಷ್ಟೊಳಗೆ ದಬ್ಬಿಟ್ಟಿರ್ತಾನೆ. ಹಾಗೆ ಅಂತಹ ಮಹಿಮೆ ಉಳ್ಳದ್ದು ಭಕ್ತ ಪ್ರಹ್ಲಾದ ಬಂದ 4 ಯುಗದಿಂದ ಇರೋದು. ಈ ಕಲಿಯುಗದಲ್ಲಿ ಅಷ್ಟೇ ಅಲ್ಲ, ಭಕ್ತ ಪ್ರಹ್ಲಾದ ಬಂದುಬಿಟ್ಟು ಹೊತ್ತಬೇಕು ಅಂದಾಗ ಅವರಿಗೆ ನರಸಿಂಹ ರೂಪ ಕಾಣ್ತು ಬೆಟ್ಟ. ಅಯ್ಯೋ ನರಸಿಂಹ ದೇವ್ರ ಮೇಲೆ ತಲೆ ಹೆಂಗೆ ಕೊಂಡು ಹೋಗಲಿ ಅಂತ ಹೇಳ್ಬಿಟ್ಟು ಅವ್ರು ಹತ್ತಲೇ ಇಲ್ಲ. ಅದಕ್ಕೆ ಈಗ ಏನು ಮಾಡಿದ್ರು, ಇಲ್ಲಿ ಕೆಲವರೆಲ್ಲ ನರಸಿಂಹಕುಲ್ನವರು ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗಲ್ಲ, ಇವ್ರಿಗೆ ಅದೊಂದು ಸಿಕ್ಬಿಡ್ತು. ನರಸಿಂಹಂಗೂ ವೆಂಕಟೇಶ್ ದೇವ್ರಿಗೂ ಆಗಲ್ಲ, ಹೋಗಲ್ಲ. ಕೇಳಿದ್ದೆರಡು ಒಂದೇ ಅಂತಲೇ ಕೇಳಿದ್ದು ವರ್ಷಗಟ್ಟಲೆ. ನರಸಿಂಹ ದೇವ್ರಿಗೂ ವೆಂಕಟೇಶ್ ದೇವ್ರಿಗೂ ಆಗಲ್ಲ, ಎರಡೂ ಒಂದೇ ಅಲ್ಲ. ಹಾಗಿರಬೇಕಾದ್ರೆ ನಾವು ಕೇಳೋದೇನು, ಅಲ್ಲಿ ದೇವತೆಗಳ ಪೂಜೆ ನಡೆಯುತ್ತೆ ದಿವಸ, ಅಸುರರ ಪೂಜೆ ನಡೆಯುತ್ತೆ, ಮಾನುಷರ ಪೂಜೆ ನಡೆಯುತ್ತೆ, 3 ಪೂಜೆ ನಡೆಯುತ್ತೆ. ಅದರಲ್ಲಿ ಒಂದು ವಿಷಯ ಹೇಳಬೇಕು ಅಂತಂದರೆ, ಚೋಳಪುತ್ರ ಪ್ರಿಯ ಅಂತ ಕೇಳಿದ್ವಿ ನಾವು. ಆ ಚೋಳ ರಾಜ ಇದ್ನಲ್ಲ, ಅವನು ಚೋಳ ರಾಜ ಒಂದು ನಾಗಕನ್ಯೆಯನ್ನು ಮದುವೆ ಆಗ್ತಾನೆ. ಸೌಂದರ್ಯಕ್ಕೆ ಮರುಳಾಗಿ ನಾಗಕನ್ಯೆಯನ್ನು ಮದುವೆ ಆಗ್ತಾನೆ. ನಾಗಕನ್ಯೆಯನ್ನು ಮದುವೆಯಾಗಿ ಆ ನಾಗಕನ್ಯೆ ಹೋಗ್ತಾಳೆ, ಹೋಗಿ ಅವಳು ಗರ್ಭಿಣಿ ಆಗ್ತಾಳೆ, ಮಗು ಆಗತ್ತೆ. ಆವಾಗ ಈ ರಾಜನ ಹತ್ರ ಬಂದು ಈ ಮಗು ನಿಂದು ಅಂದರೆ ಅವನಿಗೆ ಯೋಚನೆ ಆಗತ್ತೆ, ನಂದು ಹೌದೋ ಅಲ್ವೋ ಅಂತ. ಆವಾಗ ಅಶರೀರವಾಣಿ ಆಗತ್ತೆ, ನಿನ್ನ ಪುತ್ರನೇ ಅಯ್ಯ ಮುಂದೆ ರಾಜ್ಯವನ್ನು ಆಳಿ, ಅವನು ರಾಜ್ಯವನ್ನು ಆಳಿ ಶ್ರೀನಿವಾಸನ ಪರಮಭಕ್ತ ಆಗ್ತಾನೆ ಅಂತ. ಅವನು ಯಾರು? ಚೋಳಪುತ್ರ ಪ್ರಿಯ ಅನ್ನೋದು ಅದಕ್ಕೆ. ಚೋಳಪುತ್ರ ಪ್ರಿಯ ಅಂತ ನಾವು ಶ್ಲೋಕ ಹೇಳ್ತೀವಿ. ಚೋಳಪುತ್ರ ಯಾರು ಅಂದರೆ ಅದು ಗೊತ್ತಾಗಬೇಕು. ಆಮೇಲೆ ಆ ಶಬರ ಅಂತ ಒಬ್ಬನು ಇರ್ತಾನೆ, ಅವನು ನವಣೆ ಧಾನ್ಯ ಬೆಳೆಸ್ತಾ ಇರ್ತಾನೆ. ಯಾವಾಗಲೂ ಒಂದು ಬಿಳಿ ಹಂದಿ ಬಂದು ತಿಂತಾ ಇರುತ್ತಾನೆ. ನವಣೆನೆಲ್ಲ ತಿಂದು ಹೋಗ್ತಾ ಇರುತ್ತೆ. ಅವನಿಗೆ ಏನು ಮಾಡಿದ್ರು ತಡಲಿಕ್ಕಾಗಲ್ಲ. ಅವನೇನು ಮಾಡ್ತಾನೆ ಅಂತ ಅಂದರೆ, ಹಂದಿಯಿಂದ ರಕ್ಷಿಸಬೇಕು ಅಂತ ಹೇಳಿಬಿಟ್ಟು ಜೇನುತುಪ್ಪ ತರಲಿಕ್ಕೆ ದೂರ ಹೋಗ್ತಾನೆ. ಹಸುವಿಂದ ಕಂಗೆಟ್ಟಿರ್ತಾನೆ. ನವಣೆಯನ್ನು ಶ್ರೀನಿವಾಸನಿಗೆ ನಿವೇದಿಸದೆ ತಿಂದು ಹಾಕ್ಬಿಡ್ತಾನೆ. ಆವಾಗ ಮಧುವನ್ನು ತಂದು ಅವನು ಹರಿಗೆ ಅರ್ಪಿಸಲಿಲ್ಲಲ್ಲ, ಆವಾಗ ಕೊಲ್ಲಲು ಹೋಗ್ತಾನೆ. ಅವನು ಕೊಲ್ಲಲು ಹೋದಾಗ ಅಶರೀರವಾಣಿ ಆಗತ್ತೆ, ನಿನ್ನ ಮಗನನ್ನು ಕೊಲ್ಲಬೇಡಪ್ಪ, ನೀನು ಅರ್ಪಿಸಿದ್ದನ್ನು ನನಗೆ ತಲುಪಿದೆ, ನೀನು ಚಕ್ರವರ್ತಿ ಬಳಿ ಹೋಗಿ ಅವನಿಗೆ ಹೇಳು ಅಂತ ಹೇಳ್ತಾನೆ. ಅಲ್ಲಿಗೆ ವರಾಹನ ದರ್ಶನ ಆಗತ್ತೆ ಅವನಿಗೆ, ಶೇಷಾಲಕ್ಕೆ ಚೋಳಪುತ್ರನಿಗೆ ವರಾಹನ ದರ್ಶನ ಆಗತ್ತೆ. ವರಾಹನ ದರ್ಶನ ಆದಾಗ ಆ ಶ್ವೇತವರಾಹನ ಸ್ವಪ್ನದಲ್ಲಿ ಬರುತ್ತೆ. ತಾನು ಕಂಡ ವಿಮಾನ ಅಂದರೆ ಗೋಪುರ, ವಿಮಾನ ಅಂದರೆ ಸಂಸ್ಕೃತದಲ್ಲಿ ಗೋಪುರವನ್ನು ನೋಡ್ತಾನೆ. ಬಿಳಿ ಹಂದಿ ನವಣೆ ತಿಂದು ಹುತ್ತದಲ್ಲಿ ಪ್ರವೇಶ ಮಾಡಿರುತ್ತೆ ಅವನ ಸ್ವಪ್ನದಲ್ಲಿ. ಇಲ್ಲಿ ನೋಡಿದ್ರೆ ಅದೇ ನಡೆದಿರುತ್ತೆ. ಅವನೇನು ಮಾಡ್ತಾನೆ, ಅದರಲ್ಲಿ ಮುಂದೆ ಬರುತ್ತೆ ಅದು ಡೀಟೇಲ್ಸು. ಮುಂದೆ ಅದರಲ್ಲಿ ಕ್ಷೀರಾಭಿಷೇಕ ಮಾಡ್ತಾನೆ. ಆವಾಗ ನೀನು ಇದನ್ನು ನನಗೆ ಇಲ್ಲಿ ಸ್ಥಾಪಿಸಿಕೊಡು ಅಂತ ವರಾಹದೇವರು ಹೇಳ್ತಾರೆ, ನನ್ನ ಮೂರ್ತಿಯನ್ನು ಸ್ಥಾಪಿಸಿಕೊಡು ಅಂತ ಹೇಳ್ತಾನೆ. ಹಾಗೆ ಅವನು ಸ್ಥಾಪಿಸ್ತಾನೆ. ಆಮೇಲೆ ದರ್ಶನ ಮಾಡಿದರೆ ಮುಕ್ತಿನೇ ಫಲ ಅಂತ. ಅಂದರೆ ದರ್ಶನ ಹೇಗೆ ಮಾಡಬೇಕು ಅನ್ನೋ ಅನುಸಂಧಾನ ಇರಬೇಕು. ದರ್ಶನ ಮಾಡಿದರೆ ಹೇಗೆ ಮಾಡಬೇಕು, ದೇವರ ದರ್ಶನಗಳನ್ನ, ಗುರುಗಳ ದರ್ಶನಗಳಂತ ಅನುಸಂಧಾನ ಇರಬೇಕು. ಆಮೇಲೆ ಇಲ್ಲಿ ತೋಂಡಮಾನ ಅಂತ ಹೆಸರು ಕೇಳ್ತೀವಲ್ವ, ಆಕಾಶರಾಜನ ತೋಂಡಮಾನ ಹೇಗಿದ್ದ? ರಂಗದಾಸ ಅಂತ ಮುಂಚೆ ಇದ್ದ ಅವನು ಶೂದ್ರ, ಪಾಂಡ್ಯ ದೇಶದಲ್ಲಿ ಶೂದ್ರನಾದವನು. ಅವನೇನು ಮಾಡ್ತಾನೆ, ದಿವಸ ವಿಷ್ಣು ಕ್ಷೇತ್ರಗಳಲ್ಲಿ ಸಂಚಾರ ಮಾಡಿ ನಾರಾಯಣ ಪ್ರಿಯನ್ ಸೇರಿ ವರಾಹ ದೇವನನ್ನು ವಂದಿಸ್ತಾನೆ. ವೆಂಕಟಾದ್ರಿಯಲ್ಲಿದ್ದಾನೆ ಅವನಂತ ಕೇಳಿ ಅವನ ಸೇವೆಗೆ ಬರ್ತಾನೆ. ಸುವರ್ಣ ಮಖರಿ ಪದ್ಮಸರೋವರಗಳಲ್ಲಿ ಸ್ನಾನ ಮಾಡ್ತಾನೆ. ಸ್ನಾನ ಮಾಡಿಬಿಟ್ಟು ಬಲರಾಮಕೃಷ್ಣರನ್ನು ನಮಸ್ಕಾರ ಮಾಡಿ ವೆಂಕಟಾದ್ರಿಯನ್ನು ಏರ್ತಾನೆ. ವೆಂಕಟಾದ್ರಿಯನ್ನು ಏರಿದಾಗ ವೈಖಾನಸ ಮುನಿಗಳಿರ್ತಾರೆ ಮತ್ತು ಗೋಪೀನಾಥ ಅಂತ ಭಕ್ತ ಇರ್ತಾನೆ. ಅವನಿಂದ ಪೂಜಿಸಲ್ಪಟ್ಟವನು ಭೂಸಹಿತವಾದ ಭೂಸಹಿತವಾದ ಚಂಕಚಕದ ಅಭಿಮಾನಿಗಳಿಂದ ಆಯುಧಗಳಿಂದ ಕೂಡಿದವನು ಶ್ರೀನಿವಾಸನ ನೋಡ್ತಾನೆ. ಶ್ರೀನಿವಾಸನಿಗೆ ನಿತ್ಯ ಪೂಜೆ ಆಗ್ತಾ ಇರುತ್ತೆ. ಆ ಪೂಜೆಗೆ ಹೂವನ್ನು ಕೊಡ್ತಾ ಇರ್ತಾನೆ, ಹೂದೋಟವನ್ನು ಬೆಳೆಸಿ ಕೊಡ್ತಾ ಇರ್ತಾನೆ ಅವನು ರಂಗದಾಸನಿಗೆ ಏನಾಗತ್ತೆ,
ಹೀಗೆ ಮಾಡ್ತಾ ಇರಬೇಕಾದ್ರೆ ರಂಗದಾಸನಿಗೆ 70 ವರ್ಷ ಆಗುತ್ತೆ. 70 ವರ್ಷ ತಸ್ಯಂ ವರ್ತಮಾನಸ್ಯ ಸಮಸ್ತಾಹ ಸಪ್ತತೇರ್ಗತಾಹ ಅಂತ ಹೇಳ್ತಾರೆ. ಆಮೇಲೆ ಅವನು ಒಂದು ಸಾರಿ ಹಾಗೆ ಸ್ನಾನ ಮಾಡಬೇಕಾದ್ರೆ ಒಂದು ಸುಂದರ ಸ್ತ್ರೀಯನ್ನು ನೋಡಿ ಮನಸ್ಸು ಕಲಕಿಬಿಡತ್ತೆ. ಕಲಕಿಬಿಟ್ಟು ಏನಾಗತ್ತೆ, ಅದನ್ನು ನೋಡ್ತಾ ಕುತ್ಕೊಂಡ್ಬಿಡ್ತಾನೆ. ಆವಾಗ ಮುಂದೆ ರಾಜ ಇವನೇನು ಮಾಡ್ತಾನೆ, ರಂಗದಾಸ ವರಾಹ ಮೂರ್ತಿ ಕೇಳ್ತಾನೆ, ನೀನು ಏನು ಮಾಡಿದೀಯಪ್ಪ, ಯಾಕೆ ಲೇಟು ಅಂತ ಕೇಳಿದ್ರೆ ಇವನು ಏನು ಹೇಳಲ್ಲ. ಅಲ್ಲಿಯ ತನಕನೂ ಶ್ರೀನಿವಾಸ ವರಾಹದೇವರು ಮಾತಾಡ್ತಾ ಇದ್ರು ಭಕ್ತರ ಜೊತೆಗೆ, ಕಲಿಯುಗದಲ್ಲಿ ಮಾತಾಡ್ತಾ ಇದ್ರು ಭಕ್ತರ ಜೊತೆಗೆ. ಆಮೇಲೆ ಅವ್ರು ಹೇಳ್ತಾರೆ, ಅದೇ ನಿನ್ನ ದೋಷ ಏನಲ್ಲಪ್ಪ, ನಾನೇ ನಿನಗೆ ಮುಂದೆ ಸೇವೆಯನ್ನು ಮಾಡಿಸ್ತೀನಿ, ಗಂಧರ್ವನಂತ ನೀನು ಮೆರಿತೀಯಾ, ನಿಂದೇನಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾನೆ. ಆ ರಂಗನಾಥನೇ ಮುಂದೆ ತೋಂಡಮಾನ ರಾಜನಾಗ್ತಾನೆ. ಶೂದ್ರನಾದವನು ತೋಂಡಮಾನ ರಾಜನಾಗ್ತಾನೆ. ಭಗವದ್ಭಕ್ತ ಪರಮ ತೋಂಡಮಾನ ಶ್ರೀನಿವಾಸನನ್ನು ಪ್ರತ್ಯಕ್ಷವಾಗಿ ಮಾತನಾಡಿಸಿದವನು, ಪ್ರತ್ಯಕ್ಷನಾಗಿ ಮಾತನಾಡಿಸಿದವನು. ಆಮೇಲೆ ಆ ತೋಂಡಮಾನ ಏನು ಮಾಡ್ತಾನೆ ಅಂದರೆ, ತೋಂಡಮಾನನಿಗೆ ಶ್ರೀನಿವಾಸನ ದರ್ಶನಕ್ಕೆ ಬರ್ತಾನೆ. ಶ್ರೀನಿವಾಸನ ಪಾದಗಳಿಗೆ ನಮಸ್ಕಾರ, ಶ್ರೀನಿವಾಸ ತೋಂಡಮಾನನಿಗೆ ಆಲಂಗಿಸ್ಕೊಳ್ತಾನೆ. ಇದು ಯಾವುದು ಕತೆ, ಭವಿಷ್ಯೋತ್ತರ ಪುರಾಣದಲ್ಲಿ ಬಂದಿರೋದು. ಆಮೇಲೆ ಶ್ರೀನಿವಾಸ ಏನು ಮಾಡ್ತಾನೆ, ನಿನ್ನ ಅಣ್ಣ ಮುಂಚೆನೇ ಹೇಳ್ತಾನೆ, ಆಕಾಶ ಭೂಪತಿಯಿಂದ ನಾನು ಭೂಲೋಕದಲ್ಲಿ ಪ್ರಸಿದ್ಧಿ ಹೊಂದ್ಬಿಟ್ಟಿದ್ದೀನಿ ನಿನ್ನ ಅಣ್ಣನಿಂದ. ತನಗೆ ನನ್ನ ಮಗಳನ್ನು ಕೊಟ್ಟು ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿಬಿಟ್ಟ, ಇರ್ಲಿಕ್ಕೆ ಒಂದು ಮನೆಯೇ ಕೊಡಲಿಲ್ಲ, ಒಂದು ಸೈಟು ಕೊಡಲಿಲ್ಲ, ಕಟ್ಟು ಕೊಡಲಿಲ್ಲ, ನೀನೊಂದು ಮನೆ ಕಟ್ಕೊಡು ನನಗೆ ಅಂತಾನೆ ತೋಂಡಮಾನನಿಗೆ. ವೆಂಕಟೇಶ್ ನೋಡಿ, ಅವ್ರು ಭಗವಂತನ ಲೀಲೆ ನೋಡಿ ಹೇಗಿದೆ ಅಂತ. ಕಟ್ಕಟ್ಲು ಆವಾಗ ನಾಟಕ ಮಾಡ್ತಾನೆ ಭಗವಂತ ನಾಟಕ ಮಾಡಟ್ಲು. ಆವಾಗ ತೋಂಡಮಾನ ಏನು ಮಾಡ್ತಾನೆ, ಆನಂದ ನಿಲಯ ಅಂತ ಏನಿದೆಯಲ್ಲ ತೋಂಡಮಾನ ರಾಜನೇ ನಿರ್ಮಾಣ ಮಾಡಿತ್ತು. ಮುಂದೆ ಅದು ವ್ಯತ್ಯಾಸಗಳಾಗ್ಬಿಟ್ಟು ಶಿಥಿಲವಾದಾಗ ಮಾಡಿಬಿಟ್ಟು ಇವರು ಆಲ್ಟ್ರೇಷನ್ ಮಾಡ್ಕೊಂಡು ಬಂದಿದ್ದಾರೆ. ಆನಂದ ನಿಲಯ ತೋಂಡಮಾನ ರಾಜನದು. ಗರ್ಭಗುಡಿ ಪೂರ್ವಾಭಿಮುಖವಾಗಿದೆ, 2 ಗೋಪುರ, 7 ದ್ವಾರಗಳು, ಹೊಸ್ತಿಲು ತೋರಣಗಳಿಂದ ಧ್ವಜಸ್ತಂಭ, ಇವೆಲ್ಲನೂ ಕೂಡ ತೋಂಡಮಾನ ನಿರ್ಮಾಣ ಮಾಡಿದ್ದು. ಹಾಗೆಯೇ ವೈಕುಂಠದಿಂದ ವಿಮಾನ ಬಂದಿತ್ತು. ವಿಮಾನ ಅಂತಂದರೆ ಗೋಪುರಗಳು ವೈಕುಂಠದಿಂದನೇ ಬಂದಿದ್ವು, ಅಪ್ರಾಕೃತ ಗೋಪುರಗಳು. ಅದರ ಮೇಲೆ ಪ್ರಾಕೃತವಾಗಿ ನೀನು ಗೋಪುರ ಕಟ್ಟಿ ಅಂತ ಹೇಳಿಬಿಟ್ಟು ತೋಂಡಮಾನನಿಂದ ಗೋಪುರವನ್ನು ನಿರ್ಮಾಣ ಮಾಡಿಸ್ಕೊಂಡ ಭಗವಂತ. ಜನಗಳಿಗೆ ಅದು ಕಾಣಲಿಕ್ಕಾಗಲ್ಲ ಅಪ್ರಾಕೃತ, ಈಗ ನೀನು ಗೋಪುರವನ್ನು ಕಟ್ಟಿಸು ಅಂತ ಹೇಳ್ದ. ಭಕ್ತರಿಗಾಗಿ ಅದನ್ನು ಕಟ್ಟಿದರು. ತಥಾ ಆನಂದ ನಿಲಿಯೇ ತೋಂಡಮಾನ್ ನೃಪನಿರ್ಮಿತೆ ವಿಮಾನಗ್ರೇ ಶ್ರೀನಿವಾಸೋ ರರಾಜ ಭಗವಾನ್ ಹರಿ ಅಂತ ಹೇಳ್ತಾರೆ. ಆಮೇಲೆ ಒಂದು ಸಾರಿ ಏನಾಗುತ್ತೆ, ತೋಂಡಮಾನ ಮತ್ತೆ ಈ ವಿವಾಹ ಆಗಿ ಶ್ರೀನಿವಾಸನಿಗೆ 6 ತಿಂಗಳು ಆಗೋಗ್ಬಿಟ್ಟಿರತ್ತೆ. ಆಕಾಶರಾಗ ಅಸ್ವಸ್ಥನಾಗ್ತಾನೆ. ಆವಾಗ ತೋಂಡಮಾನ ಮತ್ತು ವಸುದಾನನಿಗೆ ಯುದ್ಧ ನಡೆಯುತ್ತೆ. ವಸುದಾನನಿಗೆ ಯುದ್ಧ ನಡೆದಾಗ ಆ ಯುದ್ಧದಲ್ಲಿ ಸಹಾಯ ಯಾಚನೆಗಾಗಿ ಇಬ್ಬರು ಶ್ರೀನಿವಾಸನ ಹತ್ರನೇ ಬರ್ತಾರೆ. ಶ್ರೀನಿವಾಸನ ಹತ್ರ ಬಂದಾಗ ಶ್ರೀನಿವಾಸ ಏನು ಮಾಡ್ತಾನೆ, ಪದ್ಮಾವತಿ ಹೇಳಿದಂಗೆ ವಸುದಾನನ ಕಡೆ ಅವಳು ತಮ್ಮನ ಕಡೆ ಸೇರ್ಕೊಳ್ತಾನೆ. ಸೇರ್ಕೊಂಡ್ಬಿಟ್ಟು ಏನು ಮಾಡ್ತಾನೆ, ತೋಂಡಮಾನನಿಗೆ ತನ್ನ ಶಂಖಚಕ್ರಗಳನ್ನ ಕೊಟ್ಬಿಡ್ತಾನೆ. ತನ್ನ ಚಕ್ರವರ್ತಿನೇ. ಆಮೇಲೆ ದಾರುಣ ಯುದ್ಧ ನಡೆಯುತ್ತೆ. ಚೈತ್ರ ಶುಕ್ಲ ತ್ರಯೋದಶಿಯಿಂದ ಆ ಶ್ರೀನಿವಾಸ ತೋಂಡಮಾನ ಚಕ್ರ ಪ್ರಯೋಗದಿಂದ ಭೂಮಿಗೆ ಬಿದ್ದು ಮೂರ್ಛೆಯಾಗುವಂತೆ ನಡತೆ ಮಾಡ್ತಾನೆ. ಯುದ್ಧ ನಿಲ್ಲತ್ತೆ. ಈಗೂ ಕೂಡ ಆ ವಿಗ್ರಹದಲ್ಲಿ ಶಂಖಚಕ್ರಗಳಿಲ್ಲ. ಯಾಕೆ ಅಂದರೆ ತೋಂಡಮಾನನಿಗೆ ಕೊಟ್ಟಿದ್ದಾನೆ ಅಂತ. ಆ ತೋಂಡಮಾನ ಹೇಳ್ತಾನೆ, ತೋಂಡಮಾನ ಭಗವಂತ ನೀನು ಕೊಟ್ಟಿದ್ದಕ್ಕೋಸ್ಕರ ನಿನ್ನ ವಿಗ್ರಹ ಏನಿದೆ ನಿಲ್ಲಿಸಿದೆಯಲ್ಲ ಅದರಲ್ಲಿ ಶಂಖಚಕ್ರಗಳು ಇರಬಾರ್ದು ಅಂತ ಕೇಳ್ಕೊಳ್ತಾನೆ ತೋಂಡಮಾನ. ಅದಕ್ಕೋಸ್ಕರ ಭಕ್ತನ ಬೇಡಿಕೆ ಬೇಡ ಅಂತ ಹೇಳ್ತಾನೆ. ನಮಗೆ ಶಂಖಚಕ್ರ ಕಾಣಲ್ಲ, ಆದರೆ ವಾದಿರಾಜರು ವ್ಯಾಸರಾಜರಂಥ ಮಕ್ಕಳಿಗೆ ಶಂಖಚಕ್ರ ಸಮೇತವಾಗಿ ಭಗವಂತ ಕಾಣ್ತಾನೆ, ಅಪ್ರಾಕೃತ ಶರೀರನ ಕಾಣ್ತಾನೆ. ಆವಾಗ ಒಂದು ಸಾರಿ ತೋಂಡಮಾನಿಗೆ ವರಾಹ ಮೂರ್ತಿ ಕಾಣುತ್ತೆ. ವರಾಹದೇವರು ಹೇಳ್ತಾರೆ, ನಾನು ಇಲ್ಲಿದ್ದೇನೆ, ಹುತ್ತದಲ್ಲಿರುವ ಗೊತ್ತಾಗತ್ತೆ, ಈ ಕಪಿಲ ಗೋವಿನ ಕ್ಷೀರದಿಂದ ಈ ಹುತ್ತಕ್ಕೆ ಅಭಿಷೇಕ ಮಾಡು ಅಂತ ಹೇಳ್ತಾನೆ. ಅವನು 1000 ಕೊಡಗಳನ್ನು ತೆಗೆದುಕೊಂಡು 10,000 ಕೊಡಗಳನ್ನು ತೊಗೊಂಡ್ಬಿಟ್ಟು ಅಭಿಷೇಕ ಮಾಡ್ತಾನೆ. ಅಭಿಷೇಕ ಮಾಡಿ ಆಮೇಲೆ ನನಗೆ ಇಲ್ಲಿ ನೀನು ಒಂದು ಮೂರ್ತಿಯನ್ನು ಕಟ್ಟಿಸು ಅಂತ ಹೇಳಿಬಿಟ್ಟು ಮೂರ್ತಿಯನ್ನು ಅಲ್ಲಿ ವರಾಹನಿಗೆ ಮೂರ್ತಿಯನ್ನು ಕಟ್ಟಿಸ್ತಾನೆ. ಆಮೇಲೆ ಶ್ರೀನಿವಾಸ ಯಾರು ಅನ್ನೋದು ಬರುತ್ತೆ. ಕೆಲವೊಬ್ಬರು ಅವನು ಷಣ್ಮುಖ ಅಂತಾರೆ, ಕೆಲವೊಬ್ಬರು ಶಕ್ತಿ ಅಂತಾರೆ. ಅವೆಲ್ಲ ಸುಳ್ಳು ಅಂತ ಬೇಕಾದಷ್ಟು ಪ್ರಚಾರಗಳು ಬಂದಿದ್ದಾವೆ. ಆಮೇಲೆ ವಾಮನ ಪುರಾಣದಲ್ಲಿ ಜನಕರಾಜನು ವೆಂಕಟಗಿರಿ ಯಾತ್ರೆಗೆ ಹೋಗ್ತಾನೆ, ದಶರಥನು ವೆಂಕಟಗಿರಿ ಯಾತ್ರೆಗೆ ಹೋಗ್ತಾನೆ. ಆಮೇಲೆ ತ್ರಿದೇವತೆಗಳ ಸನ್ನಿಧಾನ ಇದೆ, ವಿಶ್ವಕ್ಸೇನ ರಚಿಸ್ತಿರ್ತಾನೆ. ವೈಕುಂಠ ಭಗವಂತನ ಕ್ರೀಡೆಯ ಸ್ಥಳ ಬಂದಿರ್ತಾನೆ. ಅವನು ಕ್ರೀಡೆ ಆಡ್ತಾ ಇರ್ತಾನೆ. ಆಮೇಲೆ
ಶ್ರೀರಾಮನಿಂದ ಕೂಡ ಸ್ವಾಮಿ ತೀರ್ಥದ ಸ್ನಾನ ಆಗತ್ತೆ. ಕಾಶ್ಯಪ ಪಿತೃನಾಗಿದ್ದು ಇಲ್ಲೇನೆ. ತ್ರೇತೆಯಲ್ಲಿ ಅಂಜನಾ ಛಲ ಅಂತ ಬರುತ್ತಲ್ಲ, ಅದೆಲ್ಲ ಮುಂದೆ ಕಥೆ ಬರುತ್ತೆ ಅಂಜನಾಚಲದಲ್ಲಿ. ಆಮೇಲೆ ಹನುಮದ ಅವತಾರ ಆಗತ್ತೆ. ಆಮೇಲೆ ಬಂದುಬಿಟ್ಟು ಬ್ರಹ್ಮಾದಿ ಭಕ್ತರಿಂದ ಪೂಜೆ ನಡೆಯುತ್ತೆ. ಯಾವಾಗಲೂ ನೋಡಿ ತಿರುಪತಿನಲ್ಲಿ ನಡೀತಾ ಇರಬೇಕಾದ್ರೆ, ತಿರುಪತಿನಲ್ಲಿ ಬೀಗ ತೆಗಿಬೇಕು ಅಂತಂದರೆ 5 ಜನ ಬೇಕು. ಸನ್ನಿಧಿ ಗೊಲ್ಲ ಅಂತ ಬೇಕು. ಸನ್ನಿಧಿ ಗೊಲ್ಲ ಯಾರು ಅಂದರೆ, ಕೃಷ್ಣ ಪರಮಾತ್ಮನಿಗೆ ಅವನ ಹಸುಗಳನ್ನು ಮೇಯಿಸಲು ಹೋದಾಗ ಅವನ ವಂಶಸ್ಥರು ಮೊಸರನ್ನು ಕೊಟ್ಟಿದ್ದರು. ಆ ಪೀಳಿಗೆಯವನು ಸನ್ನಿಧಿ ಗೊಲ್ಲ. ಭಗವಂತನ ದರ್ಶನ ಆಗುವುದು ಮೊದಲು ಸನ್ನಿಧಿ ಗೊಲ್ಲನಿಗೆ, ಅರ್ಚಕರಿಗಲ್ಲ. ಅವನು ಬಾಗಿಲು ತೆಗೆದುಬಿಟ್ಟು ಒಳಗೆ ಹೋಗಿದ್ರೆ ಶ್ರೀನಿವಾಸನ ದರ್ಶನ ಆಗತ್ತೆ. ಇನ್ನೊಂದು ಕೀ ಇದೆ, ಅದರಲ್ಲಿ ಅರ್ಚಕರು ತಗೊಳ್ತಾರೆ. ಅರ್ಚಕರು ತೆಗೆದುಕೊಂಡು ಬಿಟ್ಟು ಒಳಗಿನಿಂದ ಒಂದು ಹುಕ್ ತೆಗಿತಾರೆ. ತೆಗೆದು ಬಿಟ್ಟು ಒಳಗಡೆ ಹೋಗ್ತಾರೆ. ಬಂಗಾರದ ಬಾಗಿಲು ತೆಗೆಯುತ್ತಲ್ಲ, ಅಲ್ಲಿ ಕೆಳಗಡೆಗೆ ಭೋಗ ಶ್ರೀನಿವಾಸ ಅಂತ ಇದೆ. ಭೋಗ ಶ್ರೀನಿವಾಸ ಅಂತಾರೆ. ಆ ದೊಡ್ಡ ಮೂರ್ತಿಗೆ ದಿವಸ ಅಭಿಷೇಕ ನಡೆಯಲ್ಲ, ಭೋಗ ಶ್ರೀನಿವಾಸನಿಗೆ ಅಭಿಷೇಕ ನಡೆಯೋದು. ಅದಕ್ಕೆ ಶುಕ್ರವಾರ ಒಂದು ದಿವಸ ಅಭಿಷೇಕ ನಡೆಯುತ್ತೆ. ಬ್ರಹ್ಮ ದೇವತೆಗಳು ದಿವಸ ಮಾಡ್ತಾರೆ, ಅದು ಬೇರೆ ಪ್ರಶ್ನೆ. ಆಮೇಲೆ ಅದರ ಹಿಂದುಗಡೆಗೆ ಉಗ್ರ ಶ್ರೀನಿವಾಸ ಅಂತ ಇದೆ. ಉಗ್ರ ಶ್ರೀನಿವಾಸ ಅಂದರೆ ಏನು ಅಂದರೆ, ಉಗ್ರ ಶ್ರೀನಿವಾಸ ಅಂದರೆ ಮುಂಚೆ ಅದು ಉತ್ಸವಕ್ಕೆ ಹೋಗ್ತಾ ಇತ್ತು. ಉಗ್ರ ಶ್ರೀನಿವಾಸ ಹೆಂಗೆ ಹೋಗ್ತಾ ಇತ್ತು ಅಂದರೆ, ಅದು ಹೋಗಬೇಕಾದ್ರೆ ರಾತ್ರಿ 2:30ಯಿಂದ 5 ಗಂಟೆ ಒಳಗಡೆ ಆಗಬಿಟ್ಟು ವಾಪಸ್ ಸೇರಬೇಕದು. ಅದಕ್ಕೆ ಸೂರ್ಯನ ಕಿರಣಗಳು ಬಿದ್ದವು ಅಂದರೆ ಕಂಡಿದ್ದೆಲ್ಲ ಸುಟ್ಟು ಹೋಗ್ಬಿಡ್ತಾ ಇತ್ತು. ಒಂದು ಸಾರಿ ಹಾಗಾದಾಗ ಅವರು ಹೇಳ್ತಾರೆ, ಇದನ್ನು ಅಲ್ಲಿ ನಿಲ್ಲಿಸ್ಬಿಡಿ, ಇದಕ್ಕೆ ಈಗ ಇನ್ನೊಂದು ಉತ್ಸವ ಮೂರ್ತಿಯನ್ನು ಮಾಡೋಣ ಅಂದ್ಬಿಟ್ಟು ಇನ್ನೊಂದು ಉತ್ಸವ ಮೂರ್ತಿಯನ್ನು ಮಾಡ್ತಾರೆ. ಆ ಉತ್ಸವ ಮೂರ್ತಿ ತೊಗೊಂಡು ಹೋಗ್ತಾರೆ. ವರ್ಷಕ್ಕೆ 2 ಟೈಮ್ನಲ್ಲಿ ಮಾತ್ರ ಉಗ್ರ ಶ್ರೀನಿವಾಸನನ್ನು ತೆಗಿತಾರೆ. 2:30 ತೆಗೆದುಬಿಟ್ಟು 3:30 ಕ್ಲೋಸ್ ಮಾಡ್ಬಿಡ್ತಾರೆ. ತೆಗೆದುಬಿಟ್ಟು ಮೆರವಣಿಗೆ ಬಂದುಬಿಟ್ಟು ಸ್ವಲ್ಪ ಬಂದುಬಿಟ್ಟು ಕ್ಲೋಸ್ ಮಾಡಿಬಿಡ್ತಾರೆ. ಅದು ಈಗೂ ನಡೆಯುತ್ತೆ. ಅಲ್ಲಿ ನಡಿಬೇಕಾದ್ರೆ ಅಲ್ಲಿ ವೆಂಕಟೇಶ್ವರನ ದರ್ಶನ ಆಗಬೇಕು ಅಂತಂದಾಗ ಸ್ವಾಮಿ ಪುಷ್ಕರಣಿ ಬರುತ್ತೆ. ಸ್ವಾಮಿ ಪುಷ್ಕರಣಿ ತೀರ್ಥಗಳು ಬರುತ್ತೆ, ತೀರ್ಥದ ವಿಷಯ ಬರುತ್ತೆ. ಸ್ವಾಮಿ ಪುಷ್ಕರಣಿ ತೀರ್ಥ ಅಲ್ಲಿ 17 ತೀರ್ಥಗಳು ಇವೆ. 64 ತೀರ್ಥಗಳು, ಮುಕ್ಕೋಟಿ ತೀರ್ಥಗಳು ಇದ್ದಾವೆ. 17 ತೀರ್ಥಗಳು ಮೇನ್, ಅದರಲ್ಲಿ ಒಂದು 4-5 ನಾವು ನೋಡಿರ್ತೀವಿ ಅಷ್ಟೇ. ಹಾಗೆ ಸ್ವಾಮಿ ಪುಷ್ಕರಣಿಯಲ್ಲಿ ಧನುರ್ಮಾಸದ ದ್ವಾದಶಿ, ಮುಕ್ಕೋಟಿ ದ್ವಾದಶಿ, ಮುಕ್ಕೋಟಿ ದ್ವಾದಶಿ ದಿವಸ 3.5 ಕೋಟಿ ದೇವತೆಗಳು ಬೆಳಗಿನ ಜಾವ 2:30ಯಿಂದ 5:30 ತನಕ ದೇವತೆಗಳು ಅಲ್ಲಿ ಸನ್ನಿಹಿತರಾಗಿರ್ತಾರೆ. ಅದಕ್ಕೆ ಅಲ್ಲಿ ಸ್ನಾನ ಮಾಡುವುದು ಆ ಸಮಯದಲ್ಲಿ. ಆಮೇಲೆ ಅಲ್ಲಿ ಯಾಕಾಗತ್ತೆ ಅಂದರೆ, ಸರಸ್ವತಿ ಏನು ಮಾಡ್ತಾಳೆ, ಒಂದು ದಿವಸ ನನಗೆ ಗಂಗೆಯ ಥರ ಇದ್ಬೇಕು, ಗಂಗೆಯ ಪವಿತ್ರತೆ ಮಾಡಬೇಕು ಸರಸ್ವತಿ ಕೇಳ್ತಾಳೆ. ಆವಾಗ ಗಂಗೆ ಅವರಿಗೆ ಒಬ್ಬ ಋಷಿಗಳು ಶಾಪ ಕೊಡ್ತಾರೆ, ಅವಳಿಗೆ ನಿನಗೆ ಅದು ಸಲ್ಲದು ಅಂಥೇಳಿ ಅಂತ. ಆವಾಗ ಅವಳು ಪರಮಾತ್ಮನ ಕುರಿತು ಬಸ್ ಮಾಡಿದಾಗ ಪರಮಾತ್ಮ ಹೇಳ್ತಾನೆ, ಗಂಗೆಯ ಸ್ವಾಮಿ ಪುಷ್ಕರಣಿ ಬೇರೆ, ಗಂಗೆ ಬೇರೆ. ಗಂಗಾ ನದಿಯ ಫಲ ಬೇಕು ಅಂದಾಗ ಗಂಗಾ ನದಿ ಪವಿತ್ರತೆ ಬೇರೆ. ಆವಾಗ ಪರಮಾತ್ಮ ಹೇಳ್ತಾನೆ, ಆ ಶಾಪ ಕೊಟ್ಟಿದ್ದಾರೆ, ಅದಾಗಲ್ಲ, ನಿನಗೆ 3.5 ಕೋಟಿಗಳ ದೇವತೆಗಳ ಸನ್ನಿಧಾನ ಬರುತ್ತೆ ಇಲ್ಲಿ. ಆ ಸನ್ನಿಧಾನದಲ್ಲಿ ನೀನು ಯಶಸ್ವಿಯಾಗಿ ಉತ್ತಮಳಾಗಿ ಇರ್ತೀಯ. ನಿನ್ನಲ್ಲಿ ಯಾರು ನಿಲ್ಲುತ್ತಾರೋ ಅವರು ಮೋಕ್ಷಕ್ಕೆ ಹೋಗ್ತಾರೆ ಅಂತ. ಅದಕ್ಕೆ ಮುಕ್ಕೋಟಿ ದ್ವಾದಶಿ ದಿವಸ ಸ್ನಾನ ಮಾಡಬೇಕು ಅಂತ. ಯಾಕೆ ಅಂತಂದರೆ ಅದಕ್ಕೋಸ್ಕರನೇ 2:30ಯಿಂದ 5:30 ಸ್ನಾನ ಮಾಡಿಬಿಟ್ಟು ಅನುಸಂಧಾನಪೂರ್ವಕವಾಗಿ 1000 ಜನ ಬಂದಿರ್ತಾರೆ ಅಲ್ಲಿ. ಆ ಪುಣ್ಯ ಅಷ್ಟೇ ಅದು ಹೋಗೋದು ಸ್ವಾಮಿ ಪುಷ್ಕರಣಿ. ಆಮೇಲೆ ಈ ಗೊಲ್ಲ ಬಂದು ಬಾಗಿಲು ತೆಗಿತಾನಲ್ವಾ, ಗೊಲ್ಲ ಬಂದು ಬಾಗಿಲು ತೆಗೆದಾಗ ಅವರೇನು ಮಾಡ್ತಾರೆ ಅಂದರೆ, ಆಕಾಶ ಗಂಗೆ ಅಂತ ತೀರ್ಥ ಇದೆಯಲ್ಲ, ಆಕಾಶ ಗಂಗೆಯಿಂದ 2 ಕೊಡ ನೀರನ್ನ ತೊಗೊಂಬರ್ತಾರೆ. ಅವನ ಹಿಂದೆ ಒಬ್ಬ ರೈಫಲ್ ಹಿಡ್ಕೊಂಡು ಅವನು ಹೋಗಿರ್ತಾನೆ. ಅವರು ಬರೀ ನಡಿಗೆಯಲ್ಲಿ ಹೋಗಿರ್ತಾರೆ. ತೊಗೊಂಡು ಬಂದುಬಿಟ್ಟು 2 ಕೊಡ ತೊಗೊಂಡು ಬರ್ತಾರೆ. ತೊಗೊಂಡು ಬಂದುಬಿಟ್ಟು ದೇವರಿಗೆ ಅಭಿಷೇಕ ಮಾಡಬೇಕು. ಆಮೇಲೆ ಗಂಧ ತೆಗೆದಿರ್ತಾರೆ. 2 ಉಂಡೆ ಒಂದು ಭೋಗನಿಗೆ ಇಟ್ಟಿರ್ತಾರೆ, ಒಂದು ಲಕ್ಷ್ಮೀ ಹೃದಯಕ್ಕೆ ಅಂಟಿಸಿರ್ತಾರೆ, ಇನ್ನೆರಡು ಆ ಮೂಲ ವಿಗ್ರಹದ ಪಾದದಲ್ಲಿ ಇಟ್ಟಿರ್ತಾರೆ. ಒಂದು ಅಭಿಷೇಕ ಏನು ಮಾಡಿರ್ತಾರೆ, ಒಂದು ಪಾತ್ರೆಯಲ್ಲಿ ನೀರಿಡ್ತಾರೆ, ತುಳಸಿ ಎಲ್ಲ ಇಟ್ಟಿರ್ತಾರೆ, ಅದನ್ನೇ ಇಟ್ಟು ಬಿಟ್ಟಿರ್ತಾರೆ. ರಾತ್ರಿ 1:30 ಈಗ ಬಾಗಿಲು ಹಾಕ್ತಾರೆ, 2:30 3 ಗಂಟೆ ತೆಗಿತಾರೆ. ಆ ಸಮಯದಲ್ಲಿ ಅವರು ಮತ್ತೆ ಬಾಗಿಲು ಹಾಕ್ಕೊಂಡು ಬರಬೇಕು. ನಮಗೆ ಆ ಹುಂಡಿ ಇದೆಯಲ್ಲ, ಹುಂಡಿಯಿಂದ ಈ ಕಡೆಗೆ ಬಿಡ್ತಾರೆ, ಈ ಕಡೆ ಬರಬೇಕು. ಆ ಕಡೆಯಿಂದ ಎಲ್ಲ ಬ್ರಹ್ಮಾದಿ ದೇವತೆಗಳು ಬರ್ತಾರೆ 1:30 ಪೂಜೆಗೆ. ಅವ್ರು ಕಾಣಲ್ಲ ನಮಗೆ. ಇವರು ಈ ಕಡೆ ಬಂದು ಬಾಗಿಲು ಹಾಕಿಬಿಡ್ತಾರೆ, ಚಿಲ್ಕ ಎಲ್ಲ ಹಾಕಿಬಿಡ್ತಾರೆ, ಕ್ಲೋಸ್ ಯಾರು ತೆಗಿಲಿಕ್ಕಾಗಲ್ಲ. ಇವರು ಬೆಳಿಗ್ಗೆ ಬಂದು ತೆಗೆದಾಗ ಅಲ್ಲಿ ಕಾಣುವುದು
ಆ 2 ಗಂಧದ ಉಂಡೆ ಇಟ್ಟಿದ್ರಲ್ಲ, ಒಂದು ಉಂಡೆ ದೇವರ ವಕ್ಷಸ್ಥಳದಲ್ಲಿರುತ್ತೆ, ಒಂದು ಉಂಡೆ ಮಾತ್ರ ಅಲ್ಲಿರುತ್ತೆ. ಒಂದು ಉಂಡೆ ಇವರು ಅಲ್ಲಿ ವಕ್ಷಸ್ಥಳದಲ್ಲಿ, ಅದು ಏನಂದರೆ ಬ್ರಹ್ಮದೇವರು ಪೂಜೆ ಮಾಡಿರ್ತಾರೆ. ಆ ನೀರು ಇಟ್ಟಿರ್ತಾರಲ್ಲ ತೀರ್ಥ ಆಗಿರುತ್ತೆ, ಬ್ರಹ್ಮದೇವರು ಮಾಡಿದ ತೀರ್ಥ. ಅದು ಏನಾಗತ್ತೆ, ಅದನ್ನು ಎಲ್ಲರಿಗೂ ಕೊಡಲ್ಲ. ಅಲ್ಲಿ ಏನಿರ್ತಾರೆ ಕೆಲವರುಗಳು ಅವರಿಗೆ ಸಿಗುತ್ತೆ. ಮುಂಚೆ ಕೊಡ್ತಾ ಇದ್ರು, ಈಗ ಅದನ್ನು ಕೊಡ್ತಾರೋ ಇಲ್ಲ ಗೊತ್ತಿಲ್ಲ ಅದು. ಆಮೇಲೆ ಅದು ಬ್ರಹ್ಮದೇವರದ್ದು ಪೂಜೆ ಅದು. ಬ್ರಹ್ಮದೇವರು ಇದುವರೆಗೂ ನಡ್ಕೊಂಡು ಬಂದಿರೋ ಪೂಜೆ ಅದು. ದಿವಸ ಬ್ರಹ್ಮದೇವರು ಮಾಡ್ತಾರೆ. ಈ ತರಹ ಅದರಲ್ಲಿ ವೈಭವಗಳು ನಡೀತವೆ. ಆಮೇಲೆ ಬಾಗಿಲು ತೆರೆಯುವ ವಿಧಾನ ಎಲ್ಲ ಸೂಕ್ಷ್ಮವಾಗಿ ಹೇಳಿದ್ದೇನೆ. ಆಮೇಲೆ ಸುಪ್ರಭಾತ ನಡೆಯುತ್ತೆ, ಆಕಾಶಗಂಗ ತೀರ್ಥಾಜಲ ಮಾಡ್ತಾರೆ. ಆಮೇಲೆ ಇವರಿಗೆ ಶ್ರೀನಿವಾಸನಿಗೆ ಏನು ಮಾಡ್ತಾರೆ ಅಂತಂದರೆ, ಗುರುವಾರ ಅವನಿಗೆ ತಿಲಕ ಇರಲ್ಲ, 3 ತಿಲಕ ಇರಲ್ಲ ಅಲ್ವಾ, ಕಣ್ಣು ಕಾಣುತ್ತೆ, ನೇತ್ರ ಸೇವೆ ಅಂತ ಕೇಳ್ತಾರೆ. ಅದು ಯಾಕೆ? ಹಿಂದೆ ಅದು ಒಂದು ಕತೆ ಹೇಳಿಬಿಡ್ತೀನಿ. ಹಿಂದೆ ವ್ಯಾಸರಾಯರಿಗಿಂತ ಪೂರ್ವದಲ್ಲಿ ವೈಖಾನಸರು ಅಂತ ಪೂಜೆ ಮಾಡೋದಲ್ಲಿ, ವೈಖಾನಸ ಪದ್ಧತಿ ಅಂತ. ವೈಖಾನಸ ಪದ್ಧತಿ, ಪಂಚರಾತ್ರಾಗಮ ಅಂತ 2 ಪದ್ಧತಿಯಲ್ಲಿ ಪೂಜೆ ನಡೆಯುತ್ತೆ ದೇವರು. ಪಂಚರಾತ್ರಾಗಮ ಈಗ ನಾವೆಲ್ಲ ಮಾಡೋದ್ರೆ ಪಂಚರಾತ್ರಾಗಮನೆ ಯತಿಗಳೆಲ್ಲ ಮಾಡೋದು. ವೈಖಾನಸರು ತಿರುಪತಿಯಲ್ಲಿ ನಡೆಯೋದು ವೈಖಾನಸ. ವೈಖಾನಸದಲ್ಲಿ ಅವರು ಪೂಜೆ ಮಾಡ್ತಾ ಇರಬೇಕಾದ್ರೆ ಏನಾಗುತ್ತೆ, ಆ ರಾಜ ಇರ್ತಾನೆ, ಅವನು ಪೂಜೆ ಅರ್ಚಕರು ಇರ್ತಾರಲ್ಲ, ಅವರು ಭಾಳ ವರ್ಷದಿಂದ ಇರ್ತಾರೆ. ಎಲ್ಲ ಮಠಗಳಲ್ಲೂ ಎಲ್ಲ ಮಂದಿರಗಳಲ್ಲೂ ಇದು ನಿಜ. ಮನುಷ್ಯರು ಯಾವ ಮಠದಲ್ಲಿ ಜಾಸ್ತಿ ಇರ್ತಾರೋ, ನನ್ನ ಬಿಟ್ಟರೆ ಪೂಜೆ ಯಾರು ಮಾಡ್ತಾರೆ, ನನ್ನಂಗೆ ಪೂಜೆ ಯಾರು ಮಾಡ್ತಾರೆ, ನಾನಿಲ್ಲ ಅಂದರೆ ಪೂಜೆ ಯಾರು ಮಾಡ್ತಾರೆ. ಈ ಅಹಂಕಾರ ಮನುಷ್ಯನಿಗೆ ಸಹಜ, ಎಲ್ಲರಿಗೂ ಸಹಜ. ಯಾರಿಗೆ ಹೇಳಬೇಕು ಅಂತಲ್ಲ, ಎಲ್ಲರಿಗೂ ಅದು ಮನುಷ್ಯನಿಗೆ ಸಹಜ. ಅದು ನಾನು ಇಷ್ಟು ವರ್ಷದಿಂದ ಪೂಜೆ ಮಾಡ್ತೀನಿ, ನನ್ನ ಬಿಟ್ಟರೆ ಯಾರು ಪೂಜೆ ಮಾಡ್ತಾರೆ ಅಲ್ವಾ. ನಾವು ನೋಡ್ತಾನೆ ಇರ್ತೀವಿ, ಎಲ್ಲ ಕಡೆ ದಿವಸ ನೋಡ್ತೀವಿ. ಆ ಅಹಂಕಾರ ಬಂದ್ಬಿಡುತ್ತವ್ರಿಗೆ, ಇವರಿಗೆ ಅರ್ಚಕರಿಗೆ. ಅವರೇನು ಮಾಡ್ತಾರೆ ಅಂತಂದರೆ, ತನ್ನ ಮಗಳ ಮದುವೆ ಆಗಬೇಕು ಅಂದರೆ ಪದ್ಮಾವತಿದ ಆಭರಣ ಹಾಕ್ತಾ ಇರ್ತಾರೆ, ಶ್ರೀದೇವಿ ಭೂದೇವಿ ಆಭರಣ ಹಾಕ್ತಾ ಇರ್ತಾರೆ. ಆಮೇಲೆ ಇದು ಏನು ಉಪನಯನ ಆಯಿತು ಅಂದರೆ ವೆಂಕಟೇಶ ದೇವರ ಆಭರಣ ಹಾಕ್ತಾ ಇರ್ತಾರೆ, ಕಿರೀಟ ಹಾಕ್ತಾ ಇರ್ತಾರೆ, ಗಜದ ಮೇಲೆ ಕೂಡಿಸ್ತಾ ಇರ್ತಾರೆ. ಆ ಅಂಬಾರಿ ಮೇಲೆ ಏನು ಶ್ರೀನಿವಾಸನ ಕೂಡಿಸ್ತೀರಾ, ಆದಮೇಲೆ ಮಗನ ಕೂಡಿಸ್ತಾ ಇರ್ತಾನೆ ಅರ್ಚಕ. ಒಂದು ಸಾರಿ ನರಸಿಂಹ ರಾಜ ಅಂತ ಅವನು ಒಂದು ಸಾರಿ ಬರ್ತಾನೆ, ಬಂದ್ಬಿಟ್ಟು ಕೇಳ್ತಾನೆ, ಯಾಕೆ ಹೀಗೆ ಮಾಡ್ತಾ ಇದ್ದೀರಾ, ಮಾಡಬಾರ್ದು, ಶ್ರೀನಿವಾಸನೇ ನನ್ನ ಅಂಡರಾಗಿದ್ದ, ನೀನೇನು ಹೇಳೋದು ಅಂತಾರೆ. ಅಷ್ಟು ಅಹಂಕಾರ ಬಂದುಬಿಟ್ರು. ಆಮೇಲೆ ಒಂದು ದಿವಸ ಅವನು ಹೋಗ್ತಾನೆ, ಹೋಗ್ತಾನೆ. ಹೋಗಲು ಒಂದು ಸಾರಿ ಅವನಲ್ಲಿದ್ದಾಗ ಗಜವಾಹನ ನಡೀತಾ ಇರುತ್ತೆ, ಮೆರವಣಿಗೆ ಏನು ಜೋರಾಗಿ ನಡೀತಾ ಇರುತ್ತೆ. ಅವನು ಕೇಳ್ತಾನೆ, ಇದು ಪರ್ಮಿಷನ್ ಬೇಕು, ಗಜವಾಹನ ಮೆರವಣಿಗೆ ನಡೆಯೋದು ವರ್ಷದಲ್ಲಿ 2-3 ಟೈಮ್, ವಿಶೇಷ ದಿನಗಳಲ್ಲಿ, ಯಾವಾಗಲೂ ನಡೆಯಲ್ಲ. ಅವನಿಗೆ ಏನು ವಿಶೇಷ ಇಲ್ವಲ್ಲ ಇವತ್ತೇನು ಅಂತ ಬರ್ತಾನೆ, ಕತ್ತಿ ತೊಗೊಂಡೇ ಬರ್ತಾನೆ. ನೋಡಿದರೆ ಅರ್ಚಕರ ಮಗ ಅಂಬಾರಿ ಮೇಲೆ ಕೂತ್ಕೊಂಡು ಗಜದ ಮೆರವಣಿಗೆ ಆಗ್ತಾನೆ. ನೋಡಿಬಿಟ್ಟು ಏನು ಮಾಡಿಬಿಡ್ತಾನೆ, ಕತ್ತಿ ತೊಗೊಂಡು ಎಲ್ಲರಿಗೂ ಸಾಯಿಸಿಬಿಡ್ತಾನೆ ರಾಜ. ಅರ್ಚಕರನ್ನು ಹಿಡಿದುಬಿಟ್ಟು ಮೇಲ್ಗಡೆ ಕೂತವನು ಒಬ್ಬನು ಹುಡ್ದ, ಯಾಕೆಂದರೆ ಅಂಬಾರಿ ಮೇಲೆ ಕೂತಿದ್ದ, ಇನ್ನು ಎಲ್ಲರನ್ನೂ ಸಾಯಿಸಿಬಿಡ್ತಾನೆ. ಬೆಳಿಗ್ಗೆ ಪೂಜೆ ಇಲ್ಲ. ತಿರುಪತಿ ದೇವಸ್ಥಾನ ಬಾಗಿಲು ಹಾಕ್ತು ಅಂದರೆ ಲೌಕಿಕವಾಗಿ ನಮ್ಮಂಥವ್ರಿಗೆ ಬಾಗಿಲು ಹಾಕ್ತು. ಅಸುರರ ಪೂಜೆ, ದೇವತೆಗಳ ಪೂಜೆ ನಡೀತಾ. ಅಸುರರು ಅಂದರೆ ವಿಭೀಷಣ ಪೂಜೆ ನಡೀತಾ ಇದೆ, ಅವರಿಂದ ಪೂಜೆ ನಡೀತಾ ಇತ್ತು. ದೇವತೆಗಳಿಂದ ಪೂಜೆ ನಡೀತಾ ಇತ್ತು, ಮನುಷ್ಯರಿಗೆ ಇರಲಿಲ್ಲ ಅಷ್ಟೇನೆ. ಆಮೇಲೆ ಅವನಿಗೆ ಗೊತ್ತಾಗಲ್ಲ, ಅವನು ಕೇಳ್ತಾನೆ, ಏನು ಮಾಡಬೇಕಿದ್ದಕ್ಕೆ ಅಂದಾಗ, ಇಲ್ಲ ಮುಳುಬಾಗಿಲಲ್ಲಿ ಶ್ರೀಪಾದರಾಜರಿದ್ದಾರೆ, ಶ್ರೀಪಾದರಾಜ ಹತ್ರ ಹೋಗು, ನಿನ್ನ ಬ್ರಹ್ಮಹತ್ಯೆ ಭಾಷೆ ಪಾಪ ಕಳೀತಾರೆ, ಮಹಾಮಹಿಮರಿದ್ದಾರೆ, ಅವ್ರು ಅರೇಂಜ್ಮೆಂಟ್ ಮಾಡಿಕೊಡ್ತಾರೆ ಅಂತ ಹೇಳಿ ಅವನು ಓಡಿ ಬರ್ತಾನೆ ಮುಳುಬಾಗಿಲಿಗೆ, ಶ್ರೀಪಾದರಾಯರ ಹತ್ರ ಬರ್ತಾನೆ. ಶ್ರೀಪಾದರಾಯರ ಹತ್ರ ಬಂದಾಗ ಶ್ರೀಪಾದರಾಯರು ಕೇಳ್ತಾರೆ, ಏನಾಯಿತು ಅಂತ. ಹೀಗಾಯಿತು, ಬ್ರಹ್ಮಹತ್ರ ಭಾಷೆ ಪಾಪ ಬಂದ್ಬಿಟ್ಟಿದೆ ನನಗೆ, ಏನು ಮಾಡಬೇಕು ಅಂತ ಕೇಳ್ತಾರೆ. ಏನೂ ಇಲ್ಲ, ಕೂಡು ಇಲ್ಲಿ ಅಂತ. ಕೂತ್ಕೊಳ್ಳೋದು, ನೀನೇನು ಮಾಡಿಲ್ಲ, ನಿನ್ನಲ್ಲಿ ನಿಂತು ಶ್ರೀನಿವಾಸ ಮಾಡಿಸಿದ, ನೀನು ಕೂಡು ಅಂತ. ಆಮೇಲೆ ಅವರು ಶಂಖದ ಉದಕ ಇರುತ್ತಲ್ಲ, ತೆಗೆದುಕೊಂಡು ಪ್ರೋಕ್ಷಿಸ್ತಾರೆ ಅವನ ಮೇಲೆ. ಹೇಳ್ತಾರೆ, ನಿನ್ನ ಬ್ರಹ್ಮಹತ್ಯ ಹೋಯಿತು, ದೋಷ ಹೋಯಿತು, ಹೋಗು ಅಂತ ಹೇಳ್ತಾರೆ. ಅದು ಸುಮ್ಮನಿರ್ಬೇಕಲ್ಲ, ಪಂಡಿತರುಗಳು ಇರ್ತಾರಲ್ವ, ಶ್ರೇಷ್ಠ ಇರ್ತಾರೆ. ಅದೇನು ಹೋಗತ್ತಾರೆ, ಒಂದು ನೀರು ಹಾಕಿದ್ರೆ ಬ್ರಹ್ಮಹತ್ಯೆ ಪಾಪ ತೋರಿಸ್ರಿ ನಮಗೆ, ನಮ್ಮ ನೀರು ಹಾಕ್ತಾರೆ, ನಮ್ಮ ಹತ್ರ ಮಾಡಿ ಪಾಪ ಎಲ್ಲ ಹೋಗತ್ತಾ, ತೋರಿಸಿ ಅಂತ. ಆವಾಗ ಶ್ರೀಪಾದ ಅದಕ್ಕೆ ಕಾಪಾಡು ಶ್ರೀಪಾದರಾಯ, ವಿಪ್ರ ಬ್ರಹ್ಮಹತ್ಯೆ ಶಂಕೋದಕದಿ ಕಳಿಯೇ, ಅಪ್ರಬುದ್ಧರು ನಗಲೆ ಏರಣ್ಯ ವಜನ ಪತನ ಅಂತ ಹೇಳ್ತಾರೆ. ಆವಾಗ ಅವ್ರು ಹೇಳ್ತಾರೆ, ನಿನಗೆ ಬೇಕು ತಾನೆ, ಒಂದು ಗೇರೆಣ್ಣೆ ಇದೆಯಲ್ಲ, ಗೇರೆಣ್ಣೆನಲ್ಲಿ ಬಟ್ಟೆ ಹಾಕಿದ್ರೆ ಕಲೆ ಹೋಗಲ್ಲ, ಒಂದು ಶುದ್ಧ ವೈಟ್ ತೊಗೋತಾರೆ, ಬಟ್ಟೆ ತೊಗೋತಾರೆ, ಗೇರೆಣ್ಣೆನಲ್ಲಿ ಅದ್ಕೊಂಬ ಹೋಗು ಅಂತ ಹೇಳ್ತಾರೆ ಇಬ್ಬರು.
ಅದ್ಕೊಂಡು ಬರ್ತಾರೆ ಅವರು. ಬರತ್ಲು ಇವರು ಶಂಖದಿಂದ ಅಭಿಮಂತ್ರಿಸಿ ಹೋಗಿದ್ದಾರೆ, ಪ್ಯೂರ್ ವೈಟಾಗಿ ಹೊಳೆಯುತ್ತೆ. ಆವಾಗ ಅವ್ರಿಗೆ ಗೊತ್ತಾಗತ್ತೆ ಏನು ಮಹಿಮೆ ಇದೆಯಪ್ಪ ಇವರು ಅಂತ. ಅವಾಗ ಹೇಳ್ತಾರೆ ಬ್ರಹ್ಮಹತ್ಯೆ ಪಾಪ ಹೋಯ್ತು ಅಂದ್ರಿ ಗುರುಗಳೇ, ಆಯಿತು, ನಾಳೆಯಿಂದ ಪೂಜೆ ಮಾಡಲಿಕ್ಕೆ ಯಾರೂ ಇಲ್ವಲ್ಲ, ನೀವೇ ಬಂದು ಪೂಜೆ ಮಾಡಿ ಅಂತ. ನಮ್ಮಂಥವ್ರು ಯಾರು ಆಗಿದ್ದರೆ ನಮ್ಮ ದಿವಸ ಬರಲಿಕ್ಕಾಗಲ್ಲ, ವಾರದಲ್ಲಿ 3 ಗಂಟೆಗೆ ಬಂದು ಹೋಗ್ತೀವಿ ಅಂತೀವಿ. ಅವರು ಎಂಥ ಮಹಾಮಹಿಮರು, ನಾನು ಬರಲಿಕ್ಕಾಗಲ್ಲ, ನನ್ನ ಶಿಷ್ಯ ವ್ಯಾಸರಾಗಿದ್ದಾನೆ, ಇವನು ಬರ್ತಾನೆ ಮಾಡ್ತಾನೆ ಅಂತ ಉದಾರ ನೋಡ್ರಿ ಅವ್ರದ್ದು. ಶ್ರೀನಿವಾಸನ ಪೂಜೆ ನಾವು ಮನೆಯಲ್ಲಿ ಸಾಲಿಗ್ರಾಮ ನಮ್ಮನ್ನು ಬಿಟ್ಟು ಬೇರೆಯವ್ರು ಮಾಡ್ತಾನೆ ಅಂತಂದ್ರೆ ನಾವು ಹೋಯ್ತೀವಿ. ಮಠದಲ್ಲಿ ನನ್ನ ಬಿಟ್ಟು ಒಬ್ರು ಗರ್ಭಗುಡಿ ಒಳಗೆ ಹೋಗ್ತಾರೆ ಅಂತಂದ್ರೆ ನಾವು ಬೈತೀವಿ, ನಂದೋದು ಅಂತೇಳಿ ಅಂತ. ಶ್ರೀಪಾದರಾಯರು ಹೇಳ್ತಾರೆ, ಅವರಿಗೆ ಬಂದಿದ್ದು ವ್ಯಾಸರಾಜರೇ, ನೀನು ಹೋಗಪ್ಪ ಅಲ್ಲಿ ಮಾಡ್ಕೊ ಹೋಗು, 12 ವರ್ಷ ನೀನು ಮಾಡು ಪೂಜೆನ ಅಂತಂತಾರೆ. 12 ವರ್ಷ ಪೂಜೆ ಮಾಡು ಅಂತಂತಾರೆ. ಶ್ರೀಪಾದರಾಯರದ ಮುಳುಬಾಗಿಲು ಆವಾಗ ವೇದ ಕುಲ 10,000 ವಿದ್ಯಾರ್ಥಿಗಳಿದ್ರು. ಅವಾಗ ಒಂದು ಕುಲಪತಿ ಅಂದರೆ 10,000 ವಿದ್ಯಾರ್ಥಿಗಳಿಗೆ ಅಧ್ಯಯನ, ವಸನ, ಭೋಜನ ಕೊಡಬೇಕು. ಅಷ್ಟೇ ಅಲ್ಲ, ಓದು ಮನೆ ಕಳಿಸೋದಲ್ಲ, 10,000 ವಿದ್ಯಾರ್ಥಿಗಳಿಗೆ ಶಾಸ್ತ್ರಪಾಠ, ಅವರ ಇರುವಿಕೆ, ಅವರಿಗೆ ಬಟ್ಟೆ, ಊಟ ಎಲ್ಲ ನೋಡ್ಕೊಳ್ಬೇಕು. ಆಮೇಲೆ ಅವರಿಗೆ ಹೇಳಿಕೊಡಲಿಕ್ಕೆ 1000 ಅಧ್ಯಾಪಕರು, ಮತ್ತೆ ಅವರ ವಯಸ್ಸಾದ ತಂದೆ ತಾಯಿಗಳಿದ್ದರಂದರೆ ಅವರು. ಇಷ್ಟು ಜನನ್ನ ಕಂಟ್ರೋಲ್ ಮಾಡಿ ಅವನು ಕುಲಪತಿ ಅನ್ನೋದು. ನಮಗೆಲ್ಲೋ ಕುತ್ಕೊಂಡ್ಬಿಟ್ಟು 4 ಜನ ಕಂಟ್ರೋಲ್ ಮಾಡಲಿಕ್ಕೆ ಅಲ್ಲಿ ಇವರು ಕುಲಪತಿಗಳಲ್ಲ, ಕುಲಪತಿಗಳು ಅವರುಗಳು. ಹಾಗೆ ಆ ಶ್ರೀಪಾದರಾಯರು ವ್ಯಾಸರಾಜರಿಗೆ ಕಳಿಸಿದ್ರು. ವ್ಯಾಸರಾಜರು ಬಂದರು. ವ್ಯಾಸರಾಜರು ಬಂದಾಗ ಏನಾಯಿತು ಅಂದರೆ ಅವನ ನಾಯಕನ ಕರ್ಕೊಂಡ್ಬಂದರು. ಬಾಗಿಲು ತೆಗೆದು ಒಳಗಡೆ ಹೋಗ್ತಾರೆ. ಆ ವೆಂಕಟೇಶ್ವರನ ಉಗ್ರ ರೂಪ ನೋಡಿಬಿಟ್ಟು, ಉರಿ ಕಣ್ಣಿನ ರೂಪ ನೋಡಿಬಿಟ್ಟು ರಾಜ ಹೆದರ್ಬಿಟ್ಟು ವ್ಯಾಸರಾಜರ ಹಿಂದ್ಗಡೆ ಬಚ್ಚಿಟ್ಕೊಂಡ್ಬಿಟ್ಟ. ಸ್ವಾಮಿಗಳೇ, ಇದನ್ನು ನೋಡ್ಲಿಕ್ಕೆ ಆಗ್ತಿಲ್ಲ ನನಗೆ, ಈ ಉಗ್ರ ಕಣ್ಣು ನೋಡ್ಲಿಕ್ಕೆ ಆಗ್ತಿಲ್ಲ ಶ್ರೀನಿವಾಸ ಅಂತ ಅಂದಾಗ ಅವ್ರು ಹೇಳಿದರು ವ್ಯಾಸರಾಜ, ನೀನೇನಯ್ಯ ಉಗ್ರ ಸ್ವರೂಪ ನೋಡಿದ್ದೀಯ, ನಾನು ನೋಡದೇ ಇದ್ದಿದ್ದು ನೋಡಿದ್ದೇನಯ್ಯ. ನಾನು ಪ್ರಹ್ಲಾದ ನರಸಿಂಹನ ಉಗ್ರ ರೂಪವನ್ನು ನೋಡಿದ್ದೀನಿ, ಅದಕ್ಕಿಂತ ಈ ಉಗ್ರ ರೂಪನ ಇದೆಲ್ಲ ಬಿಡು ಅಂತೇಳಿ, ಸ್ವಾಮಿ ನೀನು ಹಿಂಗೆಲ್ಲ ಮಾಡಬೇಡ, ನೀನು ಭಕ್ತ ಜನ ಬರ್ತಾರೆ. ಆವಾಗೇನು ಅದು ನಾವು ತಿಳ್ಕೊಂಡಿದ್ದೀವಿ ಅಯ್ಯಂಗಾರ್ ಹಾಕಿದ ನಾಮ ಅಂತ. ಅಯ್ಯಂಗಾರ್ ಹಾಕಿದ ನಾಮ ಅಲ್ಲ ಅದು. ಅವರೇನು ಮಾಡ್ತಾರೆ, ಆ ಗಂಧ, ಕುಂಕುಮ, ಕಸ್ತೂರಿ ಎಲ್ಲ ಮಿಕ್ಸ್ ಮಾಡಿ ಒಂದು ಕೆಂಪು ನಾಮ ಇತ್ತಲ್ಲ, ಅದಕ್ಕೆ ಆ ನಾಮವನ್ನು ಹಾಕಿದವರು ವ್ಯಾಸರಾಜರು. ಕಣ್ಣಿನ ಕ್ರೂರ ದೃಷ್ಟಿ ಬಿದ್ದರೆ ಸುಟ್ಟು ಹೋಗ್ತಾರೆ ಜನಗಳು ಅಂತ ಹೇಳಿಬಿಟ್ಟು ಆ ದೃಷ್ಟಿನ ಹಾಕಿದವರು, ಆ ನಾಮ ಹಾಕಿದವರು ವ್ಯಾಸರಾಜರು. ಆ ನಾವಂದು ಸುಮ್ಮನೆ ಅಯ್ಯಂಗಾರ್ 3 ನಾಮ ಹಾಕಿಬಿಟ್ರಂತ 3 ನಾಮ ಅಲ್ಲ ಅದು. ಆಮೇಲೆ ಇವ್ರು ಕೇಳ್ತಾನೆ, ಅಲ್ಲ ಸ್ವಾಮಿ ಹಿಂಗೆ ಹಾಕ್ಬಿಟ್ರಿ, ಕಣ್ಣೇ ಕಾಣಲ್ಲ, ನಾವು ದೇವಸ್ಥಾನಕ್ಕೆ ಬಂದುಬಿಟ್ಟು ದೇವ್ರ ಕಣ್ಣು ನೋಡಲ್ಲ ಅಂತಂದರೆ ನಾವೇನು ಮಾಡಬೇಕು ಅಂದಾಗ ಅವಾಗ ಹೇಳ್ತಾರೆ, ಏನು ಮಾಡಬೇಡ, ಗುರುವಾರ ಒಂದು ದಿವಸ ಆ ನಾಮ ತೆಗಿತೀನಿ, ಗುರುವಾರ ಸಾಯಂಕಾಲ ನೇತ್ರ ದೃಷ್ಟಿಗೆ ಸಿಗತ್ತೆ, ನಿನಗೆ ನೇತ್ರ ದೃಷ್ಟಿ ಸಿಗತ್ತೆ, ಆವಾಗ ಆ ನೇತ್ರ ದೃಷ್ಟಿ ಮಾಡಿ ಗುರುವಾರ ದರ್ಶನ ಮಾಡ್ಕೊಂಡು ಜನ ಹೋಗ್ತಾರೆ, ಆವಾಗ ಕಣ್ಣು ತೆರೆಯತ್ತೆ. ಇದೆಲ್ಲ ಹಿಂದಿನ ಕಥೆಗಳು. ಈ ಕಥೆ ಎಲ್ಲ ಕೇಳಿರ್ತೀವಿ ನಾವು, ಇದನ್ನು ಕೇಳಿರೋದು ಭಾಳ ಕಡಿಮೆ. ಅದಕ್ಕೆ ಒಂದೆರಡು ಈ ವಿಷಯಗಳನ್ನು, ಕ್ಷೇತ್ರ ಮಹಿಮೆಗಳನ್ನು ಹೇಳಬೇಕು ಅಂತ. ಆಮೇಲೆ ಅದಕ್ಕೆ ಸ್ವಾಮಿ ಪುಷ್ಕರಣಿ ಅಂತ ಹೆಸರು ಬಂತು. ಸ್ವಾಮಿ ಪುಷ್ಕರಣಿ ಅಂತಂದರೆ, ಸ್ವಾಮಿ ಪುಷ್ಕರಣಿಯಲ್ಲಿ ನಾವು ಮಿಂದರೆ ನಮಗೆ ಸ್ವಾಮಿತ್ವ ಬರುತ್ತೆ ಅಂತ, ನಮ್ಮ ಯೋಗ್ಯತೆಗನುಸಾರವಾಗಿ ಸ್ವಾಮಿತ್ವ ಭಗವದಧೀನವಾಗಿ ಭಗವಂತ ಕೊಡ್ತಾನೆ ಅಂತ. ಯಾಕೆ ಅಂದರೆ ಎಲ್ಲ ಪುಷ್ಕರಣಿಗಳು ರಾಜ ಯಾರು? ಸ್ವಾಮಿ ಪುಷ್ಕರಣಿ. ಸ್ವಾಮಿ ಅಂದರೆ ಸ್ವಾಮಿತ್ವ ಇದೆ, ಸ್ವಾಮಿತ್ವ. ಆವಾಗ ಅದಕ್ಕೇನಾಗತ್ತೆ ಅಂತಂದರೆ, ಶಂಕರ ರಾಜ ಅನ್ನೋವನೇನು ಮಾಡ್ತಾನೆ ಅಂತಂದರೆ, ಅವನು ಅಲ್ಲಿ ಅವನಿಗೆ ರಾಜ್ಯವನ್ನೆಲ್ಲ ಯಾರೋ ತೆಗೆದುಕೊಂಡು ಹೋಗ್ಬಿಟ್ಟಿರ್ತಾರೆ. ಆವಾಗ ಅವನು ಕೇಳೋದು ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡುವಂದಾಗ, ಸ್ನಾನ ಮಾಡಿ ಬರಬೇಕಾದ್ರೆ ನೀನು ಹೋಗು, ನಿನ್ನ ರಾಜ್ಯ ಬರುತ್ತೆ ಅಂದಾಗ ಅವನಿಗೆ ಅವರವರೇ ಹೊಡೆದಾಡ್ಕೊಂಡ್ಬಿಟ್ಟು ಇವನಿಗೆ ರಾಜ್ಯ ಕೊಡ್ತಾರೆ. ಆ ಸ್ವಾಮಿತ್ವ ಬಂತು. ಅದಕ್ಕೆ ಸ್ವಾಮಿ ಪುಷ್ಕರಣಿ ಅಂತ ಕರೀತಾರೆ. 6 ತಿಂಗಳು ಇದ್ದ ಅವನು. ಶ್ರೀ ವೆಂಕಟಗಿರಿಯಲ್ಲಿ ಬೀಸುವ ಗಾಳಿ ಇದೆಯಲ್ಲ, ನಾವು ಅನುಸಂಧಾನ ಮಾಡಬೇಕು. ವೆಂಕಟಗಿರಿಯಲ್ಲಿ ಬೀಳುವ ಗಾಳಿಯು ಕೂಡ ನಾವು ಅನುಸಂಧಾನ ಮಾಡಿದರೆ ಕೋಟಿ ಕೋಟಿ ಬ್ರಹ್ಮಹತ್ಯೆ ಪಾಪಗಳನ್ನು ಕಳೆಯುತ್ತೆ. ಬ್ರಹ್ಮಹತ್ಯೆ ಪಾಪಗಳನ್ನು ಕಳೆಯುತ್ತೆ ಆ ಗಾಳಿ ಒಂದೇನೆ. ಆಮೇಲೆ ನಾವು ಅದನ್ನು ಕೇಳೋದೇ ಇಲ್ಲ. AC ರೂಮ್ನ ಹೋಗಿ ಆರಾಮಾಗಿ AC ಗಾಳಿ ತಗೊಂಡ್ಬಿಟ್ಟಿರ್ತೀವಿ.
ಹೊರಗಡೆ ಗಾಳಿ ನೋಡೋದೇ ಇಲ್ಲ ನಾವು. ಈಗ ಯಾತ್ರೆ ಮಾಡಿದರೆ ನಮ್ದೇನು ಬಂದ್ರಿ? ಯಾತ್ರೆ ಥರ ಇರಬೇಕಲ್ವ. ಆಮೇಲೆ ವೆಂಕಟಾದ್ರಿಯಲ್ಲಿ ಆ ತೀರ್ಥಗಳಲ್ಲಿ ಸ್ನಾನ ಮಾಡಿ ಪ್ರದಕ್ಷಿಣೆ ಮಾಡಿದರೆ ಭೂ ಪ್ರದಕ್ಷಿಣೆ ಫಲ ಸಿಗತ್ತೆ. ಅದನ್ನು ಬ್ರಹ್ಮಾಂಡ ಪುರಾಣದಲ್ಲಿ ಹೇಳ್ತಾರೆ. ಶ್ರೀನಿವಾಸನ ರೂಪವೇ ವೆಂಕಟಾದ್ರಿ ಅಂತಲೂ ಹೇಳ್ತಾರೆ. ವೆಂಕಟಾದ್ರಿ ಅಂತ ಹೇಳ್ತಾರೆ. ಆಮೇಲೆ ಕಪಿಲಾದಿ 17 ತೀರ್ಥಗಳಿದ್ದಾವೆ. ಕಪಿಲಾದಿ 17 ತೀರ್ಥಗಳಿದ್ದಾವೆ. ಯಾವ್ಯಾವ ತೀರ್ಥ ಅಂತ ಹೆಸರು ಹೇಳ್ಬಿಡ್ತೀನಿ ನಿಮಗೆ. ಅದಕ್ಕಿಂತ ಮುಂಚೆ ವರಾಹಸ್ವಾಮಿ, ಆ ಕಪಿಲ ತೀರ್ಥ ಆದಮೇಲೆ ಪಾದುಕಾ ದರ್ಶನ ಅಂತ ಬರುತ್ತೆ. ಪಾದುಕಾ ದರ್ಶನ ನೋಡಿರ್ಬೇಕು ನೀವು. ಪಾದುಕಾ ದರ್ಶನ ಮಂಟಪ ಅಂತ ಶ್ರೀನಿವಾಸ ವೈಕುಂಠದಿಂದ ಕೆಳಗೆ ಬಂದೇ ಮಾಡ್ತಾರೆ. ಮೊಟ್ಟ ಮೊದಲು ಪಾದ ಇಟ್ಟ ಸ್ಥಳ ಪಾದುಕಾ ಮಂಟಪ ಅಂತ ಕರೀತಾರೆ. ಪಾದುಕಾ ಮಂಟಪ ಮೊಟ್ಟ ಮೊದಲು ಪಾದ ಇಟ್ಟ ಸ್ಥಳ. ಅಲ್ಲಿ ನೋಡಿದವ್ರಿಗೆ ಬಳಲಿಕೆ, ನೋವು ಮುಂತಾದ ಬಾಧೆ ಬರಲ್ಲ. ಕಾಲು ಹೊಡೆದ ತೊಂದರೆ ಯಾರಿಗೂ ಬರಲ್ಲ. ನೋವು ಅಂತ ಆ ಮಂಟಪಕ್ಕೆ ಹೋಗ್ದಿಲ್ದವ್ರಿಗೆ ಕಾಲು ನೋವು ಬರ್ಬೋದು. ಆಮೇಲೆ ಅಲ್ಲಿಂದ ಮುಂದೆ ಹೋದರೆ ನರಸಿಂಹ ತೀರ್ಥ ಅಂತ ಇದೆ. ನರಸಿಂಹ ತೀರ್ಥ ಇದೆ. ನರಸಿಂಹ ತೀರ್ಥದಲ್ಲಿ ಸ್ನಾನ ಮಾಡಬೇಕು. ನರಸಿಂಹ ತೀರ್ಥದಲ್ಲಿ ನಾವು ಮುಳುಗಬೇಕು. ಆ ನರಸಿಂಹನಿಗೆ ದೈತ್ಯ ಬಾಲಕರಿಗೆ ತತ್ವೋಪದೇಶ ಮಾಡಿದ ಸ್ಥಳ ಅದು. ಪ್ರಹ್ಲಾದ ತತ್ವೋಪದೇಶ ಮಾಡಿದ ಸ್ಥಳ ಅದು. ಅವನು ಶ್ರೀನಿವಾಸ ಸರ್ವತ್ರ ವ್ಯಾಪ್ತ ಅಂತ ಬಿಟ್ಟು ಪ್ರಹ್ಲಾದ ಸ್ತೋತ್ರ ಮಾಡಿದಾಗ ಶ್ರೀನಿವಾಸ ಜಲದಿಂದ ಮೇಲೆ ಬಂದು ನೃಸಿಂಹನಾಗಿ ಆವರ್ಭಿಸ್ತಾನೆ. ಆಮೇಲೆ ಅಲ್ಲಿ ಅಂದರೆ ನಾವು ಒಂದು ಹೋದ್ರೆ ಏನಂದರೆ ಆ ನರಸಿಂಹ ತೀರ್ಥದಲ್ಲಿ ಸ್ನಾನ ಮಾಡೋ ಬುದ್ಧಿನೇ ಬರಲ್ಲ ನಮಗೆ. ನಮಗೆ ಸ್ನಾನ ಮಾಡೋ ಬುದ್ಧಿ ಬರೋದು ಪುಷ್ಕರಣಿಗಳ ಪುಷ್ಕರಣಿಗೆ ಒಂದೇ ಬರೋದು. ಸ್ನಾನ ಮಾಡಿದ್ರೆ ಏನಾಗುತ್ತೆ ಅಂದರೆ ಅವನಿಗೆ ಭಗವಂತನ ಬಗ್ಗೆ ದೃಢವಾದ ಜ್ಞಾನ ಉಂಟಾಗತ್ತೆ. ಹಾಗೆ ಭಗವಂತ ಹೇಳಿಬಿಟ್ಟು ಅಂತರ್ಧನಾಗ್ತಾನೆ. ಆಮೇಲೆ ತಿರುಪತಿ ಕ್ಷೇತ್ರದ ಒಳಗೆ ವರಾಹ ದರ್ಶನ ಅದು ಬರುತ್ತೆ, ಮುಂದೆ ಬರುತ್ತೆ ವರಾಹ ದರ್ಶನದಲ್ಲಿ. ಆಮೇಲೆ ಶ್ರೀನಿವಾಸ ಮಹಾದ್ವಾರ ಬರುತ್ತೆ. ಮಹಾದ್ವಾರದ ನಂತರ ದರ್ಪಣ ಮಂಟಪ ಬರುತ್ತೆ. ರಂಗಮಂಟಪ ಅಂತ ಬರುತ್ತೆ, ಕೇಳಿದ್ದೀರ? ರಂಗಮಂಟಪ ಬರುತ್ತೆ. ದರ್ಪಣ ಮಂಟಪದ ಎದುರಿಗಿರುವ ರಂಗಮಂಟಪ. ಅಲ್ಲೇನಾಗಿತ್ತು ಅಂದರೆ ಶ್ರೀರಂಗ ಮುಸ್ಲಿಮರ ಆಕ್ರಮಣಕ್ಕೆ ಒಳಗಾಗಿತ್ತು. ಶ್ರೀರಂಗ ಒಳಗಾದಾಗ ಆ ಮೂರ್ತಿ ಇಲ್ಲಿಗೆ ವರ್ಗಾಯಿಸಲ್ಪಟ್ಟು 30 ವರ್ಷ ಅಲ್ಲೇ ಪೂಜೆ ಮಾಡಿಸ್ಕೊಂಡಿತ್ತು. ಆದ್ದರಿಂದ ಅದನ್ನೇನು ಕರೀತಾರೆ? ರಂಗನಾಯಕ ಮಂಟಪ ಅಂತ ಕರೀತಾರೆ. ಆಮೇಲೆ ತುಲಾಭಾರ ಮಾಡೋದಿದೆ. ಧ್ವಜಸ್ತಂಭ ನೋಡಿದ್ದೀರ? ಧ್ವಜಸ್ತಂಭ ಮುಂದ್ಗಡೆ ಇದೆ. ಕ್ಷೇತ್ರಪಾಲಕ ಶಿವ ಇದ್ದಾನೆ, ಅಲ್ಲಿ ಶಿವ ಇದ್ದಾನೆ. ಆಮೇಲೆ ಅಡಿಗೆ ಮನೆ ಇದೆ. ಅಡಿಗೆ ಮನೆ ಲಾಡು, ವಡೆ, ಅಪೂಪ ಎಲ್ಲ ಮಾಡ್ತಾರೆ ನೋಡಿ. ಅಡಿಗೆ ಮನೆ ಇದೆ. ಇದರ ಆಗ್ನೇಯ ಭಾಗದಲ್ಲಿ ಅಡಿಗೆ ಮನೆ ಇದೆ. ಅಲ್ಲಿ ನಿತ್ಯ ನಿವೇದನಕ್ಕಾಗಿ ಮಡಿಕೆ ಮಾತ್ರ ಉಪಯೋಗಿಸ್ತಾರೆ. ಪ್ರತಿ ಬಾರಿಯೂ ಬೇರೆ ಬೇರೆ ಮಡಿಕೆ ಉಪಯೋಗಿಸ್ತಾರೆ. ಇದು ಜಗನ್ನಾಥಪುರಿನಲ್ಲೂ ನೋಡಿದ್ದೀವಿ ನಾವು. ನೋಡಿದ್ದೀವಿ. ಅಡಿಗೆ ಮನೆಯ ಒಳಬಾಗಿಲಲ್ಲಿ ಬಕುಲಾದೇವಿ ಗುಡಿ ಇದೆ. ಬಕುಲಾದೇವಿನೇ ಅವನಿಗೆ ನೈವೇದ್ಯಕ್ಕೆ ಇಡ್ತಾಳೆ. ಇದು ಬಕುಲಾದೇವಿ ಇಡ್ತಾಳೆ. ಇವಳು ಶ್ರೀನಿವಾಸನಿಗೆ ಮುಂಚೆ ಅಡುಗೆ ಮಾಡಿ ಬಡಿಸ್ತಿದ್ಲು. ಅವಳು ಪುಣ್ಯ ನೋಡಿ, ಅಡುಗೆ ಮಾಡಿ ಬಡಿಸ್ತಿದ್ಲು ಅವಳು. ಆಮೇಲೆ ಅಲ್ಲಿ ಮಾಡುವ ಅಡುಗೆಗಳನ್ನು ಬಕುಲಾದೇವಿ ಪರೀಕ್ಷೆ ಮಾಡ್ತಾ ಇರ್ತಾಳೆ. ಹೇಗೆ ಮಾಡ್ತಾರೆ, ಏನು ಮಾಡ್ತಾರೆ ಅಂತ ಪರೀಕ್ಷೆ ಮಾಡ್ತಾ ಇರ್ತಾಳೆ ಅಂತ. ಆ ಅಡುಗೆ ಮನೆಯಲ್ಲಿ ಏನಾದರೆ ಮೊಸರನ್ನ, ಚಿತ್ರಾನ್ನ, ಸಕ್ಕರೆ ಪೊಂಗಲ್ಲು, ಕೇಸರಿ ಬಾತು, ಪಾಯಸ, ಶಿರಾ ಮುಂತಾದವುಗಳನ್ನು ಮಾಡ್ತಾರಲ್ಲಿ. ಆಮೇಲೆ ಹೂವಿನ ಬಾವಿ ಇದೆ, ಪೂಲಾರ ಅಂತ ಕರೀತಾರೆ ನೋಡಿ. ಅದು ಶ್ರೀನಿವಾಸನಿಗೆ ಹಾಕಿದ ನಿರ್ಮಾಲ್ಯವನ್ನು ಬೇರೆಯವ್ರಿಗೆ ಕೊಡಲ್ಲ, ಬೇರೆಯವ್ರಿಗೆ ಯಾರೂ ಉಪಯೋಗಿಸೋದಿಲ್ಲ. ಅದು ಏನಾಗುತ್ತೆ ಅಂದರೆ ಆ ತಿರುಪತಿನಲ್ಲಿ ಏನಾಗುತ್ತೆ ಅಂದರೆ ಹರಿನಿರ್ಮಾಲ್ಯವನ್ನು ವಿಶ್ವಕ್ಸೇನನಿಗೆ ಅರ್ಪಿಸ್ಬೇಕು. ಅದು ಆ ಪ್ರಸಾದವನ್ನು ಮಾಡ್ತಾರೆ, ಹೂವಿನ ಬಾವಿಯಲ್ಲಿ ಹಾಕ್ತಾರೆ. ಭೂದೇವಿ ಇರ್ತಾಳೆ ಅಲ್ಲಿ, ಅದು ಅವಳಿಗೆ ಮಾತ್ರನೇ ಶ್ರೀಹರಿಯ ನಿರ್ಮಾಲ್ಯ ಅಂತ. ಆ ಬಾವಿಯನ್ನು ತೋಂಡಮಾನ ರಾಜ ಸರಿಪಡಿಸ್ತಾನೆ. ಆ ಬಾವಿಯನ್ನು ಏನು ಮಾಡಿದ್ದಾರೆ, ಜನ ಚಿಕ್ಕದಿಟ್ಬಿಟ್ರೆ ಏನು ಬೇಕೋ ಅದಕ್ಕೆ ಹಾಕ್ಬಿಡ್ತಾರೆ ಅಂತ ಹೇಳಿ ಎತ್ತರಕ್ಕೆ ಮಾಡಿಬಿಟ್ಟಿದ್ದಾರೆ. ಅದು ಗೊತ್ತಾಗಲ್ಲ. ಆಮೇಲೆ ಪುಷ್ಪ ಮಂಟಪ ಅಂತಿದೆ, ತೋಮಾಲ ಸೇವೆ ಮಾಡ್ತೀವಿ, ಪುಷ್ಪ ಮಂಟಪ ಅಂತ ಇದೆ. ಆಮೇಲೆ ಅಲ್ಲಿಂದ ಬಂದರೆ ಬೆಳ್ಳಿ ಬಾಗಿಲು ಸಿಗತ್ತೆ ನೋಡಿ. ಬೆಳ್ಳಿ ಬಾಗಿಲು ಸಿಗತ್ತೆ. ಬೆಳ್ಳಿ ಬಾಗಿಲು 3 ಅಂತಸ್ತಿರುವ ಕರಿಕಲ್ಲಿನಿಂದ ತಯಾರು ಮಾಡಿದ್ದದು. ಬಂಗಾರದ 7 ಕಲಶಗಳಿದ್ದಾವೆ. ಇದರಲ್ಲಿ ಹಿಂದಿಯಲ್ಲಿ, ಆಂಗ್ಲ ಭಾಷೆನಲ್ಲೆಲ್ಲ ಪ್ರಿಂಟ್ ಮಾಡಿದ್ದಾರೆ. ಆಮೇಲೆ ಅಂಗ ಪ್ರದಕ್ಷಿಣೆ ಮಾಡ್ತಾರೆ ನೋಡಿ. ಅಂಗ ಪ್ರದಕ್ಷಿಣೆ ಮಾಡಬೇಕಾದ್ರೂ ಅದೇ ಮಾರ್ಗ. ಆಮೇಲೆ ಘಂಟಾ ಮಂಟಪ ಅಂತ ಇದೆ. ಮಾಧವದಾಸ ಎಂಬ ವಿಜಯನಗರದ ಪ್ರಧಾನಮಂತ್ರಿ ನಿರ್ಮಾಣ ಮಾಡಿದ್ದದನ್ನು.
ಆಮೇಲೆ 3:30ಕ್ಕೆ ಸುಪ್ರಭಾತ ಸೇವೆ ನಡೆಯುತ್ತೆ. ಇಲ್ಲೇ ದರ್ಬಾರ್ ಶ್ರೀನಿವಾಸ ಅಂತ ಇದ್ದಾನೆ, ಅವನಿಗೆ ಬಂಗಾರ ಸಿಂಹಾಸನದಲ್ಲಿ ಕೂರಿಸಿ ಪಂಚಾಂಗ ಶ್ರವಣ, ಹಿಂದಿನ ದಿನದ ಆಯಾ ವ್ಯಯಗಳು ಏನು ಆಯಿತು, ಖರ್ಚು ಏನು ಆದಾಯ ಬಂತು, ಹುಂಡಿ ಎಷ್ಟು ಎಣಿಸಿದ್ರು ಎಲ್ಲ ಶ್ರೀನಿವಾಸನಿಗೆ ಒಪ್ಪಿಸ್ಬೇಕು. ಶಾಸ್ತ್ರ ಕಳಶಾಭಿಷೇಕ ಆಗತ್ತೆ, ಗಂಟೆಗಳಿದ್ದಾವೆ, ದ್ವಾರಪಾಲಕರು ಜೇವಿಯರಿದ್ದಾರೆ, ಅದನ್ನೆಲ್ಲ ನೋಡಿದ್ದೀರಾ. ಗರುಡ ಮಂಟಪ ಇದೆ, ಬಂಗಾರದ ದ್ವಾರ, ಆಮೇಲೆ ಸ್ನಾನ ಮಂಟಪ ಇದೆ. ಸ್ನಪನ ಮಂಟಪದಲ್ಲಿ 4 ಕಂಬಗಳಿದ್ದಾವೆ ಅವುಗಳಲ್ಲಿ. ಸ್ನಪನ ಈ ದರ್ಬಾರ್ ಸೂರ್ಯೋದಯಕ್ಕೆ ಮೊದಲೇ ಮಾಡಬೇಕಾಗತ್ತೆ, ಸ್ನಪನ ಮಂಟಪದಲ್ಲಿ ಸೂರ್ಯೋದಯ ನಂತರ ಮಾಡ್ತಾನೆ. ಆಮೇಲೆ ಶಯನ ಮಂಟಪ ಇದೆ, ಶಯನ ಮಂಟಪ ಆದಮೇಲೆ ಬ್ರಹ್ಮದೇವರು ದೀಪ ಹಚ್ಚಿರ್ತಾರೆ, ಅದು ಇನ್ನೂ ಆರಿರಲ್ಲ, ಬ್ರಹ್ಮದೇವರ ದೀಪ ಇದೆ. ಕಲಿಯುಗ ಮುಗಿಯೋವರೆಗೂ ಅದಿರಂಗೆ ಇರ್ತದೆ, ಕಲಿಯುಗ ಮುಗಿಯೋವರೆಗೂ ಇರ್ತದೆ. ಕೊನೆಗೆ ವಿಮಾನ ನಾಶ ಆಗಿ ದೀಪಗಳು ನಾಶ ಆಗ್ತವೆ. ಆಮೇಲೆ ಆನಂದ ನಿಲಯದ ವಿಮಾನ, ಆನಂದ ನಿಲಯದ ಗೋಪುರ ಇದೆ. ತಥಾ ಆನಂದ ನಿಲಯೇ ತೋಂಡಮಾನ್ ನೃಪನಿರ್ಮಿತೆ ವಿಮಾನಗ್ರೇ ಶ್ರೀನಿವಾಸ ರರಾಜ ಭಗವಾನ್ ಹರಿಹಿ ಅಂತ ಹೇಳ್ತಾರೆ. ಆಮೇಲೆ ಇದಕ್ಕೆ ಯಾರ್ಯಾರು ಏನೇನು ಕೊಟ್ಟಿದ್ದು ಅಂತ ಹೇಳ್ತಾರೆ ನೋಡಿ. ವಿಕ್ರಮ ವರ್ಮ 839ರಲ್ಲಿ ಸುವರ್ಣ ಕವಚ ಕೊಟ್ಟಿದ್ದ. 1262ರಲ್ಲಿ ಸುಂದರ ಪಾಂಡ್ಯ ಅನ್ನೋ ರಾಜ ಸುವರ್ಣ ಕವಚ ಕೊಟ್ಟಿದ್ದ. 1359ರಲ್ಲಿ ಮಂಗಿದೇವ ಅನ್ನೋನು ಸುವರ್ಣ ಕವಚ ಕೊಟ್ಟಿದ್ದ. 1518ರಲ್ಲಿ ಕೃಷ್ಣದೇವರಾಯ ಮುಲಾಮು ಮಾಡಿಸಿದ್ದ. 1550ರಲ್ಲಿ ವೀರ ನರಸಿಂಹದೇವ ಮುಲಾಮು ಮಾಡಿಸಿದ್ದ. ಆಮೇಲೆ 1630ರಲ್ಲಿ ತಾತಾಚಾರ್ಯರು, ಕಂಚಿನವರು ತಾತಾಚಾರ್ಯರು ಅಂತ, ಅವರು ಬಂಗಾರದ ಮುಲಾಮು ಹಾಕ್ಸಿದ್ರು. ಆಮೇಲೆ 1908ರಲ್ಲಿ ರಾಮ ಲಕ್ಷ್ಮಣ ದಾಸರೆಂಬುವರು ಹೊಸ ಸುವರ್ಣ ಕಳಶವನ್ನು ಕೊಟ್ಟಿದ್ದರು. ಆಮೇಲೆ 1958ರಲ್ಲಿ 18 ಲಕ್ಷ ಖರ್ಚು ಮಾಡಿ ಭಕ್ತರು ನೀಡಿದ ಬಂಗಾರವನ್ನೆಲ್ಲವನ್ನು ಸೇರಿಸಿಬಿಟ್ಟು ಹಳೆಯ ರೇಖೆಗಳನ್ನು ತೆಗೆದು ಹೊಸ ಸುವರ್ಣ ಕವಚ ಹಾಕ್ತಿದ್ರು. ಕೃಷ್ಣದೇವರಾಯ ಬಹಳ ಸೇವೆ ಮಾಡಿದ್ದಾನೆ. 1509ರಿಂದ 1530 ತನಕ ಕೃಷ್ಣದೇವರಾಯ 7 ಬಾರಿ ಭೇಟಿಯಾಗಿದ್ದಾನೆ ತಿರುಪತಿಗೆ. ಪ್ರತಿ ವಿಚಿತ್ರವಾದ ವಜ್ರ ವೈಢೂರ್ಯಗಳನ್ನೆಲ್ಲ ಕೊಟ್ಬಿಟ್ಟಿದ್ದಾನೆ ಅವನು. ಅದರಲ್ಲಿ ಅವ ಸುಮಾರಾಗಿ ಉಳಿದಿಲ್ಲ, ಎಲ್ಲ ಕಳ್ತನ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಎಷ್ಟು ಉಳಿದಿದೆ ಎಷ್ಟು ಉಳಿದಿದೆ ಯಾರಿಗೂ ಲೆಕ್ಕ ಇಲ್ಲ. ಆಮೇಲೆ ವೆಂಕಟಗಿರಿಯಲ್ಲಿ ದಾನ ಮಾಡಿದರೆ ಮಹತ್ವ ಹೇಳ್ತಾರೆ. ತಿರುಪತಿಯಲ್ಲಿ ತೀರ್ಥಗಳನ್ನು ಹೇಳ್ತಾರೆ ನೋಡಿ. ಅಲ್ಲಿ ಒಂದು ತೀರ್ಥದ ಹೇಳ್ತೀನಿ, ಅಲ್ಲಿ ಚಕ್ರತೀರ್ಥ ಅಂತ ಇದೆ, ದೇವತೀರ್ಥ ಅಂತ ಇದೆ, ವಿಯದ್ಗಂಗಾ ಆಕಾಶಗಂಗಾ ಅಂತ ತೀರ್ಥ ಇದೆ. ಪುಣ್ಯಶೀಲ ಚರಿತ್ರೆಯಲ್ಲಿ ಆಕಾಶಗಂಗೆ ಅಂಜನಾದೇವಿ ಮಹಾತ್ಮೆ ಇದೆ. ಆಮೇಲೆ ಇದರಲ್ಲಿ ಮಾರ್ಕಾಂಡೇಯನ ಪುರಾಣದಲ್ಲಿಯೂ ಇದರ ಮಹಿಮೆ ಬಂದಿದೆ. ಪಾಪನಾಶಿನಿ ಇದೆ, ಪಾಪಿನಾಶಿನಲ್ಲಿ ಸ್ನಾನ ಮಾಡುವ ಕಾಲ ಹೇಳಿದ್ದಾರೆ. ಆಮೇಲೆ ಪಾಪನಾಶಿನಿಯಲ್ಲಿ ಸ್ನಾನ ಮಾಡಿದರೆ ಏನೇನು ಪಾಪ ಹೋಗುತ್ತೆ? ಗುರುಪತ್ನಿ ಅಪಹಾರದಿಂದ ಚಂದ್ರ, ಅಹಲ್ಯ ಬಲಾತ್ಕಾರ ಪಾಪದಿಂದ ಇಂದ್ರದೇವನು ಅದರಿಂದ ಪಾಪವನ್ನು ಕಳ್ಕೊಳ್ತಾನೆ. ಸುರಾಪಾನದಿಂದ ಶುಕ್ರಾಚಾರ್ಯರು ಕಳ್ಕೊಳ್ತಾರೆ. ಅಂದ್ಬಿಟ್ಟು ನಾವು ಸುರಾಪಾನ ಮಾಡೋವಲ್ಲಿ ಮುಳುಗ್ತೀವಿ ಅಂತಲ್ಲ. ಸುವರ್ಣ ಕಿರೀಟ ಅಪಹಾರದಿಂದ ಬಲಿಚಕ್ರವರ್ತಿಯು ಪಾಪವನ್ನು ಕಳ್ಕೊಳ್ತಾನೆ. ದತ್ತಾಪಹಾರದಿಂದ ಮೃಗರಾಜ ಬ್ರಹ್ಮಹತ್ಯೆಯಿಂದ ರುದ್ರದೇವರು ಪಾಪ ಕಳ್ಕೊಳ್ತಾರೆ. ಇವೆಲ್ಲ ಪಾಪವನ್ನು ಕಳ್ತಾರೆ. ಪಾಂಡುತೀರ್ಥ ಅಂತ ಒಂದಿದೆ, ಸ್ವಾಮಿ ಪುಷ್ಕರಣಿ ಇದೆ. ಆಮೇಲೆ ಇಲ್ಲಿ ಕಟಾಹ ತೀರ್ಥ ಅಂತ ಇದೆ, ಕಪಿಲ ತೀರ್ಥ ಅಂತ ಒಂದಿದೆ. ಕಪಿಲ ತೀರ್ಥ ಆದಮೇಲೆ ಕಪಿಲ ತೀರ್ಥನೇ ಎಲ್ಲ ನೋಡಿದ್ದೀರ, ಕಪಿಲ ತೀರ್ಥ ಕೆಳಗಡೆಗೆ ನೋಡಿದ್ದೀರ, ಅಲ್ಲಿ ಕಪಿಲ ತೀರ್ಥ ಇದೆ. ಕಪಿಲ ತೀರ್ಥದಲ್ಲಿ ಈ ಕಪಿಲ ತೀರ್ಥದಲ್ಲಿ ಒಂದು ನರಸಿಂಹದೇವರಿದ್ದಾರೆ, ಅದನ್ನು ಯಾರೂ ನೋಡಿರಲ್ಲ. ಅದನ್ನು ಶಿಥಿಲವಾಗಿರುತ್ತೆ ನರಸಿಂಹದೇವರು. ಆ ಕಡೆಗೆ ಅದಕ್ಕೆ ಜನ ಅವನಿಗೆ ಒಂದು 500-1000 ರೂಪಾಯಿ ಕೊಟ್ಟರೆ ಅವನು ತೋರಿಸ್ತಾನೆ. ಅಲ್ಲಿಂದ ವೆಂಕಟಗಿರಿಗೆ ಸುರಂಗ ಇತ್ತಂತೆ ಮುಂಚೆ, ಅಲ್ಲಿ ಹೂವು ಹಾಕಿದ್ದು ಇಲ್ಲಿ ಬರೋದಂತೆ. ಆ ಸುರಂಗಗಳಿಗೆ ಸಿಗಲ್ಲ. ಕಪಿಲದಲ್ಲಿದ್ದು ವೆಂಕಟಗಿರಿಗೆ ಅದು ಕಾಯಿದೆ. ಆಮೇಲೆ ಕಪಿಲೇಶ್ವರನಿಗೆ ಉತ್ಸವ ನಡೆಯುತ್ತೆ. ಆಮೇಲೆ ಕಪಿಲೇಶ್ವರನ ಪೂಜೆ ಆಗತ್ತೆ. ಆಮೇಲೆ ತುಂಬುರು ತೀರ್ಥ ಅಂತ ಇದೆ, ಬಹಳ ಕಷ್ಟಕರವಾದ ತೀರ್ಥ, ಅಲ್ಲಿ ಹೋಗಿ ಸ್ನಾನ ಮಾಡೋರು ಮಾಡ್ಬೋದು. ಗೋಣ ತೀರ್ಥ ಅಂತ ಇದೆ. ಆಮೇಲೆ ಸರ್ವಾಬದ್ಧ ಸರ್ವಸಿದ್ಧನಾದ ವಶಿಷ್ಠರ ಚರಿತ್ರೆ ಬರುತ್ತೆ ಅದರಲ್ಲಿ, ಆ ತೀರ್ಥದಲ್ಲಿ. ಆಮೇಲೆ ವಜ್ರ ತೀರ್ಥ ಅಂತ ಇದೆ, ವಿಶ್ವಕ್ಸೇನ ತೀರ್ಥ ಅಂತ ಇದೆ,
ಕಾಯ ರಸಾಯನ ತೀರ್ಥ ಅಂತ ಇದೆ. ಇದನ್ನು ಮುಚ್ಚಿಬಿಟ್ಟಿದ್ದಾರೆ ಕಾಯ ರಸಾಯನ ತೀರ್ಥನ. ಈಗ ದೇವತೆಗಳು ಏನು ಮಾಡಿದ್ರಂತೆ, ಇದನ್ನೆಲ್ಲ ಈಗಿನ ಮನುಷ್ಯರಿಗೆ ಕೊಟ್ಟುಬಿಟ್ರೆ ಇವರೆಲ್ಲ ಹಾಳು ಮಾಡಿಬಿಡ್ತಾರೆ ಅಂತ ಹೇಳ್ಬಿಟ್ಟು ಅವರೆಲ್ಲ ಕಲ್ಲು ಮಣ್ಣು ಹಾಕಿಬಿಟ್ಟು ಮುಚ್ಚಿಬಿಟ್ಟಿದ್ದಾರೆ ಅಂತ. ಅದೇನಿತ್ತು ಅಂತಂದರೆ ಅವನು ಅಲ್ಲಿ ಮುಳುಗುಬಿಟ್ಟು ಆ ನೀರು ಪಾನ ಮಾಡಿದರೆ ಅವನು ವೃದ್ಧ ವ್ಯಾಧಿಗಳಿಂದ ಜರ್ಜರಿತವಾಗಿದ್ದು ರಸಾಯನ ಕುಡಿದಂತೆ ಶಕ್ತಿ ಬರ್ತಾ ಇತ್ತು. ಅವ್ನು 90 ವರ್ಷ ಆಗಿರೋ ಅವನಿಗೆ ಶಕ್ತಿ ಇರೋದು 18 ವರ್ಷದ ಥರ. ರೂಪ ಏನು ಚೇಂಜ್ ಆಗ್ತಾ ಇರಲಿಲ್ಲ, ಶಕ್ತಿ ಬಂದಿರೋದು. ಕಾಯ ರಸಾಯನ, ರಸಾಯನ ಅಂದರೆ ಶಕ್ತಿವರ್ಧಕ ಅಲ್ವಾ, ಕಾಯ ಅಂದರೆ ದೇಹದ ಶಕ್ತಿವರ್ಧಕ ಆಗೋದು, ಅದು ಈಗ ಇಲ್ಲ. ನೃಸಿಂಹ ತೀರ್ಥ ಇದೆ, ಬ್ರಹ್ಮ ತೀರ್ಥ ಇದೆ, ಚಕ್ರಾದಿ ಪಂಚತೀರ್ಥ ಇದೆ, ಕೃಷ್ಣ ತೀರ್ಥ ಇದೆ, ಆಮೇಲೆ ವಿರಜಾ ನದಿ ಇದೆ. ದೇವಾಲಯದಲ್ಲಿರುವ ತೀರ್ಥಗಳು ವಿರಜಾ ನದಿ ಇದೆ. ಅದೇನಾಗುತ್ತೆ ಅಂದರೆ ಚಿಕ್ಕ ಬಾವಿ ಇದೆ, ವಿರಜಾ ನದಿ ಅಂತ ಕರಿತಾ ಅದಕ್ಕೆ. ವೈಕುಂಠ ಪ್ರಾಕಾರದಲ್ಲಿ ಇರುವಂಥದ್ದು, ಶ್ರೀನಿವಾಸನ ಪಾದಗಳ ಕೆಳಗೆ ಹರಿತಾ ಇರುತ್ತೆ. ಆಮೇಲೆ ಬಂಗಾರು ಬಾವಿ ಅಂತ ಇದೆ. 2 ಅಡುಗೆ ಮನೆ ಇದೆಯಲ್ಲ ಶ್ರೀನಿವಾಸನಲ್ಲಿ, ಅನ್ನಾದಿ ನಿವೇದನ ಮಾಡ್ತಾರಲ್ಲ ಅಡುಗೆ ಮನೆ, ಮತ್ತೊಂದು ಸಿಹಿ ಭಕ್ಷ್ಯಗಳನ್ನು ಮಾಡೋದು. ಅಡುಗೆ ಮನೆಗೆ ಹೋಗೋಕ್ಕೆ ಮೆಟ್ಲುಗಳಿವೆ. ಆ ಮೆಟ್ಲುಗಳಿಗೆ ಹೊಂದಿಕೊಂಡಂತೆ ಒಂದು ಬಂಗಾರ ಕವಚ ಇರುವ ಬಂಗಾರದ ರೇಖೆ ಹಾಕಿದ್ದಾರೆ. ಅದಕ್ಕೆ ಬಂಗಾರು ಬಾವಿ ಅಂತಾರೆ. ಬಂಗಾರದ ರೇಖೆ ಹಾಕಿರೋದು. ಅಲ್ಲಿ ಮುಲಾಮು ಅಂದರೆ ಆ ಬಂಗಾರದ ರೇಖೆ ಹಾಕಿ ಇದು ಮಾಡಿರೋದು, ಮುಲಾಮು ಅಂತ ಹಿಂದೆ ಕೇಳಿದ್ವಲ್ಲ ಅಂತ. ಅದನ್ನು ಆ ರೇಖೆಗಳನ್ನು ಹೊಂದಿರ್ತಾರೆ. ಆವಾಗ ಶ್ರೀನಿವಾಸನಿಗೆ ಅಡುಗೆ ಮಾಡುವ ಉದ್ದೇಶದಿಂದ ಶ್ರೀದೇವಿ ಆ ಬಾವಿ ನಿರ್ಮಿಸಿರ್ತಾಳೆ, ಶ್ರೀನಿವಾಸನಿಗೆ ಅಡುಗೆ ಮಾಡಬೇಕು ಅಂತ. ಆಮೇಲೆ ಕಟಾಹ ತೀರ್ಥ ಅಂತ ಇದೆ. ಇದೆಲ್ಲಿದೆ ಅಂದರೆ ಶ್ರೀನಿವಾಸ ದೇವರ ವಿಮಾನ, ನಾವೇನು ಗೋಪುರ ಪ್ರದಕ್ಷಿಣೆ ಬರ್ತೀವಲ್ಲ, ಅನ್ನಮಯ ಭಂಡಾರ ಇದೆ ನೋಡಿ, ಅನ್ನಮಯ್ಯ ಭಂಡಾರ ಇದೆಯಲ್ಲ, ಅದರೊಳಗಡೆ ಶ್ರೀನಿವಾಸನಿಗೆ ಅಭಿಷೇಕ ಮಾಡಿದ ಅಭಿಷೇಕ ಜಲ ಇರುತ್ತೆ. ಅದು ಸೋಮಸೂತ್ರದ ಮೂಲಕ ಒಂದು ತೊಟ್ಟಿ ಒಳಗೆ ಬೀಳ್ತದೆ. ಆ ತೊಟ್ಟಿ ಒಳಗೆ ಬಿದ್ದರೆ ಅದೇ ಕಟಾಹ ತೀರ್ಥ ಅಂತ. ಮುಂಚೆ ಅದನ್ನು ಕೊಡ್ತಿದ್ರು, ಎಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ. ಕಟಾಹ ತೀರ್ಥ ಎಂಟ್ರಿನೇ ಇಲ್ಲ ಈಗ, ಅಲ್ಲಿ ಒಳಗಡೆ ಹೋಗಿ ನಮಗೆ ಕಾಣದೇ ಇಲ್ಲ. ಆ ಕಟಾಹ ತೀರ್ಥದ ಬಗ್ಗೆ ಏನು ಹೇಳ್ತಾರೆ ಅಂದರೆ, ಕಟಾಹ ತೀರ್ಥ ಮಾಹಾತ್ಮ್ಯಂ ಕೋ ವ್ಯಕ್ತಿ ಭುವನತ್ರಯೇ ಮಹಾದೇವೋ ವಿಜಾನಾತಿ ತಸ್ಯ ತೀರ್ಥಸ್ಯ ವೈಭವಂ. ಬ್ರಹ್ಮಾಂಡದಲ್ಲಿರುವ ಎಲ್ಲ ಪುಣ್ಯತೀರ್ಥಗಳು ತಮ್ಮ ಪಾಪ ಪರಿಶುದ್ಧಿಗಾಗಿ ಈ ಕಟಾಹ ತೀರ್ಥಕ್ಕೆ ಬರ್ತಾವೆ. ಕಟಾಹ ತೀರ್ಥ ನಾವು ಮುಳುಗಲಿಕ್ಕಾಗಲ್ಲ. ದಿವಸ ಸ್ನಾನ ಮಾಡಬೇಕಾದ್ರೆ ಕಟಾಹ ತೀರ್ಥದ ಶ್ಲೋಕ ಹೇಳ್ಕೊಂಡು ನಮ್ಮಲ್ಲಿ ಬಂದು ಆ ಸನ್ನಿಹಿತವಾಗಬೇಕು. ಕಟಾಹ ತೀರ್ಥದ ಅಭಿಮಾನಿಗಳು ಅಂತ ಹೇಳಿಬಿಟ್ಟು ಸನ್ನಿಹಿತ ಮಾಡಿದರೆ ಬೆಳಿಗ್ಗೆ ಎದ್ದ ತಕ್ಷಣ ಸ್ವಾಮಿ ಪುಷ್ಕರಣಿ ಕಟಾಹ ತೀರ್ಥದ ಸ್ಮರಣೆ ಮಾಡಿದರೆ ನಮ್ಮ ಪಾಪಗಳು ಕಳೀತವೆ. ಅದು ಹೇಗೆ ಪಾನ ಮಾಡಬೇಕು ಅಂದರೆ, ಅದು ಈಗ ಸಿಗಲ್ಲ ಬಿಡಿ ಪಾಪ ಪಾನ ಮಾಡಲಿಕ್ಕೆ. ಅದನ್ನು ಪಾನ ಮಾಡಬೇಕು ಅಂದರೆ ನಾರಾಯಣ ಅಷ್ಟಾಕ್ಷರ ಮಂತ್ರ ಜಪಿಸುತ್ತಾ ಪಾನ ಮಾಡಬೇಕು ಅಂತ ಹೇಳ್ತಾರೆ. ಆಮೇಲೆ ಇಷ್ಟೆಲ್ಲ ಹೇಳಿದ ಮೇಲೆ ಮುಂದೆ ಶೌನಕರು ಕೇಳ್ತಾರೆ. ಇದೆಲ್ಲ ಶ್ರೀನಿವಾಸ ದೇವರು ತಿರುಪತಿಯ ಕ್ಷೇತ್ರದ ಕೆಲವೊಂದು ವಿಷಯಗಳಷ್ಟೇ, ಅದು ಹೇಳಲಿಕ್ಕೆ ಅದನ್ನೇ ಒಂದು ತಿಂಗಳು ಬೇಕು. ಮುಂದೆ ಅವರು ಕೇಳ್ತಾರೆ, ವೆಂಕಟಗಿರಿಯ ಮಹಾತ್ಮೆಯನ್ನು ಹೇಳಬೇಕು. ನೀವು ನೋಡಿ, ಶ್ರೀರಂಗ ಕ್ಷೇತ್ರದ ಮಹಾತ್ಮೆಯನ್ನು ಹೇಳಿದಿರಿ, ಕಂಚಿ ವರದರಾಜನ ಸ್ವಾಮಿಯ ಮಹಾತ್ಮೆಯನ್ನು ಹೇಳಿದಿರಿ, ಜಗನ್ನಾಥಪುರಿಯ ಮಹಾತ್ಮೆಯನ್ನು ಹೇಳಿದಿರಿ, ನಮಗೆ ವೆಂಕಟಾದ್ರಿಯ ಮಹಾತ್ಮೆಯನ್ನು ಹೇಳಬೇಕು ಅಂತ ಕೇಳ್ತಾರೆ. ಆವಾಗ ವೆಂಕಟಾದ್ರಿಯ ಮಹಿಮೆಯನ್ನು ಹೇಳಬೇಕು, ಆ ಮಹಿಮೆಯನ್ನು ಹೇಳಬೇಕು ಅಂತಂದಾಗ ಅದರ ಹಿಂದಿನ ಕತೆ ಬರುತ್ತೆ. ಹಿಂದಿನ ಕತೆ ಏನು ಅಂತಂದರೆ, ಜನಕ ರಾಜ ಅಂತ ಇರ್ತಾನೆ ನೋಡಿ. ಜನಕ ರಾಜ ಒಂದು ಸಾರಿ ಕುತ್ಕೊಂಡಾಗ ಅವನಿಗೆ ಬಹಳ ಸುಖ ಇರುತ್ತೆ. ಅವನ ಕನಸಿನಲ್ಲಿ ಅವನಿಗೇನಾಗುತ್ತೆ ಅಂದರೆ, ಮನಸ್ಸಿನಲ್ಲಿ ಯೋಚನೆ ಬರುತ್ತೆ, ನಾನು ಇದುವರೆಗೂ ಸುಖನೇ ಕಂಡುಬಿಟ್ಟಿದ್ದೇನೆ, ಕಷ್ಟ ಎಳ್ಳಷ್ಟು ಕಂಡಿಲ್ಲ. ಬಂದ್ಬಿಡ್ತು, ನಾನು ಸುಖ ಕಂಡಿದ್ದೇನೆ, ಕಷ್ಟ ಕಂಡಿಲ್ಲ. ಮನುಷ್ಯರಿಗೆ ಅವರಿಗೆಲ್ಲ ಸುಖದ ಜೊತೆಗೆ ದುಃಖ ಬರಲೇಬೇಕು. ನೀವು ಹೆಚ್ಚು ಸ್ವೀಟ್ ತಿಂದರೆ ನಿಮಗೆ ಶುಗರ್ ಅಂತ ದುಃಖ ಬರಬೇಕು. ಮೆಣಸಿನಕಾಯಿ ಬಜ್ಜಿ ತಿಂದರೆ ಖಾರ ಹಾಕೊಂಡು ನೀರು ಬರಬೇಕು. ಸುಖದ ಜೊತೆಗೆ ದುಃಖ ಇದ್ದೇ ಇದೆ. ಹಾಗಾಗಿ ಆ ಜನಕ ರಾಜ ಏನು ಮಾಡ್ದ, ಅವನಿಗೆ ಆ ಯೋಚನೆ ಬಂತು, ನನಗೆ ಸುಖವೇ ಕಂಡಿದ್ದೇನೆ, ದುಃಖವನ್ನು ಕಂಡಿಲ್ಲ ಅಂತ ಬಂದ್ಬಿಡ್ತು ಯೋಚನೆ. ಆವಾಗ ಭಗವಂತ ಯೋಚನೆ ಮಾಡ್ದ, ಇದು ಸಾಮಾನ್ಯ ಜನರಿಗೆ ಬಂದರೆ ನಾನೇನು ತಿಳ್ಕೊಳ್ಳಲ್ಲಪ್ಪ, ನಿನ್ನಂಥ ಪರಮ ಭಕ್ತ, ನಿನಗೆ ಹೀಗೆ ಬಂತಲ್ಲ, ಮಾಡ್ತೀನಿ ತಡಿ ನಿನಗೆ ಅಂತ. ನಿನಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಏನು ಮಾಡ್ದ, ಸುಷುಪ್ತಿ ಸ್ವಪ್ನ ಜಾಗರ ಸ್ವಪ್ನ ಸುಷುಪ್ತಿ 3 ಅವಸ್ಥೆಗಳು ನಿಯಾಮಕ ಭಗವಂತ. ಭಗವಂತ ಏನು ಮಾಡ್ದ, ನಿನಗೆ ಮಾಡ್ತೀನಿ ಅಂತ ದರ್ಶನಾಯಾಮಾಸ ಅಂತ ಹೇಳ್ತಾರೆ.
ದರ್ಶನ ತೋರಿಸಿದ ದುಃಖನ. ಜನಕರಾಜನಿಗೆ ಆ ದುಃಖವನ್ನೇ ತಡ್ಕೊಳ್ಳಿಕ್ಕಾಗಲಿಲ್ಲ. ಅವನಿಗೆ ಎಷ್ಟು ಮುದುಕ ಆಗಿಬಿಟ್ಟಿದ್ದಾನೆ, ಮುದುಕ ಆಗಿದ್ದಾನೆ. ಆ ಮಕ್ಕಳು ಸತ್ತರು, ಮಕ್ಕಳ ಹೆಂಡತಿಯ ಸಗಮನ ಮಾಡಿದರು. ಯಾರು ರಾಜ್ಯ ಆಳಬೇಕು, ಮೊಮ್ಮಕ್ಕಳನ್ನ ಯಾರು ನೋಡಬೇಕು? ದುಃಖ ಬಂತು. ಅವನಿಗೆ ತಡಿಲಿಕ್ಕೆ ಆಗಲಿಲ್ಲ. ಆವಾಗ ಸ್ವಪ್ನದಲ್ಲಿ ತೋರಿಸ್ದ ಭಗವಂತ, ದರ್ಶನಾಯಮಾಸನ ಸ್ವಪ್ನದಲ್ಲಿ ತೋರಿಸ್ದ. ಕೆಲವೊಂದು ಏನಾಗತ್ತೆ ಅಂದರೆ, ನಮಗೆ ಭಗವದ್ಭಕ್ತ, ಅವನು ಪರಮ ಭಗವದ್ಭಕ್ತ, ಅವನಿಗೆ ಹಂಗೆ ತೋರಿಸ್ದ. ಯಾಕೆ ಅಂದರೆ ಹೇಳ್ತಾನೆ ಭಗವಂತ, 3 ಸ್ಥಿತಿಗಳಿಗೂ ನಾನೇ ನಿಯಾಮಕ: ಜಾಗರ, ಸ್ವಪ್ನ, ಸುಷುಪ್ತಿ. ಜಾಗರದಲ್ಲಿ ವಿಶ್ವನಾಮಕ ನಿಮ್ಮ ಕಣ್ಣಿನಲ್ಲಿದ್ದು ಜಾಗೃತೆಯನ್ನು ಕೊಡ್ತಾನೆ ಅಲ್ವಾ? ಸುಷುಪ್ತಿಯಲ್ಲಿ ಪ್ರಾಜ್ಞನಾಮಕ ಪರಮಾತ್ಮ, ತೈಜಸ ನಾಮಕ ಪರಮಾತ್ಮ ಸ್ವಪ್ನದಲ್ಲಿ. ಆವಾಗ ನಾವು ಶಾಸ್ತ್ರದಲ್ಲಿ ಏನು ಹೇಳ್ತೀವಿ ಅಂದರೆ, ಭಗವಂತನ ಮಹಿಮೆ ಗೊತ್ತಾಗುವುದು ಸ್ವಪ್ನದಲ್ಲಿ ನಮ್ಮಂಥ ಮೂಟಿಗೆ ಗೊತ್ತು. ಯಾಕೆಂದರೆ ನಾವು ಎಚ್ಚರವಿದ್ದಾಗ ನೋಡಿದಾಗ ನಾನು ಮಾಡ್ತೀನಿ, ನಾನು ತಯಾರು ಮಾಡ್ತೀನಿ ಅಂತೀವಿ. ಸ್ವಪ್ನದಲ್ಲಿ ನಿಮಗೆ ಕಾಣ್ತದಲ್ಲ ಯಾರು ತಯಾರು ಮಾಡಿದ್ದದು? ಸ್ವಪ್ನದೊಳಗೆ ನೀವು ಸಿಂಹಾಸನದ ಮೇಲೆ ಕೂಡ್ತೀರ, ಸಿಂಹಾಸನ ಯಾರು ನಿನ್ನ ಪ್ರಯತ್ನ ಬಂತಾ? ಇಲ್ಲವಲ್ಲ. ಮತ್ತು ಯಾರು ಸೃಷ್ಟಿ ಮಾಡಿದ್ದು ಕಾಣ್ತಲ್ವ? ಅದಕ್ಕೆ ಕೆಲವರು ಹೇಳ್ತಾರೆ ಸ್ವಪ್ನದಲ್ಲಿ ಕಂಡಿದ್ದು ಸುಳ್ಳು, ಮಾಯ. ಸ್ವಪ್ನದಲ್ಲಿ ಕಂಡಿದ್ದು ಸುಳ್ಳು. ನಮ್ಮ ಸಿದ್ಧಾಂತ ಒಂದೇ ಹೇಳೋದು, ಸ್ವಪ್ನದಲ್ಲಿ ಕಂಡಿದ್ದು ಸತ್ಯ. ಒಂದು ಅಂಶ ಸತ್ಯ, ಒಂದು ಅಂಶ ಭ್ರಮೆ. ಬೇರೆಯವರೆಲ್ಲ ಹೇಳೋದು ಸ್ವಪ್ನದಂತೆ ಎಲ್ಲ ಸುಳ್ಳೆ. ಸ್ವಪ್ನದಲ್ಲಿ ಒಂದು ಸೂಕ್ಷ್ಮ ವಿಷಯ ಏನಪ್ಪ ಅಂದರೆ, ಸ್ವಪ್ನದಲ್ಲಿ ನಾವು ಒಂದು ಆನೆ ಕಾಣ್ತೀವಿ. ಆನೆ ಕಂಡಿದ್ದು ಅನುಭವ ಆಯಿತು, ನಮಗೆ ಅನುಭವ ಆಯಿತು, ಮೈ ಬೆವರ್ತು. ಅನುಭವ ಆಗಲಿಲ್ಲ ಅಂದರೆ ಮೈ ಬೆವರಲ್ಲ ಅಲ್ವಾ? ಈಗ ನೀವೆಲ್ಲ ಕೂತಿದ್ದೀರ, ಈ ಜಮಖಾನ ಕೆಳಗಡೆ ಹಾವಿದೆ ಅಲ್ಲ, ಈಗ ಹಾವಿಲ್ಲ, ಹಾವಿದೆ ಅಂತ ಹೇಳ್ತಾ ಇದ್ದೀನಿ ನಾನು. ಹಾವಿದೆ ಅಂತ ತಿಳ್ಕೊಳ್ಳಿ. ನೀವು ಕೂತಿದ್ದೀರಾ, ಹಾವಿದೆ ಅನ್ನೋದು ನಿಮಗೆ ಗೊತ್ತಿಲ್ಲ. ನಿಮಗೆ ಭಯ ಆಗತ್ತಾ? ಇಲ್ಲ. ಯಾಕೆಂದರೆ ಹಾವಿದೆ ಅನ್ನೋದೇ ನಿಮಗೆ ಗೊತ್ತಿಲ್ಲ. ಈಗ ಅಲ್ಲಿ ಹಾವಿಲ್ಲ, ಬಟ್ ನಾನು ಹಾವಿದೆ ಅಂತ ಹೇಳ್ತೀನಿ, ಅವಾಗ ಯಾರೋ ಕೊಡೋದೇ ಇಲ್ಲ. ಆವಾಗ ಏನು ಬಂತು? ವಸ್ತುವಿನಿಂದ ನಿಮಗೆ ಭಯ ಆಯಿತಾ? ವಸ್ತುವಿನಿಂದ ಭಯ ಆಗಿದ್ದಿಲ್ಲ, ವಸ್ತುವಿನ ಜ್ಞಾನದಿಂದ ಭಯ ಆಗಿದ್ದು ಅಲ್ವಾ? ವಸ್ತುವಿನ ಜ್ಞಾನ, ವಸ್ತು ನಿಮಗೆ ಅಲ್ಲ, ಹಾವಿದೆ ಅದು ವಸ್ತು, ನಿಮಗೆ ಗೊತ್ತಿಲ್ಲ, ನಿಮಗೆ ಭಯ ಆಯಿತಾ? ಇಲ್ಲ. ಮತ್ತು ವಸ್ತುವಿನಿಂದ ಭಯನ ಸುಳ್ಳು, ವಸ್ತುವಿನ ಜ್ಞಾನವೇ ಭಯಕ್ಕೆ ಕಾರಣ. ಹಾಗೆ ಸ್ವಪ್ನದಲ್ಲಿ ನೀವು ಕಂಡಿದ್ದು ಆನೆ ಭಯ ಆಯಿತು ನಿಮಗೆ. ಆನೆ ನೀವು ಕಂಡಿದ್ದು ನಿಜ ಸ್ವಪ್ನದಲ್ಲಿ, ಸುಳ್ಳಾಗಲಿಕ್ಕಿದ್ರೆ ನಿಮಗೆ ಭಯ, ಬೆವರು ಬಂದುಬಿಟ್ಟಿದೆ, ಅನುಭವ. ಆದರೆ ಏನು ಸುಳ್ಳು? ಹೊರಗಡೆ ಆನೆ ಒಳಗಡೆ ಬಂದಿದೆ ಅನ್ನುವುದು ಸುಳ್ಳು. ಹೊರಗಡೆ ಇರುವ ರಕ್ತ ಮಾಂಸದ ಆನೆಯೇ ನನ್ನ ಸ್ವಪ್ನದಲ್ಲಿ ಕಂಡಿದೆ ಅನ್ನುವುದು ಸುಳ್ಳು. ರಕ್ತದ ಮಾಂಸದ ಆನೆ ಇಲ್ಲ, ಒಳಗಡೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅದು ಇಲ್ಲಿ ಬಂದಿರುವುದು ವಾಸನಾಮಯವಾದ ಆನೆ, ವಾಸನಾಮಯವಾದ ಆನೆ. ಅದಕ್ಕೆ ಏನಂತಾರೆ, ಅದಕ್ಕೆ ಅರ್ಥಕ್ರಿಯೆ ಇಲ್ಲ. ಶಾಸ್ತ್ರದಲ್ಲಿ ಹೇಳ್ತಾರೆ ಅರ್ಥಕ್ರಿಯೆಗಳಿಲ್ಲ, ಅಂದರೆ ಚಟುವಟಿಕೆಗಳಿಲ್ಲ. ಆ ಆನೆ ನಾವು ಅಂತೀವಿ, ಆ ಆನೆ ನನಗೆ ಹೊಡೆದು ಬಿಡ್ತು, ಅದು ಅವ್ರು ಹೊಡೆದ್ರು, ಹೊಡೆದಿಲ್ಲ ರೀ. ಯಾಕೆಂದರೆ ಸ್ವಪ್ನದಲ್ಲಿ ಕಾಣೋದು ಚಿತ್ರಗಳು. ಈಗ ನೀವು ಒಂದು ಟಿ ವಿನಲ್ಲಿ ನೋಡಬೇಕಾದ್ರೆ ಆ ಚಿತ್ರಗಳೆಲ್ಲ ಬರ್ತಾವಲ್ಲ, ಅವೆಲ್ಲ ಸ್ಟಿಲ್ ಪಿಕ್ಚರ್ಗಳೇ. ಒಂದು ಸರ್ಟೇನ್ ಫ್ರೀಕ್ವೆನ್ಸಿನಲ್ಲಿ ಬಂದಾಗ ಅವು ಚಲನೆ ಕಾಣ್ತವೆ, ಹೌದಾ? ಎಲೆಕ್ಟ್ರಾನಿಕ್ ನೋಡಿದಾಗ 25 ಫ್ರೇಮ್ಸ್ ನೋಡ್ತೀವಿ, CCTV ನಲ್ಲಿ ನೋಡ್ತೀವಿ ನಾವು. 25 ಫ್ರೇಮ್ಸು 30 ಫ್ರೇಮ್ಸು ಬಂದಾಗ ಅದು ಮೂವ್ಮೆಂಟ್ ಕಾಣುತ್ತೆ. ಹಾಗೆ ಸ್ವಪ್ನದಲ್ಲಿ ಒಂದಕ್ಕೊಂದು ಚಲಿಸ್ತಾ ಇರುತ್ತೆ. ಸ್ವಪ್ನದಲ್ಲಿ ಅರ್ಥಕ್ರಿಯೆ ಇಲ್ಲ. ನೀವು ಸ್ವಪ್ನದಲ್ಲಿ ಕಂಡಿದ್ದು ಆನೆಯ ಚಿತ್ರ, ಆನೆ ಅಲ್ಲ. ಇದು ನಿಜ. ಅದೇ ಹೊರಗಡೆ ಆನೆ ಅಂತ ತಿಳಿದುಕೊಳ್ಳೋದು ಭ್ರಮೆ. ಇದು ನಮ್ಮ ಸಿದ್ಧಾಂತದಲ್ಲಿ ಸೂಕ್ಷ್ಮ ವಿಷಯ. ಬಹಳ ಚೆನ್ನಾಗಿ ಸಂಧ್ಯಾಧಿಕರಣದಲ್ಲಿ ಶ್ರೀಮದಾಚಾರ್ಯ ಅನುವ್ಯಾಖ್ಯಾನದಲ್ಲಿ ಜಯತೀರ್ಥರು ನ್ಯಾಯಸ್ವರದಲ್ಲಿ ಹೇಳಿದ್ದಾರೆ. ಅದನ್ನು ಬಹಳ ಅದ್ಭುತವಾಗಿ ಹೇಳಿದ್ದಾರೆ. ಇದನ್ನು ವಸ್ತುವಿನ ಜ್ಞಾನ ನಾವು ತಿಳ್ಕೊಳ್ಬೇಕು. ಭಗವಂತ ನಮ್ಮಲ್ಲಿ ಇದ್ದಾನೆ ಅನ್ನೋ ಜ್ಞಾನ ನಮಗಿಲ್ಲ. ಭಗವಂತ ನಮ್ಮಲ್ಲಿ ಇದ್ದಾನೆ ಅಂದಾಗ ನಾವು ನಂದು ಅನ್ನೋದು ಬಿಟ್ಟುಬಿಡ್ತೀವಿ ನಾವು ಅಲ್ವಾ? ನಾವು ನನ್ನದನ್ನು ಬಿಡ್ತೀವಿ. ಆ ಜ್ಞಾನ ಬರಬೇಕು ಅಂದರೆ ಜನ್ಮ ಜನ್ಮಾಂತರದ ಸಾಧನೆ ಬೇಕು, ಒಂದಿದ್ದಾಗಲ್ಲ. ಹಾಗೆ ನಾವೇನು ಮಾಡ್ತೀವಿ, ಅವನು ಜನಕರಾಜಕ್ಕೆ ಆ ದುಃಖ ತಡೀಲಿಕ್ಕಾಗಲ್ಲ. ಆವಾಗ ಶತಾನಂದರು ಅಂತ ಬರ್ತಾರೆ.
ಶತಾನಂದರನ್ನು ಕೇಳ್ತಾನೆ, ಏನು ಮಹಿಮೆ ಹೇಳಬೇಕು, ಏನು ಕೇಳಬೇಕು ಹೇಳಿ, ನನಗೆ ದುಃಖ ಆಗಬೇಕು ಅಂತ ಭಗವಂತನೇ ಕಳಿಸಿರ್ತಾನೆ ಶತಾನಂದ. ಬರಲಿ, ಶತಾನಂದರು ಹೇಳ್ತಾರೆ ವೆಂಕಟಗಿರಿಯ ಮಹಾತ್ಮೆಯನ್ನು. ಅವಾಗ ಜನಕರಾಜ ಹೇಳ್ತಾನೆ, ನಿಮಗೆ ಕರಿಗಿರಿಯ ಮಹಾತ್ಮೆಯನ್ನು ಹೇಳಿದ್ದೀರಿ, ರಂಗನ ಮಹಾತ್ಮೆಯನ್ನು ಹೇಳಿದ್ದೀರಿ, ನನಗೆ ವೆಂಕಟಾದ್ರಿಯ ಮಹಾತ್ಮೆ ಹೇಳು ಅಂದಾಗ 3 ಗಿರಿಯ ಮಹಿಮೆಗಳನ್ನು ಕೇಳಬೇಕು ನಾವು. ಅಂದರೆ ಶಾರ್ಟಾಗಿ ಕೇಳಬೇಕು. ಕರಿಗಿರಿಯ ಮಹಿಮೆ ಆಯಿತು, ಶ್ರೀರಂಗನ ಮಹಿಮೆ ಆಯಿತು, ಅವನ್ನೆಲ್ಲ ಹೇಳಿದ್ದೀರಾ, ವೆಂಕಟಾದ್ರಿಯ ಮಹಿಮೆಯನ್ನು ಹೇಳಿ ಅಂತಂದಾಗ ವೆಂಕಟಾದ್ರಿಯ ಮಹಿಮೆ ಏನು, ವೆಂಕಟ ಅಂದರೆ ಏನು, ಯಾಕೆ ಹೆಸರು ಬಂತು ವೆಂಕಟ ಅಂತ ಹೇಳಿದೆ ನಾನು. ಅದಕ್ಕೆ ಯಾರಾದರೂ ಎಕ್ಸಾಂಪಲ್ ಕೊಡ್ಬೇಕಲ್ಲ. ಮಾಧವ ಅನ್ನೋ ಬ್ರಾಹ್ಮಣ ಬಂದ. ಮಾಧವ ಅನ್ನೋ ಬ್ರಾಹ್ಮಣ ಬಹಳ ಪರಮ ಭಗವದ್ಭಕ್ತ, ಅತ್ಯುನ್ನತ ಪಂಡಿತ, ಶ್ರವಣ ಭಗವಂತನ ನಿರಂತರ ಭಕ್ತ. ಅವನು ಅದೃಷ್ಟವಶಾತ್ ಅವನ ಕರ್ಮಕ್ಕೆ ಅನುಸಾರವಾಗಿ ಅವನು ಮದುವೆಯಾದವನು ಒಂದು ದಿವಸ ಮನೆಯಲ್ಲಿ ಹೆಂಡತಿಯ ಜೊತೆಗೆ ಸಮಯ ಸಂದರ್ಭಗಳನ್ನು ನೋಡದೆ ಮಧ್ಯಾಹ್ನದಲ್ಲಿ ಅವಳ ಜೊತೆಗೆ ಸೇರಬೇಕು ಅಂತ ಬಯಸಿದಾಗ ಹೆಂಡತಿ ಹೇಳ್ತಾಳೆ, ಈ ಸಮಯ ಅಲ್ಲ, ಈ ಸಮಯದಲ್ಲಿ ಸೇರಿದರೆ ರಾಕ್ಷಸ ಪ್ರವೃತ್ತಿಗಳು ಹುಟ್ಟುತ್ತಾರೆ, ಬೇಡ ಇರೋದಾಗ, ಇಲ್ಲ ನನಗೆ ಆಸೆಯಾಗಿದೆ, ನಾನು ಮಾಡಲೇಬೇಕು ಅಂತಂದಾಗ ಇವನೇನು ಮಾಡ್ತಾನೆ, ಮುಂದೆ ಹೋಗ್ತಾನೆ, ನೀವು ಹಾಗಾದರೆ ಹೀಗೆ ಬನ್ನಿ, ನೀವು ಮುಂದೆ ಹೋಗ್ತಾ ಇರಿ, ನಾನು ಕಟ್ಟಿಗೆ ತೊಗೊಂಡ್ಬರ್ತೀನಿ ಅಂತ ನಾನು ಹಿಂದೆ ಬರ್ತೀನಿ ಅಂತ ಇವಳು ಹೋಗ್ತಾನೆ. ಆವಾಗ ಆ ಮಾಧವ ಬ್ರಾಹ್ಮಣ ಅಲ್ಲಿ ಹೋಗ್ತಾನೆ. ಹೋಗಬೇಕಾದಾಗ ಒಂದು ಮರದ ಕೆಳಗೆ ಸುಂದರವಾದ ಚೆಲುವೆ ಒಬ್ಬಳು ನಿಂತಿರ್ತಾಳೆ. ಅವಳನ್ನು ನೋಡಿ ಇವನು ಮೋಹಗೊಂಡು ತನ್ನ ಹೆಂಡತಿಗೆ ಹೇಳ್ತಾನೆ, ನೀನು ಹೋಗಿಬಿಡು, ನೀನು ಹೇಳಿದ ಸರಿ, ನೀನು ಹೋಗು, ನಾನು ಆಮೇಲೆ ಬರ್ತೀನಿ ಅಂತ ಹೇಳಿ ಕಳಿಸ್ಬಿಡ್ತಾನೆ. ಹೇಳಿ ಕಳಿಸ್ಬಿಟ್ಟು ಅವಳು ಚಂಡಾಲಿ, ಅವಳ ಹತ್ರ ಬರ್ತಾನೆ. ಬಂದುಬಿಟ್ಟು, ಹೇಗನ್ನೇ, ನೀನು ಯಾರು, ನೀನು ಏನು ಇಷ್ಟು ಸುಂದರವಾಗಿದ್ದೀಯಾ, ನಿನ್ನನ್ನು ಹುಟ್ಟಿಸಿದ ಬ್ರಹ್ಮ ಎಂತಹ ಮೂರ್ಖ, ನಿನ್ನನ್ನು ಇಲ್ಲಿ ಬಿಟ್ಬಿಟ್ಟಿದ್ದಾನಲ್ಲ. ಅವಳು ಹೇಳ್ತಾಳೆ, ಬ್ರಾಹ್ಮಣ ಇದ್ದೀಯಾ, ಅವಳು ನೋಡಿ ಅವಳ ಮಾತು ಬರೋದು, ಉತ್ತಮ ಬ್ರಾಹ್ಮಣ ಇದ್ದೀಯಾ, ವೇದಶಾಸ್ತ್ರ ಅಂದ್ಕೊಂಡಿದ್ದೀಯಾ, ನಿತ್ಯ ಅನುಷ್ಠಾನ ಮಾಡ್ತೀಯ, ನೀನು ನನ್ನ ನೆರಳು ಬೀಳಬಾರ್ದು ನಿನಗೆ, ನಾನು ಚಂಡಾಲಿ, ಗೋಮಾಂಸ ತಿಂತೀನಿ, ಮದ್ಯಪಾನ ಮಾಡ್ತೀನಿ, ಹಿಂಸೆ ಇದೆ, ನೀನು ನನ್ನನ್ನು ಮುಟ್ಟಬಾರ್ದು, ನೀನು ದಯವಿಟ್ಟು ಹೋಗು, ನನ್ನ ಹೆಸರು ಕೇಳಬಾರ್ದು. ಇಲ್ಲ, ನಿನ್ನ ಕುಲ ಯಾವುದು, ಗೋತ್ರ ಯಾವುದು ಎಲ್ಲ ಕೇಳ್ತಾನೆ. ಇಲ್ಲ ನಾನು ಹೇಳಲ್ಲ ಅಂತಂದರೆ, ಇಲ್ಲ ನೀನು ಹೇಳಲೇಬೇಕು, ನೀನು ಯಾರು ಅಂತ ಕೇಳಿದಾಗ ಅವಳು ನನ್ನ ಚಂಡಾಲಿ, ನಾನು ನಿನ್ನನ್ನು ಸೇರಬೇಕು ಅಂತ ನನಗೆ ಆಸೆ ಆಗಿದೆ ಅಂತ ಅವಳು ಬೈತಾಳೆ. ಅವಳು ಓಡ್ ಹೋಗ್ಲಿಕ್ಕೆ ನೋಡ್ತಾಳೆ. ಆವಾಗ ಇವನು ಅಟ್ಟಿಸ್ಕೊಂಡೋಗಿ ಅವಳನ್ನು ಟಚ್ ಮಾಡ್ಕೊಂಡು ಹೇಳ್ತಾಳೆ, ನೀನು ನೋಡು, ನೀನು ನನ್ನ ಮುಟ್ಟಿದೆ, ನೀನು ಚಂಡಾಲ ಆದೆ, ಜನಿವಾರ ಕಿತ್ತಾಕು ನಾವೀಗೇನು ಹೇಳೋದೆಲ್ಲ ಬಡಿ ಎದ್ದು ಗೂಟಕ್ಕೆ ಹಾಕ್ಬೇಕಾದ್ರೆ ಯಾವಾಗ ಬೇಕೋ ಆವಾಗ ಹಾಕೊಂಡು ಹೋಗ್ತಾರೆ, ಅದು ಬೇರೆ ಪ್ರಶ್ನೆ. ಜನಿವಾರ ಕಿತ್ತಾಕಿ ಪೂರ್ತಿ ತಲೆ ಬೋಳಿಸ್ಬಿಡು. ನಮ್ಮವರು ಪೂರ್ತಿ ತಲೆ ಬೋಳಿಸ್ತಾರೆ, ಶಿಖಾ ಬಿಡಬೇಕು, ಶಿಖಾ ಇರಬೇಕು, ಶಿಖಾ ಇಲ್ಲದೆ ತಲೆ ಬೋಳಿಸೋರು ಚಂಡಾಲರು. ನಾವು ಹೋಗ್ತೀವಿ, ನೋಡ್ತೀವಿ, ಜನನ್ನ ಪೂರ್ತಿ ಶಿಖಾ ತೆಗೆದು ಬಿಡ್ತೀವಿ, ಶಿಖಾ ಅಂತಲೇ ಗೊತ್ತಿರಲ್ಲ. ಹಾಗೆ ಅವಳು ಹೇಳ್ತಾಳೆ, ಚಂಡಾಲರ ಥರ ನೀನು ಶಿಖಾ ಮಾಂಸ ತಿನ್ನು, ಗೋಮಾಂಸ ತಿನ್ನು, ಮದ್ಯ ಕುಡಿ, ನೀನು ಬ್ರಾಹ್ಮಣತ್ವವನ್ನು ಕಳೆದುಕೊಂಡು ಬಿಟ್ಟಿ. ನೋಡಿ, ಒಬ್ಬ ಬ್ರಾಹ್ಮಣ ಎಂಥ ಪರಮಭಕ್ತ, ಭಗವದ್ಭಕ್ತ, ಅಂಥ ಬ್ರಾಹ್ಮಣ ಮಾಡಿದ ಅವನ ಕರ್ಮ ಭಗವಂತ ಬಿಡಲಿಲ್ಲ. ನೀನು ಅನುಭವಿಸೋದಿದೆ, ಅನುಭವಿಸು ಅಂದ. ಅವನಿಗೆ ಮುಂದೆ ಜ್ಞಾನ ಕೊಟ್ಟ. ಅವನು ಮುಂದೆ ಭಗವಂತನಿಗೆ ಮಗಳನ್ನು ಕೊಡೋಣಾದ ಅವನು. ನಮ್ಮ ಯೋಗ್ಯತೆ ನಾವೇನು ಮಾಡ್ತೀವಿ, ನಾವು ಅದನ್ನು ಮಾಡಿದರೆ ಏನಾಗತ್ತೆ, ಇದನ್ನು ಮಾಡಿದರೆ ಏನಾಗತ್ತೆ. ಅವಳನ್ನು ಮದುವೆ ಆದ ಅವನು. ಹೇಳ್ತಾರೆ, ನೀವು ಮದುವೆ ಆದರೆ ಹೆಣ್ಣಿನ ಕಡೆಯ 7 ತಲೆ, ಗಂಡಿನ ಕಡೆಯ 7 ತಲೆ ನರಕಕ್ಕೆ ಬೀಳತ್ತೆ. ಎಲ್ಲಿರ್ತಾರೋ ಅವರ ಅಧಪತನ ಆಗ್ತಾರೆ. ಅದನ್ನು ಆ ಚಂಡಾಲಿ ಹೇಳಿದ್ಲು. ಅದನ್ನು ನಾವೇನು ತಿಳ್ಕೊಬೇಕು, ಇದೊಂದು ಕತೆ ಅಲ್ಲ, ನಮ್ಮ ಜೀವನದಲ್ಲಿ ನಾವು ತಿಳ್ಕೊಳ್ಬೇಕು. ನಾವು ಏನು ಅನುಚಿತ ಮದುವೆಗಳನ್ನು ಮಾಡಿಕೊಂಡರೆ, ನಾನು ಮಾಡ್ಕೊಂಡಿದ್ದೀನಿ ಅಂತಲ್ಲ, ನಿನ್ನ ವಂಶದ 7 ತಲೆಮಾರು, ಈ ವಂಶದ 7 ತಲೆಮಾರು ಎಲ್ಲರೂ ನರಕಕ್ಕೆ ಬೀಳ್ತಾರೆ. ಏನು ಮುಂದೆ ಹುಟ್ಟಿದವ್ರು ಹೇಗಿರ್ತಾರೆ, ಯಾವ ಜಾತಿಗೆ ಸೇರ್ತಾರೆ? ಮುಂದೆ ಹುಟ್ಟಿದವ್ರಿಗೆ ಯಾವ ಜಾತಿನೂ ಇಲ್ಲರಿ. ಬ್ರಾಹ್ಮಣ ಮದುವೆಯಾದ ಹೆಣ್ಣನ್ನು, ಕ್ಷತ್ರಿಯ ಹೆಣ್ಣನ್ನು ಮದುವೆಯಾದ ಬ್ರಾಹ್ಮಣ ಜಾತಿನ ಮುಗುತಿದ ಮಗ ಅಲ್ಲ, ಕ್ಷತ್ರಿಯ ಜಾತಿನ ಅಲ್ಲ. ಅದಕ್ಕೊಂದು ವಿಶಿಷ್ಟ ಜಾತಿ ಇದೆ, ಅದೇ ಜಾತಿ ಅದು ಕೊನೆ ತನಕ.
ಅದು ಯಾವ ಜಾತಿಗೂ ಸೇರಲ್ಲ. ಅದಕ್ಕೆ ಮತ್ತೆ ಸಂಸ್ಕಾರಗಳು ನಮ್ಮದು. ಏನು ಸಂಸ್ಕಾರ? ಅದನ್ನು ತೋರಿಸ್ತಾರೆ. ನೀವು ಯಾಕೆ ಮಾಡಬೇಕು? ಭಕ್ತನಿಗೆ ಬಿಟ್ಟಿಲ್ಲ. ಆ ಚಂಡಾಲ ಹೆಂಗಸು ಹೇಳ್ತಾರೆ. ನಮ್ಮವರು ಆ ಪ್ರಜ್ಞೆ ಕಳ್ಕೊಂಬಿಟ್ಟಿದ್ದಾರೆ ಅಷ್ಟೇ. ನಮ್ಮವರು ಎಲ್ಲ ಪ್ರಜ್ಞೆ ಕಳ್ಕೊಂಬಿಟ್ಟಿದ್ದಾರೆ. ಅವನು ಮುಂದೆ ಅವನಿಗೆ ಅನುಭವ ಆದಾಗ ಮುಂದೆ ಅವನು ತಾನು ಪಿತೃಕಾರ್ಯವನ್ನೆಲ್ಲ ಕಪಿಲತೀರ್ಥದಲ್ಲಿ ಮಾಡ್ತಾನೆ ಅನ್ನೋ ಚಿಂತನೆಯನ್ನು ನಾಳೆ ನೋಡೋಣ ಅನ್ನೋದರಿಗೆ ಇವತ್ತಿನ ಚಿಂತನೆಯನ್ನು ರಾಘವೇಂದ್ರ ಸ್ವಾಮಿಗಳ ಅಂತರ್ಗತ ಭಾರತೀಯ ಅಂತರ್ಗತ ಲಕ್ಷ್ಮೀನಾರಾಯಣನಿಗೆ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.